ನಮಸ್ಕಾರ. ಪಂಚಾಯಿತಿಗೆ ಸ್ವಾಗತ. ನಾನು ಹರಿಪ್ರಸಾದ್. ನನ್ನ ಜೊತೆಗೆ ಇವತ್ತು ವಿಶೇಷ ಅತಿಥಿ ಇದ್ದಾರೆ. ಇವರು ತನ್ನ 30ನೇ ವಯಸ್ಸಿಗೆ ಶಾಸಕರಾಗ್ತಾರೆ, 40ನೇ ವಯಸ್ಸಿಗೆ ಮಂತ್ರಿ ಆಗ್ತಾರೆ, 50ನೇ ವಯಸ್ಸಿನಲ್ಲಿ ಕಂದಾಯ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥವರು. ಅಪ್ಪ ಇವರು ಹುಟ್ಟೋ ಟೈಮಲ್ಲೇ ಶಾಸಕರ ಮಗನಾಗಿ ಹುಟ್ಟಿದಂಥವರು. ಶಾಸಕರಾಗಿ ಇವರ ತಂದೆಯೂ ಕೂಡ ರಾಜ್ಯದಲ್ಲಿ ಬಹಳ ದೊಡ್ಡದಾದಂತಹ ಮೈಲುಗಲ್ಲುಗಳನ್ನು ಸೃಷ್ಟಿ ಮಾಡಿದಂಥವ್ರು. ಯಾಕಂದರೆ ಕೃಷಿ ಸಚಿವರು ಅಂತ ಹೇಳಿದಾಗ ಬೈರೇಗೌಡರ ಹೆಸರನ್ನು ಬಹುಶಃ ಕರ್ನಾಟಕದ ಹಳ್ಳಿಗಳ ಜನ ಇವತ್ತು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಒಂದು ನೆನಪಿನ ಗುರುತುಗಳನ್ನು ಬಿಟ್ಟು ಹೋದಂಥವ್ರು ಬೈರೇಗೌಡರ ಮಗ ಕೃಷ್ಣ ಬೈರೇಗೌಡರು ನಮ್ಮ ಜೊತೆಗೆ ಇವತ್ತು ಪಂಚಾಯಿತಿಯ ಮಾತುಕತೆಗೆ ಜಾಯ್ನ್ ಆಗಿದ್ದಾರೆ. ಕೃಷ್ಣ ಬೈರೇಗೌಡರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಹರಿ ಅವರು. ತಾವು ಹುಟ್ಟೋ ಮೊದಲಿಗೆ ನಿಮ್ಮ ತಂದೆಯವರು ಶಾಸಕರಾಗಿದ್ದರು. ಸೊ ಶಾಸಕರ ಮಗ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಶುರು ಮಾಡ್ತಾರೆ. 70ರ ದಶಕದ ಅಲ್ಲಿಂದಲೇ ಶುರು ಮಾಡಿದ್ರೆ ಏನು ಹೇಳ್ತೀರಿ? ಯಾವ ರೀತಿಯಂಥ ನೆನಪುಗಳನ್ನು ನೀವು ಮಾಡ್ಕೊಳ್ಳೋಕೆ ಬಯಸ್ತೀರಿ? ನಾನು ತಂದೆಯವರು 72ರಲ್ಲಿ ಶಾಸಕರಾದಂಥವರು. ಅವರು ಈ ಭೂ ಸುಧಾರಣೆ ಚಳುವಳಿಯಿಂದ ಹೋರಾಟದಿಂದ ರಾಜಕೀಯಕ್ಕೆ ಬಂದಂಥವರು. ಸ್ವಲ್ಪ ಕಮ್ಯುನಿಸ್ಟ್ ತತ್ವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಭೂ ಸುಧಾರಣೆಯನ್ನು ಆಗಬೇಕು ರಾಜ್ಯದಲ್ಲಿ ಅಂತ ಭಾಳ ಹೋರಾಟ ಮಾಡಿದವರ ಸಾಲಿನಲ್ಲಿ ಅವರು ಒಬ್ಬರು ಕಾಲೇಜ್ ದಿನಗಳಲ್ಲಿ. ಸೊ ನಾವು ರೈತ ಕುಟುಂಬದಿಂದ ಬಂದಂಥವರು. ಸೊ ವಾಸ ಇದ್ದಿದ್ದೆಲ್ಲ ಹಳ್ಳಿಯಲ್ಲೇ. ಸೊ ನಾನು ಹಳ್ಳಿ ಶಾಲೆಯಲ್ಲೇ 5ನೇ ತರಗತಿವರೆಗೂ ಓದಿದೆ ಸರ್ಕಾರಿ ಶಾಲೆಯಲ್ಲಿ. ಆದರೆ ಏನು ಭಾಳ ಅಲ್ಲಿ ಕಲಿಯುವಂಥದ್ದು ನನ್ನಿಂದ ಪ್ರಯತ್ನ ಆಗಲಿಲ್ಲ. ಅದು ಶಾಲೆ ತಪ್ಪಲ್ಲ, ಮತ್ತೊಂದಲ್ಲ. ನಾನು ಕಲಿಯೋ ಕಡೆಗೆ ಆಸಕ್ತಿ ಇರಲಿಲ್ಲ. ಸೊ ನಮ್ಮ ತಾಯಿಯವರು ನನ್ನನ್ನು ತೊಗೊಂಡೋಗಿ ಮತ್ತು ಅಲ್ಲೇ ಕೋಲಾರದಿಂದ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡೋಗಿ, ಚಿಕ್ಕಬಳ್ಳಾಪುರದಲ್ಲೂ ಒಂದು ಹಳ್ಳಿಯಲ್ಲಿ ಶಾಲೆ ಇದೆ, ಬಟ್ ಅದು ಈ ಸತ್ಯಸಾಯಿ ಬಾಬಾ ಟ್ರಸ್ಟ್ನವರು ನಡೆಸೋದು. ಸೊ ಅಲ್ಲಿ ಅವ್ರನ್ನ ಗೋಗರೆದು ನನಗೆ ಅಲ್ಲಿ ಸೇರಿಸಿದ್ರು. ಸೊ ಅಲ್ಲಿ ಸ್ವಲ್ಪ ವಿದ್ಯಾಭ್ಯಾಸ ಒಂಚೂರು ತಲೆಗೆ ಹತ್ತಿದ್ದು ಅಲ್ಲೂ ಕನ್ನಡ ಮೀಡಿಯಮ್ಮೇ, ಗ್ರಾಮೀಣ ಶಾಲೆ 10ನೇ ತರಗತಿವರೆಗೂ ಅಲ್ಲಿ ಓದಿದ್ದು. ಸೊ ಹಾಗಾಗಿ ನೀವೇನು ಹೇಳ್ತಾ ಇದ್ದೀರಿ, ತಂದೆಯವರು ಶಾಸಕರಾಗಿದ್ದರು, ಆನಂತರ ನಾನು ಮುದ್ದೇನಹಳ್ಳಿಯಲ್ಲಿ ಶಾಲೆಯಲ್ಲಿ ಓದುವಾಗ ತಂದೆ ಮಂತ್ರಿ ಆಗಿದ್ದರು. ಆದರೆ ನಾವು ಬೆಳೆದಿದ್ದೆಲ್ಲ ಅದರಿಂದ ದೂರನೇ ಇದ್ವಿ ಅನ್ನೋದಕ್ಕೋಸ್ಕರ ಈ ಹಿನ್ನೆಲೆಯಲ್ಲಿ ಹೇಳಿದ್ದು. ಅದು ಯಾವತ್ತೂ ನಮಗೆ ಅದು ಶಾಸಕರ ಮಗ ಅನ್ನುವಂಥ ಕಾರಣಕ್ಕಾಗಿ ಒಂದು ಪ್ರಯಾರಿಟಿ ಅಥವಾ ಉಳಿದ ವಿದ್ಯಾರ್ಥಿಗಳ ಜೊತೆಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರಯಾರಿಟಿ ಅನ್ನೋದು ಇರ್ತಿದೆ. ಆ ಥರ ಏನಿರಲಿಲ್ಲ. ಮತ್ತು ಆಗ ಕಾಲನೂ ಹೀಗಿರಲಿಲ್ವಲ್ಲ, ಈ ರೀತಿಯಾಗಿ VIP ಕಲ್ಚರು ಆಗ ಇರಲಿಲ್ಲ. ಮತ್ತು ಆಗಿನ ಕಾಲದಲ್ಲಿ ಇನ್ನೂ ಸ್ವಲ್ಪ ಘನತೆ, ಗೌರವ ಮತ್ತು ಸಭ್ಯತೆ ಮತ್ತು ರಾಜಕಾರಣದಲ್ಲಿ ವೈಚಾರಿಕತೆ ಇವೆಲ್ಲ ಇದ್ದಂತಹ ಕಾಲ ಆಗಿದ್ದರಿಂದ ಏನು ನಮಗೆ ಆ ರೀತಿಯಾದಂತಹ ವಿಭಿನ್ನ ಅನುಭವ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿಯೇ ಬೆಳೆದಂಥವರು. ಜೊತೆಗೆ ನಮ್ಮದು ಬರೀ ವ್ಯವಸಾಯ ಆಧಾರಿತ ಕುಟುಂಬ. ಬೇರೆ ಏನು ತಂದೆಯವ್ರಿಗಾಗಲಿ ತಾಯಿಯವ್ರಿಗೆ ಬೇರೆ ಇನ್ಯಾವ ನಮ್ಮದು ಮಾರ್ಗನೂ ಇರಲಿಲ್ಲ. ಸೊ ಹಾಗಾಗಿ ಹಳ್ಳಿಯಲ್ಲೇ ಬೆಳೆದಿದ್ದು, ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ಆನಂತರ ಏಡೆಡ್ ಸ್ಕೂಲಲ್ಲಿ ಓದಿದ್ದು, ನ್ಯಾಷನಲ್ ಕಾಲೇಜಲ್ಲಿ. ಮತ್ತು ಆಮೇಲೆ ಇಲ್ಲಿ ನಾನು 10ನೇ ತರಗತಿವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿ, ಆಮೇಲೆ ಬೆಂಗಳೂರಿಗೆ ಬಂದಾಗ ನ್ಯಾಷನಲ್ ಕಾಲೇಜ್ ಸೇರಿದ್ದು. ಅಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಆವಾಗ ನಾವು ಸೇರಿದ್ದು. ಅಲ್ಲೂ ಸ್ವಲ್ಪ ನಾನು PUCಯಲ್ಲಿ ಫೇಲು ಕೂಡ ಆಗಿದ್ದೆ. ಸೊ ಆಮೇಲೆ ಮಾಡಿ ಕಷ್ಟಪಟ್ಟು ಆಮೇಲೆ ಪಾಸಾಗಿ BBM ಮಾಡಿ ಮತ್ತೆ ಹೊರದೇಶಕ್ಕೆ ಹೋಗಿ ಅಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡಿ, ಸೊ ರಾಜಕೀಯದಿಂದ ದೂರನೇ ಇದ್ವಿ. ಫೇಲ್ ಆದಾಗ ಸುಲಭವಾಗಿ ರಾಜಕೀಯದ ಕಡೆಗೆ ಒಲವು ಅನ್ನುವಂಥದ್ದು ಬರೋ ಚಾನ್ಸಸ್ ಇರುತ್ತೆ. ಬಟ್ ನಿಮಗೆ ನಿಮ್ಮ ಅಪ್ಪ ಏನು ಹೇಳಿದ್ರು ಅವಾಗ? ಇಲ್ಲ, ನಮ್ಮ ತಂದೆಯವರು ಭಾಳ ಬೇಸರ ಆದರು ಇದೆಲ್ಲ ಫೇಲ್ ಆದಾಗ. ಆಮೇಲೆ ಹಾಗಂತೇಳಿ ಅವರು ಆಯಿತು ಹೋಗಿ ಊರಲ್ಲಿ ವ್ಯವಸಾಯ ಮಾಡೋಗು ಅಂತ ನನಗೆ ಹಳ್ಳಿಗೆ ಹಾಕಿದ್ರು. ಸೊ PUC ಫೇಲ್ ಆದಾಗ ಹೋಗಿ ಊರಿನಲ್ಲಿ ವ್ಯವಸಾಯ ಮಾಡ್ತಾಯಿದ್ದೆ. ನಾನು, ನಮ್ಮ ಅಜ್ಜಿ, ನಮ್ಮ ತಾಯಿ ಡೈಲಿ ಬಂದು ಹೋಗೋರು. ಹಳ್ಳಿಯಲ್ಲೇ ಇದ್ಕೊಂಡು ವ್ಯವಸಾಯ ಮಾಡ್ತಾಯಿದ್ದೆ. ಆಮೇಲೆ ಮತ್ತೆ ಕಟ್ಟಿ ಪಾಸ್ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಡಿಗ್ರಿ ಮಾಡಿ ಮತ್ತೆ ಹೊರದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಅಲ್ಲಿನೂ ಸ್ವಲ್ಪ ಕೆಲಸ ಮಾಡಿ ಮತ್ತು ವಾಪಸ್ ಬಂದು ವ್ಯವಸಾಯನೇ ಮಾಡ್ತಾಯಿದ್ದೆ.
ಹೊರದೇಶದಿಂದ ವಾಪಸ್ ಬಂದು 3 ವರ್ಷ ವ್ಯವಸಾಯ ಮಾಡ್ತಾ ಇದ್ದೆ, ಊರಿನಲ್ಲೇ ಇದ್ದೆ. ತಂದೆಯವರು ಆಗ ಇದ್ದರು, ವಿರೋಧ ಪಕ್ಷದಲ್ಲಿ ನಾಯಕರಾಗಿದ್ದರು, ಪಕ್ಷ JDUನ ಅಧ್ಯಕ್ಷರಾಗಿದ್ದರು. ಆದರೂ ನಾನು ಹಳ್ಳಿಯಲ್ಲೇ ಇರ್ತಾ ಇದ್ದೆ ಆಗ. ಆದರೂ ಕೂಡ ಒಂದಿನಾನು ರಾಜಕೀಯಕ್ಕೆ ಸೋಕಿಸ್ಕೊಳ್ಳಿಲ್ಲ. ಸೊ ಒಂದು ವಿಷಯ, ತಮ್ಮ ಪ್ರಶ್ನೆಗೆ ಉತ್ತರ ಹೇಳೋದಾದರೆ, ಆ ಥರದಲ್ಲಿ ತಂದೆಯವರಿದ್ದರೂ ಕೂಡ ಯಾವತ್ತೂ ನಾವು ರಾಜಕೀಯದ ಕೊಳ್ಳಲಿಲ್ಲ. ಮತ್ತು ಎರಡನೇದು, ರಾಜಕೀಯಕ್ಕೆ ಬರಬೇಕು ಅಂತ ಖಂಡಿತ ಆಸಕ್ತಿ ಅಂತೂ ಇರಲಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ರಾಜಕೀಯ ನಮಗೆ ತರವಾದ ಅಲ್ಲ ಅನ್ನೋದೇ ನಂದು ಅಭಿಪ್ರಾಯ ಆಗಿತ್ತು. ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ನಾಟ್ ಮೈ ಕಪ್ ಆಫ್ ಟೀ ಅಂತ. ಅಂದರೆ ಇದು ನನಗೆ ಸರಿ ಹೊಂದೋದಿಲ್ಲ ಅಂತ ಅದರಿಂದ ದೂರನೇ ಉಳಿದಿದ್ದಂಥದ್ದು. ಸೊ ಊರಿನಲ್ಲಿ 3 ವರ್ಷ ವ್ಯವಸಾಯ ಮಾಡ್ಕೊಂಡಿದ್ದೆ. ಆನಂತರ ಮದುವೆ ಆಯಿತು. ನನ್ನ ಹೆಂಡತಿ ಅಮೇರಿಕಾದಲ್ಲೇ ಕೆಲಸದಲ್ಲಿದ್ಲು. ಹೌದು. ಸೊ ಹಾಗಾಗಿ ಹೆಂಡತಿ ಅಲ್ಲಿದ್ಲು, ನಾನು ಇಲ್ಲೇ ಇದ್ದೆ. ಸೊ ಆಕೆ ಅದು ಕೆಲಸ ಬಿಡಿಸ್ಲಿಕ್ಕೆ ಸರಿ ಹೋಗೋದಿಲ್ಲ ಅಂತ ನಾನು ಇಲ್ಲಿ ವ್ಯವಸಾಯ ಬಿಟ್ಟು ನಾನು ಮತ್ತೆ ಅಮೇರಿಕಾಗೆ ವಾಪಸ್ ಹೋದೆ. ವಾಪಸ್ ಹೋಗಿ ನಾನು ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಹೌದು. ಸೊ ಅದು ಸ್ವಲ್ಪ NGO ಥರ ಕೆಲಸನೇ, ಸೋಷಿಯಲ್ ಡೆವಲಪ್ಮೆಂಟಲ್ಲಿ, ಅಗ್ರಿಕಲ್ಚರ್ ಅಲ್ಲಿ ಇಥಿಯೋಪಿಯನ್ ಎಂಬಸಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಡಿಗ್ರಿ ಮಾಡಿದ ನಂತರ ಇಲ್ಲಿ ವಾಪಸ್ ಬಂದು ಇಂಡಿಯಾದಿಂದ ಮತ್ತೆ ವಾಪಸ್ ಹೋದ್ಮೇಲೆ ಒಂದು ಡೆವಲಪ್ಮೆಂಟ್ ಆಲ್ಟರ್ನೇಟಿವ್ಸ್ ಅಂತ ರೂರಲ್ ಡೆವಲಪ್ಮೆಂಟ್ಗೆ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಅದು. ಬೇರೆ ಬೇರೆ ದೇಶಗಳಲ್ಲಿ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸನ್ನು ಇಂಪ್ಲಿಮೆಂಟ್ ಮಾಡ್ತಿದ್ರು. ಅದರಲ್ಲಿ ಪ್ರಾಜೆಕ್ಟ್ ಅಸೋಸಿಯೇಟ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ಇನ್ನು ಸ್ಟಾರ್ಟ್ ಮಾಡಿದ್ದೆ ಸ್ವಲ್ಪ ದಿನ ಆಗಿತ್ತು, ಅಷ್ಟೊತ್ತಿಗೆ ತಂದೆಯವರು ತೀರೋದ್ರು. ಸೊ ತೀರೋದ್ಮೇಲೆ ವಾಪಸ್ ಬಂದೆ ಅವರ ಅಂತ್ಯಕ್ರಿಯೆ ಮಾಡೋದಕ್ಕೋಸ್ಕರ. ಬಂದರೂ ಕೂಡ ರಿಟರ್ನ್ ಟಿಕೆಟು ರೆಡಿ ಇಟ್ಕೊಂಡೇ ಬಂದಿದ್ದೆ, ಯಾಕಂದರೆ ಅಲ್ಲಿಗೆ ಉದ್ಯೋಗ ಇದೆ, ವಾಪಸ್ ಹೋಗಬೇಕು ಬೇರೆ ಅಂತ. ಮತ್ತು ತಂದೆಯವರು ತೀರೋದಾಗ ಮುಂದೆ ರಾಜಕೀಯ ಏನು ಅಂತ ಯೋಚನೆ ಮಾಡುವಷ್ಟು ಕೂಡ ಸಮಯ ಸಂದರ್ಭ ಏನಲ್ಲ. ಸೊ ಹಾಗಾಗಿ ಅಲ್ಲಿ ಅಮೆರಿಕಾಯಿಂದ ಅಂತ್ಯಕ್ರಿಯೆಗೆ ಬಂದಾಗ ವಾಪಸ್ ಹೋಗೋದಕ್ಕೆ ಟಿಕೆಟು ಕೂಡ ರೆಡಿಯಾಗಿ ಇಟ್ಕೊಂಡು ಬಂದಿದ್ದೆ. ಸೊ ಇಲ್ಲಿ ಬಂದ್ವಿ, ಅಂತ್ಯಕ್ರಿಯೆ ಎಲ್ಲ ಆಯಿತು. ಆನಂತರ ಸ್ವಾಭಾವಿಕವಾಗಿ ನಮ್ಮ ಜನ ಎಲ್ಲ ಸ್ಥಳೀಯವಾಗಿ ಮುಂದೆ ನೀವ್ಯಾರಾದರೂ ಒಬ್ಬರು ನೀವೇ ಬರಬೇಕು ಅಂತ ಶುರುವಾಯಿತು. ಅಂತ್ಯಕ್ರಿಯೆ ಮುಗಿದ ನಂತರ ಕೆಲವು ದಿನ, 1 ವಾರ ಆದಮೇಲೆ ಜನ, ಯಾಕಂದರೆ ಅವರು ಇಷ್ಟು ದಿನ ಗೌಡ್ರಿದ್ರು, ನೋಡ್ಕೊಳ್ತಾ ಇದ್ರು, ನಮಗೆ ಯಾರೋ ಒಬ್ಬರು ಏನು ರಕ್ಷಣೆ ಮಾಡೋರಿದ್ರು, ಈಗ ಯಾರೂ ಇಲ್ಲ, ಯಾರಾದರೂ ಒಬ್ಬರು ನಮಗೆ ಮುಂದೆ ನೋಡೋರು ಯಾರು ನಮ್ಮನ್ನು ಅಂತ ಸ್ಥಳೀಯವಾಗಿ ಜನ ಎಲ್ಲ ಇದನ್ನು ಕೇಳಲಿಕ್ಕೆ ಶುರು ಮಾಡಿದರು. ಸೊ ಹಾಗೆ ತಂದೆಯವರಿಗೆ ನುಡಿ ನಮನ ಕಾರ್ಯಕ್ರಮಗಳು ಕೂಡ ಜಿಲ್ಲೆಯಲ್ಲಿ, ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಆಗ್ತಾ ಇತ್ತು. ಸೊ ಅಂಥ ನಾನಿನ್ನೂ ಆವಾಗ ಅಮೆರಿಕಾಗೆ ವಾಪಸ್ ಹೋಗಬೇಕಾಗಿತ್ತು, ಆದರೆ ಹೋಗೋದಕ್ಕೆ ಟಿಕೆಟ್ ಇನ್ನೂ ಟೈಮ್ ಇತ್ತು. ಹಾಗಾಗಿ ಒಂದು 10-15 ದಿನ ಇಲ್ಲೇ ಇದ್ದೆ ಅಂತ್ಯಕ್ರಿಯೆ ಆದಮೇಲೆ. ಸೊ ಆವಾಗ ಅಲ್ಲಿ ನುಡಿ ನಮನ ಕಾರ್ಯಕ್ರಮಗಳಿಗೆ ನನಗೂ ಕೂಡ ಕರೆದು, ಸೊ ಸಂತಾಪ ಅಲ್ಲಿ ನಾವು ಮಾತಾಡುವಂಥ ಅದನ್ನು ನೋಡಿದ್ಮೇಲೆ ಜನ ಬಂದು, ನಮ್ಮ ಕುಟುಂಬದಲ್ಲಿ ನಮ್ಮ ತಾಯಿಯವರು ಆಗ ಯಾರ ಹತ್ರ ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೂ ಕೂಡ ಅವ್ರ ಹತ್ರ ನಮ್ಮ ಬೇರೆ ಹಿರಿಯರಿದ್ದರು, ನಮ್ಮ ಕುಟುಂಬಕ್ಕೆ ಬೇಕಾದಂಥವರು ರಾಜಕೀಯ ಮುಖಂಡರೆಲ್ಲ, ಶ್ರೀನಿವಾಸ್ ಗೌಡರು, ರಮೇಶ್ ಕುಮಾರ್ ಅವರು, ಹೀಗೆ ಅವ್ರ ಹತ್ರ ಎಲ್ಲ ಬಂದು ಸ್ವಲ್ಪ ಇವ್ರನ್ನೇ ನೀವು ಕೃಷ್ಣ ಅವ್ರನ್ನೇ ಪರಿಗಣಿಸಿ ಅಂತ ಹೇಳಲಿಕ್ಕೆ ಜನ ಶುರು ಮಾಡಿದರು. ಅಲ್ಲಿಯವರೆಗೆ ಹಿನ್ನೆಲೆ ನೋಡಿದರೆ ನಮ್ಮ ಕುಟುಂಬ ಯಾವತ್ತು ಜನಗಳ ಜೊತೆಗೆ ಇದ್ದಿದ್ದು. ಸೊ ಅವರೆಲ್ಲರೂ ನಮ್ಮ ಕುಟುಂಬದ, ನನ್ನ ಬ್ರದರ್ಸು ಸಿಸ್ಟರ್ಸು ಎಲ್ಲರನ್ನೂ ಜನ ನೋಡಿದರು. ಸೊ ಅವ್ರದ್ದು ಅಭಿಪ್ರಾಯ ಅಲ್ಲಿವರೆಗೂ ಏನಿತ್ತಂದರೆ, ಈ ಕುಟುಂಬದಲ್ಲಿ ಯಾರಾದರೂ ನೆಕ್ಸ್ಟು ರಾಜಕೀಯಕ್ಕೆ ಸೂಕ್ತ ಅಲ್ಲ ಅಂತ ಹೇಳಿದ್ರೆ, ರಾಜಕೀಯಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ ಅದು ನಾನು ಅಂತ ಅವರು ಅಲ್ಲಿವರೆಗೂ ಇದ್ದಿದ್ದ ಭಾವನೆ. ಈ ನಾವು 5 ಜನ ಸಹೋದರ ಸಹೋದರಿಯರಿದ್ದೇವೆ, ಅದರಲ್ಲಿ ರಾಜಕೀಯಕ್ಕೆ ಅತ್ಯಂತ ತರವಾಗಿ ಅಂದರೆ ಸೂಟ್ ಆಗದೇ ಇರುವವರು ಯಾರು ಅಂದರೆ ನಾನು ಅನ್ನೋದು ಜನಗಳ ಅಭಿಪ್ರಾಯ ಆಗ ಇತ್ತು. ಆದರೆ ಅದು ಈ ಸಂತಾಪ ಸೂಚನೆ, ನುಡಿ ನಮನ ಕಾರ್ಯಕ್ರಮಗಳಲ್ಲಿ ಜನ ಸ್ವಲ್ಪ ಇಲ್ಲ, ಇವ್ರನ್ನೇ ಯಾಕೆ ನೀವು ಮಾಡಬಾರ್ದು ಅಂತ ನಮ್ಮ ತಾಯಿಯವರ ಹತ್ರ, ಹಾಗೆ ಹೀಗೆ ಬೇರೆ ಮುಖಂಡರ ಹತ್ರ ಇದು ಚರ್ಚೆ ಆರಂಭ ಆಯಿತು. ಆಗಲೂ ಇದೇನು ಅಷ್ಟು ಗಂಭೀರ ಇರಲಿಲ್ಲ. ಆದರೆ ಅದು ಏನೋ ಒಂದು ಕಾಲದ, ಹೇಗೆ ಕಾಲ
ಕೂಡಿ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಏನಂದರೆ, ಸಾಮಾನ್ಯವಾಗಿ ಒಂದು ಉಪಚುನಾವಣೆ ಘೋಷಣೆ ಆಗಬೇಕಾದ್ರೆ ಏನಾದರೂ ಒಂದು ಆ ಸ್ಥಾನ ಖಾಲಿ ಆದಮೇಲೆ 2 ತಿಂಗಳು 3 ತಿಂಗಳು ಹೀಗೆಲ್ಲ ಕಳೆದು ಹೋಗ್ಬಿಡುತ್ತೆ ಘೋಷಣೆ ಆಗಲಿಕ್ಕೆ. ಆವತ್ತಿನ ದಿನದಲ್ಲಿ ಏನಾದರೂ 1 ತಿಂಗಳು ಬಿಟ್ಟು ಅವರು ಉಪಚುನಾವಣೆ ಘೋಷಣೆ ಮಾಡಿದ್ದಿದ್ರೆ ಅಷ್ಟೊತ್ತಿಗೆ ನಾನು ಅಮೇರಿಕಾಗೆ ವಾಪಸ್ ಹೊರಟೋಗಿರ್ತಾ ಇದ್ದೆ. ಯಾಕಂದರೆ ನಂದು ರಿಟರ್ನ್ ಟಿಕೆಟ್ ಕೈಯಲ್ಲಿ ಜೋಬಲ್ಲಿ ಇತ್ತು, ನನ್ನ ಕೆಲಸ ಇತ್ತು, ಅಲ್ಲಿ ವಾಪಸ್ ಹೋಗ್ಬಿಟ್ಟಿರ್ತಾ ಇದ್ದೆ. ಆದರೆ ಅವತ್ತು ಸಂದರ್ಭ ಹೇಗೆ ಬಂತು ಅಂದರೆ, ಬಹುಶಃ ತಂದೆಯವರು ತೀರೋಗಿದ್ದು ಒಂದು 20-25 ದಿನಗಳ ಒಳಗಡೆ ಉಪಚುನಾವಣೆ ಘೋಷಣೆ ಆಗೋಯ್ತು. ಹೌದು. ಸೊ ಹಾಗಾಗಿ ನಮಗೆ ಎಲ್ಲರಿಗೂ ನಾವಿದ್ದಂಥ ಪಕ್ಷ, ನಮ್ಮ ಕುಟುಂಬ ಎಲ್ಲರಿಗೂ ಕೂಡ ಮುಂದೆ ಏನು ಅನ್ನೋದು ತೀರ್ಮಾನ ಮಾಡುವಂಥದ್ದು ಅನಿವಾರ್ಯವಾದಂಥ ಪ್ರಸಂಗ ಉದ್ಭವ ಆಯಿತು. ಅದು ನಾನು ರಿಟರ್ನ್ ಟಿಕೆಟ್ ಡೇಟ್ಗಿಂತ ಮೊದಲೇ ಈ ಪರಿಸ್ಥಿತಿ ಉದ್ಭವಿಸ್ತು. ಇಲ್ಲ ಅಂದಿದ್ರೆ ನಾನು ವಾಪಸ್ ಹೋಗಿರ್ತಾ ಇದ್ದೆ, ಎಲ್ಲ ಜನ ಸೇರಿ ಬೇರೆ ಏನೋ ಒಂದು ತೀರ್ಮಾನ ಆಗ್ತಾ ಇತ್ತು, ಯಾರೋ ನಮ್ಮ ಕುಟುಂಬದವರೋ ಬೇರೆಯವರೋ ಏನೋ ಒಂದು ಆಗ್ತಾ ಇತ್ತು. ಆದರೆ ನಾನು ವಾಪಸ್ ಹೋಗೋದಕ್ಕೆ ಮೊದಲೇ ಅನೌನ್ಸ್ ಆಯ್ತಲ್ಲ. ಸೊ ಹಾಗಾಗಿ ನಮ್ಮ ತಾಯಿಯವರು ಕೊನೆಗೆ ಏನೋ ನೋಡಪ್ಪ ಎಲ್ಲ ಜನ ಹೇಳ್ತಾ ಇದ್ದಾರೆ, ನಿನಗೆ ಇದು ಮೊದಲಿಂದಾನು ನಿನಗೆ ಇಷ್ಟ ಇಲ್ಲ, ನೀನು ಮೊದಲಿಂದಾನು ಇದರಿಂದ ಏನು ಆಸೆ ಪಟ್ಟು ದೂರ ಇದೆಯಾ, ನೀನು ಇದು ಬೇಡ ಅಂತ ನೀನು ಮನಸ್ಸೋ ಇಚ್ಛೆ ಇದರಿಂದ ದೂರ ಇದೆಯಾ. ಆದರೆ ಜನ ಎಲ್ಲ ಹೇಳ್ತಾ ಇದ್ದಾರೆ ನೋಡು ಅನ್ನೋ ಥರ ನಮ್ಮ ತಾಯಿಯವರು ಹೇಳಿದ್ರು. ಸೊ ಜನಗಳ ಭಾವನೆಗೆ ನಾವು ಗೌರವ ಕೊಡೋದು ಅನಿವಾರ್ಯ. ಯಾಕಂದರೆ ಜನಕ್ಕೆ ನಾವು ಜಾಸ್ತಿ ಉತ್ತರ ಹೇಳೋಕ್ಕಾಗೋದಿಲ್ಲ. ಸೊ ಜನಗಳ ಭಾವನೆಗೆ ಗೌರವ ಕೊಟ್ಟು ಸಾರ್ವಜನಿಕ ಜೀವನ ಪ್ರವೇಶ ಮಾಡುವಂಥದ್ದಾಯಿತು. പക്ഷെ ಅವತ್ತಿಂದ ಇವತ್ತವರೆಗೂ ರಾಜಕೀಯಕ್ಕೆ ಕಂಪ್ಲೀಟಾಗಿ ಸೂಟ್ ಆಗಿದೆ ಅಂತ ನಿಮಗೆ ನೀವು ಏನಾದರೂ ಕ್ವಶನ್ ಮಾಡ್ಕೊಂಡಿದ್ದೀರಾ? ಸೂಟ್ ಆಗಿಲ್ಲ. ಆದರೆ ಸೂಟು ಸುಮಾರು ಬಾರಿ ಪ್ರಶ್ನೆ ಬಂದಿದೆ. ನೀವು ಹೇಳಿದ ಪ್ರಶ್ನೆ ಆಗಾಗ ಬರ್ತಾನೆ ಇರ್ತದೆ. ನಾವು ಸೂಟ್ ಆಗಿಲ್ಲ, ಬಟ್ ಆದರೆ ರಾಜಕೀಯದಲ್ಲಿನೂ ಕೂಡ ವಿಭಿನ್ನ ರೀತಿಯವರು ಇರಬೇಕು ಅನ್ನೋದು ಒಂದು ಅವಶ್ಯಕತೆ. ಈಗ ಎಲ್ಲರೂ ಒಂದೇ ಟೈಪ್ ಆಗಿಬಿಟ್ರೆ ಅದು ಸರಿ ಹೋಗಲ್ಲ. ವಿಭಿನ್ನ ಇರೋರು ಇರಬೇಕಲ್ವ. ಒಂದು ಇರಲಿ ಬಿಡಿ, ಅದು ಒಂದು ಕಡೆ ಆದರೂ ಕೂಡ ಇನ್ನೂ ಒಂದು ನಾವು ಹೇಳಬೇಕಾಗಿರೋದು, ಈಗ ನಾನು ಸೂಟಬಲ್ ಹೌದೋ ಇಲ್ಲವೋ, ಜನ ನನಗೆ 6 ಬಾರಿ ಆಯ್ಕೆ ಮಾಡಿದ್ದಾರೆ. ಹೌದು. ನನ್ನ ತಂದೆಯವರು ಹಳೆ ಕ್ಷೇತ್ರದಲ್ಲಿ 2 ಬಾರಿ ಆಯ್ಕೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ 4 ಬಾರಿ ಆಯ್ಕೆ ಮಾಡಿದ್ದಾರೆ. ಅದು ಹೇಳಿ ಕೇಳಿ ಬ್ಯಾಟರಾಯನಪುರ ಕ್ಷೇತ್ರ ನೋಡಿದರೆ ನೀವು ಬೇರೆ MP ಎಲೆಕ್ಷನ್ ಬಂದರೆ ಎಲ್ಲ ಎಲೆಕ್ಷನ್ನಲ್ಲಿ 30,000 ನಮ್ಮ ವಿರೋಧ ಪಕ್ಷಕ್ಕೆ ಲೀಡ್ ಬರುತ್ತೆ. ಹೌದು. ನಾನು MP ಗೆ ನಿಂತಾಗಲೂ ಕೂಡ 17,000 ನನಗೆ ಮೈನಸ್ಸು ನನ್ನ ಕ್ಷೇತ್ರದಲ್ಲಿ. ಸೊ ಎಲ್ಲೋ ಒಂದು ಕಡೆ BJP ಪರವಾಗಿ ಒಲವು ಇರ್ತಕ್ಕಂಥ ಕ್ಷೇತ್ರದಲ್ಲಿ ನನಗೆ ಸತತವಾಗಿ 4 ಬಾರಿ ಜನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ನನ್ನ ಪುಣ್ಯ ಅಂತ ಹೇಳ್ಬೋದು. ಇನ್ನೊಂದು ಕಡೆ ನಾನು ಸೂಟಬಲ್ ಹೌದೋ ಅಲ್ಲವೋ, ಆದರೆ ಜನ ಅಂತೂ 6 ಬಾರಿ ಆಯ್ಕೆ ಮಾಡಿ ನನಗೆ ಸ್ಥಾನ ಕೊಟ್ಟಿದ್ದಾರೆ. ಒಂದು ಕಡೆ ಜನ ನನಗೆ ಆಯ್ಕೆ ಮಾಡಿದ್ದಾರೆ, ಇನ್ನೊಂದು ಕಡೆ ಪಕ್ಷನೂ ಕೂಡ ನನಗೆ ಅಲ್ಲಿ ಡಿಲಿಮಿಟೇಷನಲ್ಲಿ ನನ್ನ ಮೂಲ ಕ್ಷೇತ್ರ ಹೊರಟೋಯ್ತು. ಅದು ಏನೇನೋ ಅದರ ಹಿಂದೆ ರಾಜಕೀಯ ಕೈಗಳೆಲ್ಲ ಕೈವಾಡ ಇತ್ತು. ಇರಲಿ ಬಿಡಿ, ಅದನ್ನು ಯಾಕೆ ಈಗ ಮಾತಾಡೋದು ಬೇಡ. ಸೊ ನನ್ನ ಕ್ಷೇತ್ರ ಹೊರಟೋದಾಗ ನನ್ನ ಪಕ್ಷ ನನಗೆ ವಿತಿನ್ ಎ ಸೆಕೆಂಡು ನನಗೆ ಇಲ್ಲಿ ಸಂಬಂಧನೇ ಇಲ್ಲದೆ ಇರೋ ಕ್ಷೇತ್ರಕ್ಕೆ ತೊಗೊಂಡು ಬಂದು ಟಿಕೆಟ್ ಕೊಟ್ಟರು ನನಗೆ ನನ್ನ ಪಾರ್ಟಿಯಲ್ಲಿ. ನನಗೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದರು. ಹೌದು. ಸೊ ಸೂಟಬಲ್ ಅಲ್ಲದೆ ಹೋದಂಥ ವ್ಯಕ್ತಿಗೂ ಕೂಡ ಜನನೂ ಆಯ್ಕೆ ಮಾಡಿದ್ದಾರೆ. ನನ್ನ ಪಕ್ಷನೂ ನನಗೆ ಎಲ್ಲ ಹಂತದಲ್ಲಿ ಗೌರವದಿಂದ ನಡೆಸ್ಕೊಂಡಿದೆ, ಅವಕಾಶ ಕೊಟ್ಟಿದೆ. ಕ್ಷೇತ್ರ ಇಲ್ಲದೆ ಇದ್ದಾಗ ಕರ್ಕೊಂಡು ಬಂದು ನಿನ್ಗೆ ಯಾವ ಕ್ಷೇತ್ರ ಬೇಕು ತಗೋ ಅಂತ ಹೇಳಿದ್ರು. ಸೊ ಇಲ್ಲಿ ಶಾಸಕ ಆದೆ. ಆಮೇಲೆ ಮುಂದಿನ ಬಾರಿ ಸರ್ಕಾರ ಬಂದಾಗ ನಾನೇನು ಯಾರಿಗೂ ಹೋಗಿ ದಂಬಾಲ್ ಬೀಳಲಿಲ್ಲ. ಆದರೆ ಪಕ್ಷ ನನಗೆ ಮಂತ್ರಿ ಮಾಡಿತು, ಕೃಷಿ ಮಂತ್ರಿ ಮಾಡಿದರು.
ಆಗ ಕೃಷಿ ಮಂತ್ರಿಗಳಿಗೆಲ್ಲ ಸ್ವಲ್ಪ ವಯಸ್ಸಾದವ್ರಿಗೆ ಮಾಡ್ತಿದ್ರು, ಇದ್ದಿದ್ರಲ್ಲಿ ನಾನೇ ಒಬ್ಬ. ಅಮೆರಿಕದಲ್ಲಿ ಓದಿ ಬಂದ ವ್ಯಕ್ತಿ ಕೃಷಿ ಮಂತ್ರಿಗೆ ಸೂಟ್ ಆಗ್ತಾರಾ ಅನ್ನುವ ಪ್ರಶ್ನೆಯ ಸಂದರ್ಭದಲ್ಲಿ ನೀವು ಮಂತ್ರಿ ಆದವರು. ಕೆಲವರು ಅಸೆಂಬ್ಲಿಯಲ್ಲೂ ಹೇಳಿದ್ರು, ಅವ್ರು ಕನ್ನಡ ಬರದೇ ಇರೋರಿಗೆಲ್ಲ ನೀವು ಕೃಷಿ ಮಂತ್ರಿ ಮಾಡ್ತೀರಿ ಅನ್ನೋ ಥರ. ಆಗ ನಮ್ಮಲ್ಲೇ ಕೆಲವರು ಹಿರಿಯರು ವ್ಯಂಗ್ಯವಾಗಿ ಮಾತಾಡಿದ್ದು ಕೂಡ ಉಂಟು. ಸೊ 5 ವರ್ಷ ನಿಮಗೆ ನಂಬಲಿಕ್ಕೆ ಆಗದೇ ಇರ್ಬೋದು. ನಾನು ಸುಮ್ಮನೆ ಒಂದಿನ ಹೀಗೆ ತೆಗೆದು ನೋಡಿದರೆ ಬಹುಶಃ 40 ವರ್ಷದಲ್ಲಿ 5 ವರ್ಷ ಸಂಪೂರ್ಣ ಕೃಷಿ ಮಂತ್ರಿಯಾಗಿ 5 ವರ್ಷ ಪೂರ್ಣಗೊಳಿಸಿರೋದು ನಾನೊಬ್ಬನೇ. ಹೌದು. ನಮ್ಮ ತಂದೆಯವರು 4.5 ವರ್ಷ. ಹೌದು. ಯಾಕಂದರೆ ಚುನಾವಣೆ ಸ್ವಲ್ಪ ಬೇಗ ಬಂತು, ಒಂದು 3-4 ತಿಂಗಳು. ಹೌದು. 5 ವರ್ಷ ಸಂಪೂರ್ಣ ಕೃಷಿ ಮಂತ್ರಿಯಾಗಿ ಕೆಲಸ ಮಾಡಿರೋದು 80-75 ದಶಕದ ನಂತರ ನಾನೊಬ್ಬನೇ. ಅದಕ್ಕೆ ಹಿಂದೆ ನಾನು ನೋಡಲಿಲ್ಲ. ಬಹುಶಃ ಹಿಂದೆನೂ ಯಾರು ಇದ್ರೋ ಇಲ್ಲವೋ, 5 ವರ್ಷ ಟೆನ್ಯೂರ್ ಕಂಪ್ಲೀಟ್ ಮಾಡಿರೋದು ನಾನೊಬ್ಬನೇ. ನಿಮ್ಮ ಕೃಷಿ ಮಂತ್ರಿಯ ವಿಚಾರದಲ್ಲಿ ಒಂದು ಮಾತಾಡೋದಕ್ಕಿದೆ. ಕಂದಾಯ ಇಲಾಖೆಗೆ ನಾನು ಮತ್ತೆ ಬರ್ತೀನಿ. ಅದಕ್ಕಿಂತ ಮುಂಚಿತವಾಗಿ 2003ರಲ್ಲಿ ನೀವು MLA ಆದಾಗ ವಿದೇಶದಲ್ಲಿ ಅಮೆರಿಕದಲ್ಲಿ ಓದಿ ಬಂದ ಮೊದಲ ಶಾಸಕ, ಅಮೆರಿಕದಲ್ಲಿ ಓದಿ ಬಂದಂಥವರೇ ಆಗಿರೋ ಮುಖ್ಯಮಂತ್ರಿ ಕೂಡ, ಕರ್ನಾಟಕದ ಮುಖ್ಯಮಂತ್ರಿ. ಅವರು ಕೂಡ ಕೃಷ್ಣ, ಇಬ್ಬರು ಕೃಷ್ಣ. ಅವರು ಅಸೆಂಬ್ಲಿ ನಿಮ್ಮ ಮೊದಲ ಭಾಷಣದ ಸಂದರ್ಭದಲ್ಲೂ ಕೂಡ ಇಲ್ಲ ಹುಡುಗನಿಗೆ ಮಾತಾಡಕ್ಕೆ ಜಾಸ್ತಿ ಟೈಮ್ ಕೊಡಿ ಅಂತ ಹೇಳಿದ್ರೆ, ಯಾವ ಕಾರಣಕ್ಕೆ? ಯಾವ ಇಲ್ಲ, ಅದು ಅದಕ್ಕೆ ಸ್ವಲ್ಪ ಹಿನ್ನೆಲೆ ಇದೆ. ಉಪಚುನಾವಣೆ ಬಂದಾಗ ಸ್ವಲ್ಪ ಈ ರಾಜಕೀಯ ದಿನ ಮಾತಾಡ್ತಾ ಇರ್ತೀವಿ ಬಿಡಿ, ಇವೆಲ್ಲ ಇಂಥ ವಿಷಯಗಳು ಮಾತಾಡಲಿಕ್ಕೆ ಟೈಮ್ ಬೇರೆ ಸಿಗೋದಿಲ್ಲ. ಬಹುಶಃ ಇದೇ ಟೈಮ್ ಅಂತ ನಾನು ಅಂದ್ಕೊಳ್ತೇನೆ. ಉಪಚುನಾವಣೆ ಬಂದಾಗ ಏನಾಯಿತು, ಬೈರೇಗೌಡರು ರಾಜ್ಯದ ಒಬ್ಬ ಹಿರಿಯ ನಾಯಕರು, ಅವ್ರ ಕ್ಷೇತ್ರದಲ್ಲಿ ನಾವು ಯಾರು ಪಕ್ಷಾತೀತವಾಗಿ ಅವರು ಕ್ಯಾಂಡಿಡೇಟು ಹಾಕೋದು ಬೇಡ ಅಂತ ಒಂದು ಸ್ವಲ್ಪ ಚರ್ಚೆ ಆಗಿತ್ತು ಆಗ. ಸೊ SM ಕೃಷ್ಣ ಅವರು ಕೂಡ ಆವಾಗ ಹೀಗೆ ಯಾರೋ ಬೇಕಾದವ್ರ ಮುಖಾಂತರ ಒಂದು ಸಂದೇಶ ಕಳಿಸಿದ್ರು, ಅವರು ಇಂಡಿಪೆಂಡೆಂಟ್ ಆಗಿ ನಿಲ್ಲೋದಿದ್ರೆ ಅವ್ರ ಫ್ಯಾಮಿಲಿಯಲ್ಲಿ ನಾನು AICCಗೆ ಮನವಿ ಮಾಡ್ತೇನೆ, ಕ್ಯಾಂಡಿಡೇಟ್ ಹಾಕೋದು ಬೇಡ ಅಂತ. ಸೊ ನಾವು ಕುಟುಂಬದಲ್ಲಿ ಮಾತಾಡಿದ್ವಿ. ನಾವು ಈಗ ತಂದೆಯವರು ಒಂದು ಪಕ್ಷದ ಅಧ್ಯಕ್ಷರಾಗಿದ್ದರು. ಅಂಥ ಸಂದರ್ಭದಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ನಿಲ್ಲೋದು ಅಂದರೆ ನಮ್ಮ ಹಿನ್ನೆಲೆಯನ್ನು ನಾವು ಬಿಟ್ಕೊಟ್ಟಂಗೆ ಆಗುತ್ತೆ. ಏನಿದ್ರೆ ಅದಾಗಲಿ, ನಾವು ನಮ್ಮ ಆವಾಗ JDU AIPJD ಅಂತ ಇತ್ತು, ಅದರಲ್ಲೇ ನಿಲ್ಲೋಣ ಅಂತ ತೀರ್ಮಾನ ಆಯಿತು. ಸೊ ಅನಿವಾರ್ಯವಾಗಿ ಕಾಂಗ್ರೆಸ್ಸಿಂದನೂ ಕೂಡ ನಮ್ಮ ಮೇಲೆ ಕ್ಯಾಂಡಿಡೇಟ್ ಹಾಕಿದ್ದು ಆಗ ಬಂದು ಕಾಂಗ್ರೆಸ್ನವರೆಲ್ಲ ಭಾಷಣ, ಅವನಿಗೆ ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ, ಅವನಿಗೆ ನೀವು MLA ಮಾಡೋಕ್ಕೆ ಹೊರಟಿದ್ದೀರಿ ಅಂತ ಅಲ್ಲಿ ನನ್ನ ವಿರುದ್ಧ ದೊಡ್ಡ ಜೋರಾಗಿ, ಭಾಳ ಉಪಚುನಾವಣೆ ಅಂದರೆ ಹಂಗಿಂಗಲ್ಲ, ಅಷ್ಟು ಬಿರುಸಾಗಿ ಉಪಚುನಾವಣೆ ನಡೀತು ನನ್ನ ಕ್ಷೇತ್ರದಲ್ಲಿ. ಕಾಂಗ್ರೆಸ್ ಆಗ SM ಕೃಷ್ಣ ಅವ್ರ ನೇತೃತ್ವದಲ್ಲಿ ಎಲ್ಲ ಇಡೀ ಕ್ಯಾಬಿನೆಟಲ್ಲಿ ಒಂದು 30 ಜನ ಮಂತ್ರಿಗಳು ಬಂದು, ಒಂದು 40 ಜನ ಶಾಸಕರು, ಜನಾರ್ದನ್ ಪೂಜಾರಿ ಅವರು ಅಲ್ಲೇ ಮುಕ್ಕಾಂ ಹೂಡಿ ನಮ್ಮ ವಿರುದ್ಧ ಕ್ಯಾಂಪೇನ್ ಮಾಡಿದರು. ಅದರಲ್ಲಿ ಮುಖ್ಯ ಏನಂದರೆ, ಇವನು ಅಮೇರಿಕಾದವನು, ಇವನಿಗೆ ಏನು ಅಂತ ಕನ್ನಡ ಕೂಡ ಮಾತಾಡೋಕ್ಕೆ ಬರೋದಿಲ್ಲ ಅನ್ನೋದು ಒಂದು ಪದೇ ಪದೇ ಅದನ್ನೇ ಹೇಳ್ತಾ ಇದ್ರು. ಕನ್ನಡ ಮಾತಾಡಕ್ಕೆ ಬರಲ್ಲ, ಅವ್ರಿಗೆ ಗೊತ್ತಿಲ್ಲ ಏನೋ, ಈಗ ಅವನು ಅಲ್ಲಿದ್ದಾನೆ, ಅಲ್ಲಿಂದ ಬಂದಿದ್ದಾನೆ ಅಂತ ಅಷ್ಟನ್ನೇ ತಿಳ್ಕೊಂಡಿದ್ದಾರೆ ಬಿಟ್ರೆ ನಮ್ದು ನಿಜವಾದ ಹಿನ್ನೆಲೆ ಏನು ತಿಳ್ಕೊಳ್ದೆ, ರಾಜಕೀಯದಲ್ಲಿ ಹಿಂಗೆ ತಾನೆ ಎಲ್ಲ ಉಡಾಫೆಗೆ ಮಾತಾಡೋದು ಜಾಸ್ತಿ. ಸೊ ಅದಾಗಿ ಗೆದ್ದು ಬಂದು ಆಮೇಲೆ ಅಸೆಂಬ್ಲಿಗೆ ಬಂದಾಗ ಮೊದಲನೇ ಅಧಿವೇಶನದಲ್ಲಿ ನಾನು ನಮ್ಮ ಕೆಲವು ಸಮಸ್ಯೆಗಳು, ಕುಡಿಯೋ ನೀರ್ದು ಅದು ಇದು ಎಲ್ಲ ತೆಗೆದುಕೊಂಡು ಸ್ವಲ್ಪ ಕರಾರುವಕ್ಕಾಗಿ ಮಾತಾಡಿದ್ದೆ. ಸೊ ಮೊದಲನೇ ಬಾರಿಯ ವಿಧಾನಸಭೆ ಪ್ರವೇಶ ಮಾಡಿರೋದು, ರಾಜಕೀಯ ಅನುಭವ ಇಲ್ಲ. SM ಕೃಷ್ಣ ಅವರು ಭಾಳ ಉನ್ನತ ಮಟ್ಟದಲ್ಲಿ ಇದ್ದಂಥವರು ಆ ಕಾಲದಲ್ಲಿ ಮುಖ್ಯಮಂತ್ರಿಗಳು. ಸೊ ನಾನು ಭಾಳ ತೀಕ್ಷ್ಣವಾಗಿ ಟೀಕೆ ಮಾಡಿನೂ ಸಹ ಮಾತಾಡಿದ್ದೆ. ಆದರೆ SM ಕೃಷ್ಣ ಅವರ ದೊಡ್ಡ ಗುಣ ಏನಂದರೆ, ಅದಕ್ಕೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಅವರು ನಂದು ಹೆಸರು ತಗೊಂಡ್ಬಿಟ್ಟು ಯುವ ಶಾಸಕರು, ಹೊಸ ಶಾಸಕರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ, ಇನ್ನೂ ಮಾತಾಡಬೇಕು ಅನ್ನೋ ಥರ ಅವ್ರ ದೊಡ್ಡ ಗುಣ ಅದು. ಯಾಕಂದರೆ ನಾನು ಇನ್ನೂ ಅಸೆಂಬ್ಲಿಗೆ ಎಂಟ್ರಾಗಿ ಆಗ್ಲೇ ಒಬ್ಬ ಮುಖ್ಯಮಂತ್ರಿ ವಿರುದ್ಧವಾಗಿ ಸ್ವಲ್ಪ ತೀಕ್ಷ್ಣವಾಗಿ ಮಾತಾಡಿದ್ರೂ ಸಹ ಅವರು ಉತ್ತರ ಕೊಡೋವಾಗ ಎಲ್ಲರದು ಹೆಸರು ತಗೊಂಡು ಅದರಲ್ಲಿ ನಂದು ತಗೊಂಡು ಇವರು ಹೊಸ ಶಾಸಕರು ಮಾತನಾಡಿದ್ದಾರೆ ಅಂತ ಮೆಚ್ಚುಗೆ ಮಾತನಾಡಿದ್ರಲ್ಲ, ಅದು ಅವ್ರ ದೊಡ್ಡ ಗುಣ. ಬಟ್ ಅವತ್ತು ಅಸೆಂಬ್ಲಿಯಲ್ಲಿ ಇನ್ನೂ ಬೇರೆ ಬೇರೆಯವರೆಲ್ಲ ಇದ್ದರು. KH ರಂಗನಾಥ್ ಅವರು ಇದ್ದರು,
ಆವತ್ತು ಮಂತ್ರಿಗಳವರು, ಗೋರ್ಪಡೆ ಅವರಿದ್ದರು, ಆಮೇಲೆ ಪೀಠದಲ್ಲಿ ಶಿವಪ್ಪನವ್ರು ಕೂತಿದ್ರು, ಹೌದು. ಬಹುಶಃ ಶಿವಪ್ಪನವ್ರು ಕೂತಿದ್ರು ಅನ್ಸುತ್ತೆ ನನಗೆ ಜ್ಞಾಪಕ. ಹಾಗೆ ಅವರೆಲ್ಲರೂ ಕೂಡ ಭಾಳ ಮೆಚ್ಚುಗೆಯ ಮಾತುಗಳನ್ನು ಹೇಳಿ, ಬಹುಶಃ ರಂಗನಾಥ್ ಅವರು ಅಥವಾ ಶಿವಪ್ಪನವರು ಯಾರೋ ಹೇಳಿದರು, ಹುಲಿ ಹೊಟ್ಟೆಯಲ್ಲಿ ಹುಲಿ ಮರಿನೇ ಹುಟ್ಟಿದೆ ಅನ್ನೋ ಥರನೂ ಕೂಡ ಆವತ್ತು ಪೀಠದಿಂದ ಅವರು ಹೇಳಿದರು. ಸೊ ಮೊದಲನೇ ಅಧಿವೇಶನದ ಅನುಭವ. ಸೊ ಅವರೆಲ್ಲರೂ ಘಟಾನುಘಟಿಗಳು, ಒಂದು ಮೆಚ್ಚುಗೆ ಎಲ್ಲೋ ಒಂಥರ ಮತ್ತೆಲ್ಲ ವಿರೋಧ ಪಕ್ಷ. ಈ ಕಡೆ ನಾನು ವಿರೋಧ ಪಕ್ಷದಲ್ಲಿದ್ದೆ, ಹೌದು, ಮಾತಾಡಿ ಒಳ್ಳೆ ಮಾತು ಹೇಳಿದವರೆಲ್ಲ ಆಡಳಿತ ಪಕ್ಷದಲ್ಲಿದ್ದಂಥ ಅವರು. ಸೊ ಎಲ್ಲ ಒಂದು ಕಡೆ ಆವತ್ತಿನ ರಾಜಕೀಯ ಹಂಗಿತ್ತು, ಇವತ್ತು ಆ ಥರ ಇಲ್ಲ ಬಿಡಿ, ಆದರೆ ಆವತ್ತು ಕಾಲನೇ ಬೇರೆ ಇತ್ತು 2003ನೇ ಇಸ್ವಿಯಲ್ಲಿ. ಸೊ ಅವರೆಲ್ಲರೂ ಕೂಡ ಒಂದು ನೈತಿಕವಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ತಂದೆಯವರು ಹಾಕಿಕೊಟ್ಟಿರ್ತಕ್ಕಂತಹ ರಾಜಕೀಯದ ಮಾರ್ಗವೂ ಕೂಡ ಇದ್ದೇ ಇರುತ್ತೆ. ಯಾಕೆಂದರೆ ಎಂಡ್ ಆಫ್ ದ ಡೇ ಫ್ಯಾಮಿಲಿಯಿಂದ ಬಂದಿರುವಂತಹ ವ್ಯಕ್ತಿಗೆ ಅವ್ರನ್ನ ಅಳೆಯೋದಕ್ಕಿರುವಂತಹ ಮಾನದಂಡ ಅವರ ಹಿರಿಯರು ಏನು ಮಾಡಿದ್ದಾರೆ ಅನ್ನುವಂಥದ್ದು. ಅಂದರೆ ಹಿರಿಯರು ದೊಡ್ಡ ಇದನ್ನು ಸೆಟ್ ಮಾಡಿದಾಗ, ಒಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಿದಾಗ ಅದರ ಅಳತೆಗೋಲಿನಲ್ಲಿ ಅಳೆಯುವಂಥದ್ದು ಸಾಮಾನ್ಯ ಇದ್ದೇ ಇರುತ್ತೆ. ತಾವು ನಿಮ್ಮ ತಂದೆಯವರು ಇಂಡಿಪೆಂಡೆಂಟ್ ಆಗಿ ಮೊದಲ ಬಾರಿಗೆ ಇದ್ದರು, ನಂತರ ಜನತಾದಳದಿಂದ ಇದ್ದರು, ಜನತಾದಳದ ಸ್ಪ್ಲಿಟ್ ನಂತರ JDU-ನಲ್ಲಿದ್ದರು. ಇವೆಲ್ಲ ಆದಮೇಲೆ ನೀವು ಕಾಂಗ್ರೆಸ್ಗೆ, ಯಾಕೆಂದರೆ ಅವರು ಕಾಂಗ್ರೆಸ್ ವಿರೋಧಿ ರಾಜಕಾರಣವನ್ನು ನಿರಂತರವಾಗಿ ಮಾಡ್ಕೊಂಡ್ರು. 78ರ ಒಂದು ಸೋಲನ್ನು ಹೊರತುಪಡಿಸಿದರೆ ಸತತವಾಗಿದ್ದಂಥವರು ಕೂಡ. ನಿಮಗೆ ಕಾಂಗ್ರೆಸ್ ಜೊತೆ ಸೇರಬೇಕು ಅನ್ನೋಂಥದ್ದು ಯಾಕೆ ಅನ್ನಿಸ್ತು? ಆ ನಿರ್ಧಾರಕ್ಕೆ ಪರ್ಟಿಕ್ಯುಲರ್ ರೀಸನ್ ಏನಾದ್ರು ಇದೆಯಾ? ನಾವು ಆಗ 2003ರಲ್ಲಿ ನಾನು ಆಯ್ಕೆಯಾಗಿ 2004ರಲ್ಲಿ ನಾವೊಂದಷ್ಟು ಜನ ಸಾಮೂಹಿಕವಾಗಿ JDU-ನಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಆದ್ವಿ. ನಿಖರವಾಗಿ ಹೇಳ್ಬೇಕಾದ್ರೆ ಸುಮಾರು 16 ಜನ ಒಂದೇ ದಿನ, ಅದರಲ್ಲಿ ಬಹುತೇಕ ಶಾಸಕರು, ಒಬ್ಬರಿಬ್ಬರು ಮಾಜಿ ಶಾಸಕರಿದ್ದರು, ಬಟ್ 16 ಜನ ಒಂದೇ ದಿನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ವಿ. ಆದರೆ ಅದಕ್ಕೆ ಪೂರ್ವದಲ್ಲಿ ನಮ್ಮದು ಎಲ್ಲ ಪ್ರಯತ್ನ ಕೂಡ ಜನತಾ ಬಣಗಳನ್ನು ವಿಲೀನ ಮಾಡಬೇಕು ಅನ್ನೋದು ನಮ್ಮ ಪ್ರಯತ್ನ ಆಗಿತ್ತು. ಕರ್ನಾಟಕದಲ್ಲಿ ಜನತಾ ಪರಿವಾರ ಇರಬೇಕು, ಇವ್ರದ್ದು ಅವ್ರದ್ದು ಪಾರ್ಟಿ ಅಲ್ಲ, ಜನತಾ ಒಂದುಗೂಡಬೇಕು ಅಂತ. ನಾನು ರಾಜಕೀಯದಲ್ಲಿ ಇನ್ನೂ ಅಂಬೆಗಾಲಿಡುವಷ್ಟು ನನಗೆ ಅನುಭವ ಇರಲಿಲ್ಲ, ಆದರೆ ನನ್ನ ಮನಸ್ಸಿನ ಆಸೆನೂ ಅದೇ ಆಗಿತ್ತು. ನಮ್ಮ ಹಿರಿಯರು ಎಲ್ಲ ಅವತ್ತು ಬಹಳ ಪ್ರಯತ್ನ ಮಾಡಿದರು, ಏನಾದರೂ ಮಾಡಿ JDU, AIPJD ಮತ್ತು JDS ಇವುಗಳನ್ನೆಲ್ಲ ವಿಲೀನ ಮಾಡಿ ಮೂಲ ಜನತಾದಳದ ರೂಪರೇಷೆಗಳನ್ನು ವಾಪಸ್ ತರಬೇಕು ಅಂತ. ಆದರೆ ಅದು ಕೈಗೂಡಲಿಲ್ಲ. ದೊಡ್ಡ ಸ್ಥಾನದಲ್ಲಿದ್ದಂಥವರು ಅವತ್ತೇನು ಹೇಳಿದ್ರು ಅಂದರೆ, ನೀವು ಬಂದು ಸೇರ್ಕೊಳ್ಳಂಗಿದ್ರೆ ಸೇರ್ಕೊಳ್ರಿ, ವಿಲೀನ ಎಲ್ಲ ಬಿಟ್ಬಿಡ್ರಿ ಅನ್ನೋ ರೀತಿಯಲ್ಲಿ ಭಾಳ ನಮಗೂ ಮನಸ್ಸಿಗೆ ನೋವಾಗೋ ಥರ ಖಡಕ್ಕಾಗಿ ಹೇಳಿದರು. ಸೊ ಆವಾಗ ಅದನ್ನು ನೋಡಿಬಿಟ್ಟು ನಾವೋಗಿ ಎಲ್ಲೋ ಒಂದು ಕಡೆ ಸರೆಂಡರ್ ಆಗುವಂಥದ್ದು ಆಗೋದಿಲ್ಲ. ವಿಲೀನ ಅಂದರೆ ಸಮಾನ ಗೌರವ, ಸಮಾನ ಮನಸ್ಕರು ವಿಲೀನ ಆಗ್ತಾರೆ. ನೀವು ಬಂದು ಸೇರ್ಕೊಳ್ಳಿ ಅಂತ ಹೇಳಿದ್ರೆ, ಇದು ಯಾಕೋ ಅವತ್ತು ನಮ್ಮ ಹಿರಿಯರ ಸ್ಥಾನದಲ್ಲಿ ನನಗೆ ಯಾರಿದ್ರು ಅವರು ಇದು ಸರಿ ಇಲ್ಲಪ್ಪ ಈ ರೀತಿ ಇವರು ಹೇಳೋದು ಅಂತ, ಅವರು ಇದು ಒಳ್ಳೆ ಚಿಹ್ನೆ ಅಲ್ಲ ಇದು. ನಾವು ವಿಲೀನ ಮಾಡಿ ಅಂತ ನಾವು ಕೇಳಿದ್ರೆ ಇವರು ನೀವು ಬಂದು ಸೇರ್ಕೊಳ್ಳಂಗಿದ್ರೆ ಸೇರ್ಕೊಳ್ರಿ ಅಂತ ಹೇಳ್ತಾರೆ ಅಂದರೆ ಇದು ಒಳ್ಳೆ ಗುರುತಲ್ಲ ಇದು ಅಂತ ನಮ್ಮ ಹಿರಿಯರು ವಾರ್ನ್ ಮಾಡಿದರು, ನಮ್ಮ ತಂದೆ ಸ್ಥಾನದಲ್ಲಿ ಇದ್ದಂಥವರು. ಸೊ ಅವರು ಆವಾಗ ಅಲ್ಲಿಗೆ ಆ ಆಪ್ಷನ್ ಕ್ಲೋಸ್ ಆಯಿತು. ನಮಗೆ ವಿಲೀನ ಆಗ್ತಾ ಇಲ್ಲ, ವಿಲೀನ ಆಗಲಿಕ್ಕೆ ಬಿಡ್ತಾ ಇಲ್ಲ, ನಾವು ಬಂದು ಸೇರ್ಕೊಳ್ಳಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅದು ನಮಗೆ ಮನಸ್ಸಿಗೆ ಗೌರವಕ್ಕೆ ಒಪ್ಪೋದಿಲ್ಲ. ಸೊ ಆ ಸಂದರ್ಭದಲ್ಲಿ ನನಗೆ ಗೊತ್ತಿರಲಿಲ್ಲ, ಬಟ್ SM ಕೃಷ್ಣ ಅವರು ನಮ್ಮ ಶ್ರೀನಿವಾಸ್ ಗೌಡ್ರಿಗೆ, ರಮೇಶ್ ಕುಮಾರ್ ಅವ್ರಿಗೆ, BL ಶಂಕರ್ ಅವರಿಗೆ, ಇಂಥವರಿಗೆಲ್ಲ ಕರೆಸಿ ಮಾತನಾಡಿ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಅವರನ್ನು ಗೌರವವಾಗಿ ನಡೆಸ್ಕೊಂಡು, ನೀವೆಲ್ಲ ಈಗ ಬೈರೇಗೌಡರು ಇಲ್ಲ, ಅಷ್ಟೊತ್ತಿಗೆ ನಾಗೇಗೌಡರು ತೀರೋಗಿದ್ರು, JH ಪಟೇಲ್ರು ಇರಲಿಲ್ಲ, ಬೊಮ್ಮಾಯಿಯವರು ಬಹುಶಃ ಮರ್ತಿದ್ದೇನೆ ಇದ್ರೋ ಇಲ್ವೋ, ಹೆಗಡೆ ಅವರು ತೀರೋಗಿದ್ರು. ಸೊ ಈಗ ಯಾರು ನಾಯಕರೇ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ನೀವೆಲ್ಲರೂ ಯಾಕೆ
ಒಂದು ರೀತಿ ಸಮಾನ ಮನಸ್ಕರಿದ್ದೀರಿ, ನಿಮ್ಮನ್ನು ಗೌರವವಾಗಿ ನಡೆಸ್ಕೊಳ್ತೀವಿ, ನೀವು ಕಾಂಗ್ರೆಸ್ಗೆ ಬನ್ನಿ ಅಂತ ಹೇಳಿ SM ಕೃಷ್ಣ ಅವರು ಆಗಾಗಲೇ ಮಾತುಕತೆ ನಡೆಸಿದ್ರು. ನನಗೆ ಗೊತ್ತಿರಲಿಲ್ಲ. ನಾನು ನೀವು ಹೇಳ್ದಂಗೆ ನಮ್ಮ ತಂದೆಯವರು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಒಂದೇ ನನಗೆ ಗೊತ್ತಿತ್ತು. ಅದು ಬಿಟ್ಟರೆ ನನಗೆ ಇನ್ನೇನು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ಗೆ ಸೇರುವಂಥದ್ದು ಸ್ವಲ್ಪ ಕಷ್ಟ, ನುಂಗ್ಕೊಳ್ಳಿಕ್ಕೆ ಕಷ್ಟವಾಗಿದ್ದಂಥ ವಿಷಯನೇ. ಆದರೆ ಕೊನೆಗೆ ನಮ್ಮ ತಾಯಿಯವರು ಏನು ಹೇಳಿದ್ರು, ನೋಡಪ್ಪ 4 ಜನ ದೊಡ್ಡೋರಿದ್ದಾರೆ, ಅವ್ರು ಏನು ಹೇಳಿದ್ರೆ ಅವರಲ್ಲಿ ನೀನು ಒಬ್ಬನಾಗಿ ಹೋಗು ಅಂತ ಹೇಳಿದ್ರು. ಓಕೆ. ಸೊ 16 ಜನ ನಾವು ಅವರೆಲ್ಲರೂ ಸಹ ಸೇರಿ ಕಾಂಗ್ರೆಸ್ಗೆ ಸೇರುವಾಗ, ಈಗ ನಾವು ಕೂಡ ನಮ್ಮದು ಕೋಲಾರ, ಚಿಕ್ಕಬಳ್ಳಾಪುರ, ಅಲ್ಲಿ ಶ್ರೀನಿವಾಸ್ ಗೌಡರು, ರಮೇಶ್ ಕುಮಾರ್ ಅವರು, ಶಿವಶಂಕರ್ ರೆಡ್ಡಿ ಅವರು, ಚೌಡ್ರೆಡ್ಡಿ ಅವರು, ಹೀಗೆ ಎಲ್ಲರೂ ಕೂಡ ನಮ್ಮ ಹಿತೈಷಿಗಳು, ನಮ್ಮ ಕುಟುಂಬದ ಹಿರಿಯರು ಅಂತಲೇ ಹೇಳ್ಬೋದು. ಅವರೆಲ್ಲರೂ ಸೇರಿ ಒಂದು ತೀರ್ಮಾನ ತಗೊಂಡ್ಮೇಲೆ ನಾನು ಇನ್ನೊಂದು ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅವ್ರ ಜೊತೆಗೆ ನಾನು ಕೂಡ ಕಾಂಗ್ರೆಸ್ ಸೇರಿದಾಗ ಒಬ್ಬೊಬ್ಬರು ಕಾಂಗ್ರೆಸ್ನಲ್ಲಿ ಇದ್ದವರು ನಮ್ಮ ಕುಟುಂಬ, ನಮ್ಮ ತಂದೆಯವ್ರ ಬಗ್ಗೆ ಭಾಳ ಹಿತೈಷಿಗಳು, ನನ್ನ ಹಿತೈಷಿಗಳು ಹೇಳಿದರು, ನೀವು ಕಾಂಗ್ರೆಸ್ಗೆ ಸೇರಬಾರ್ದಾಗಿತ್ತು, ಅಲ್ಲೇ ಇದು ಫೈಟ್ ಮಾಡಬೇಕಾಗಿತ್ತು ಅಂತ ನನ್ನ ಒಳ್ಳೆಯದಕ್ಕೆ ಹೇಳಿದ್ರು, ನನ್ನ ಒಳ್ಳೆಯದಕ್ಕೆ. ಇನ್ನು ಕೆಲವರು JDSನಲ್ಲಿದ್ದ ಮಿತ್ರರು, ಏನು ಬ್ರದರ್ ಹಿಂಗೆ ನೀನು ಕಾಂಗ್ರೆಸ್ಗೆ ಹೋಗ್ಬಿಟ್ಟಲ್ಲ, ತಪ್ಪು ಮಾಡಿದೆ ಅಂತ ಹೇಳಿದರು. ಆದರೆ ಆವತ್ತು ಅವ್ರು ಯಾರ್ಯಾರು ಆ ರೀತಿ ಹೇಳಿದ್ರು ಅವರೆಲ್ಲರೂ ಒಂದು 5, 6, 8, 10 ವರ್ಷ ಆದಮೇಲೆ ಬ್ರದರ್ ನೀನು ಒಳ್ಳೆ ಕೆಲಸ ಮಾಡಿದೆ, ಓಕೆ, ಕಾಂಗ್ರೆಸ್ಗೆ ಹೋಗಿ ಅಂತ ಆನಂತರ ಅವರೇ ಹೇಳಿದರು. ಸೊ ಕಾಂಗ್ರೆಸ್ಗೆ ಸೇರುವಾಗ ಸ್ವಲ್ಪ ನನಗೂ ಕೂಡ ಅಷ್ಟು ಅದು ಸರಾಗವಾಗಿ ಇರಲಿಲ್ಲ ಮನಸ್ಸಿಗೆ. ಆದರೆ SM ಕೃಷ್ಣ ಅವರು ನಮ್ಮನ್ನು ಚೆನ್ನಾಗಿ ನಡೆಸ್ಕೊಂಡ್ರು, ಸೋನಿಯಾ ಗಾಂಧಿ ಅವ್ರ ಹತ್ರ ಕರ್ಕೊಂಡು ಹೋಗಿ ಸೇರಿಸಿದ್ರು. ಅದಾದಮೇಲೆ ನನ್ನನ್ನಂತೂ ಕಾಂಗ್ರೆಸ್ಸು, ನಾನು ಯೂತ್ ಕಾಂಗ್ರೆಸ್ ಅಲ್ಲ, ಎಲ್ಲ ರೀತಿಯಲ್ಲಿ ನನಗೆ ನಮ್ಮ ಅರ್ಹತೆ ಮತ್ತು ನಿರೀಕ್ಷೆಗೆ ಮೀರಿ ಅವಕಾಶನೂ ಕೊಟ್ಟಿದೆ, ಗೌರವವಾಗೂ ನಡೆಸ್ಕೊಂಡಿದೆ. ಅದು AICC ಹಂತದಲ್ಲೇ ಆಗಲಿ ಅಥವಾ ಕರ್ನಾಟಕದ ಹಂತದಲ್ಲೇ ಆಗಲಿ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಆಗಲಿ, ಶಿವಕುಮಾರ್ ಅವರೇ ಆಗಲಿ ಅಥವಾ ಪರಮೇಶ್ವರ್ ಅವರಾಗಲಿ, ಯಾರೇ ಆಗಲಿ ನಮ್ಮನ್ನು ಭಾಳ ಗೌರವವಾಗಿ ನಡೆಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಲಾಂಗ್ ಟರ್ಮಲ್ಲಿ ಒಳ್ಳೇದಕ್ಕೋಸ್ಕರ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ನೋ ಥರ. ಸಿದ್ದರಾಮಯ್ಯವರ ಸಂಪುಟ ಸಹೋದ್ಯೋಗಿಗಳಾಗಿದ್ದರು ನಿಮ್ಮ ತಂದೆಯವರು. ಅವಾಗ ಅವರು ಕೃಷಿ ಮಂತ್ರಿ ಆಗಿದ್ರು, ಇವರು ಹಣಕಾಸು ಸಚಿವರಾಗಿದ್ದರು. ಹಾಗಾಗಿ ನಿಮಗೆ ಮೊದಲ ಬಾರಿಗೆ ಕೃಷಿ ಸಚಿವ ಕೊಟ್ಟಿದ್ದು ನಿಮ್ಮ ಅಪ್ಪನ ಕಾರಣಕ್ಕಾಗಿ ಮಗನಿಗೆ ಕೃಷಿ ಮಂತ್ರಿ ಮಾಡಿದ್ರ? ನೀವೇನಾದ್ರು ಕೇಳಿದ್ರ ಸಿದ್ದರಾಮಯ್ಯವ್ರ? ನಾನಂತೂ ಕೇಳಿರ್ಲಿಲ್ಲ. ನಾನು ಅವತ್ತು ಮಂತ್ರಿ ಮಾಡಿ ಅಂತಾನು ನಾನೇನು ಕೇಳಲಿಲ್ಲ, ಇಂಥ ಖಾತೆ ಅಂತಾನು ನಾನು ಕೇಳಲಿಲ್ಲ. ಸಿದ್ದರಾಮಯ್ಯನವರು ಆನಂತರ ಹೇಳೋರು, ಏಯ್ ಹಂಗಲ್ಲ ಕಣಯ್ಯ, ನಿಮ್ಮ ಅಪ್ಪನಿಗೋಸ್ಕರ ಏನು ಮಾಡಿಲ್ಲ ಅಂತ 1-2 ಬಾರಿ ಅಂದಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೂ ಬಹುಶಃ ಅದು ಇತ್ತು ಅವ್ರ ತಲೆಯಲ್ಲಿ ಅಂತ ನನಗೆ ಅನಿಸುತ್ತೆ. ಇವರಪ್ಪ ಆಗಿದ್ದ ಇವನಿಗೂ ಮಾಡೋಣ ಅಂತ ಅವ್ರ ವಿಚಾರ ಇರಬಹುದು ಅಂತ ನನಗೆ ಅನಿಸುತ್ತೆ. ಬಟ್ ಅದು ಮಾಡಿದಾಗ ನಿಮಗೂ ಗೊತ್ತಿದೆ, ಸುಮಾರು ಜನ ಇದೇನು ಇವ್ರು ಯಾರೋ ಸಿಟಿಯವ್ರನ್ನ ಕರ್ಕೊಂಡು ಬಂದು ಕೃಷಿ ಮಂತ್ರಿ ಮಾಡಿಬಿಟ್ರಲ್ಲ ಅಂತ ಎಷ್ಟೋ ಜನ ನಮ್ಮ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ದೆ ಆರಂಭದಲ್ಲಿ ವ್ಯಾಖ್ಯಾನ ಮಾಡಿದವರು ಕೂಡ ಇದ್ದಾರೆ. ಆನಂತರ ಎಲ್ಲರೂ ಕೂಡ ಕಾಲ ಕಳೆದಾಗೆ ಎಲ್ಲರೂ ಒಪ್ಕೊಂಡ್ರು, ಅದು ಬೇರೆ ವಿಷಯ. ಬಟ್ ಆರಂಭದಲ್ಲಿ ಒಂದು ರೀತಿ ಅಭಾಸ ಭಾವ ಇತ್ತು, ಇವ್ರು ಹೆಂಗೆ ಕೃಷಿ ಮಂತ್ರಿ, ಇವರು ಅಮೆರಿಕ ಅಂತ ಮತ್ತೆ ನಗರ ಕ್ಷೇತ್ರದಲ್ಲಿ IT-BT ಮಿನಿಸ್ಟರ್ ಮಾಡೋದು ಬಿಟ್ಟು ಇವ್ರನ್ನ ಅಗ್ರಿಕಲ್ಚರ್ ಮಿನಿಸ್ಟರ್ ಮಾಡಿದಾರಲ್ಲ ಅಂತ ಈ ರೀತಿ ಭಾಳ ವ್ಯಾಖ್ಯಾನಗಳು ಆಗ ಆಗಿತ್ತು. ಆದರೆ ಕಾಲನೇ ಎಲ್ಲದಕ್ಕೂ ಉತ್ತರ ಕೊಟ್ಟಿದೆ. ನಾನು ಕಾಂಗ್ರೆಸ್ ಸೇರಿದ್ದು ಸರಿ ಅನ್ನೋದಕ್ಕೂ ಕೂಡ ಕಾಲ ಅದನ್ನು ಸರಿ ಅಂತ ಸಾಬೀತುಪಡಿಸಿದೆ. ಕೃಷಿ ಮಂತ್ರಿ ಆಗಿನೂ ಕೂಡ ಏನೋ ನಮ್ಮ ಕೈಲಾದಷ್ಟು ಮಾಡಿದ್ದೀವಿ, ಸಮಾಧಾನ ಇದೆ. ಯಾಕಂದ್ರೆ ಬೈರೇಗೌಡರನ್ನ ಅನೇಕ ಬಾರಿ ಕೃಷಿಕರು ಇವತ್ತು ಕೂಡ, ಹೌದು, ಇವತ್ತು ಅಗ್ರಿಕಲ್ಚರ್ ಮಿನಿಸ್ಟರ್ ಅಂದ್ರೆ ಬೈರೇಗೌಡರು, ಅವ್ರ ಹೆಸರು ಅದೇ ಇದೆ, ಹಂಗೆ ಇದೆ. ಇವತ್ತು ರಾಜ್ಯದಲ್ಲಿ ಹೋಗ್ತೇನಲ್ಲ. ನೀವು ಮಂತ್ರಿ ಆದ ನಂತರ ಕೃಷಿ ಸಲಕರಣೆಗಳನ್ನ, ಕೃಷಿಗೆ ಆ ಹೊಲ ಗದ್ದೆಗಳಿಗೆ ಈ ಆಧುನಿಕ ತಂತ್ರಜ್ಞಾನವನ್ನು ಇಳಿಸುವಂತ ಒಂದು ವ್ಯವಸ್ಥೆಯನ್ನು ಪ್ರಯತ್ನ ಮಾಡಿದ್ರಿ. ಒಂದ್ಸಲ ನೀವು ವಿಧಾನಸೌಧ ಕಾರಿಡಾರ್ನಲ್ಲಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾಗ ನೀವೇ ಒಂದು ಅಂಶವನ್ನು ಶೇರ್ ಮಾಡಿದ್ರಿ. ನಮ್ಮ ಸಂಸ್ಕೃತಿ ಉಳಿಬೇಕು ಅಂತ ಹೇಳಿ, ಆದ್ರೆ ನಮ್ಮ ಗದ್ದೆಗಳು ಉಳಿಬೇಕು, ನಮ್ಮ ಭತ್ತ ನಾಟಿ ಮಾಡೋದು ಉಳಿಬೇಕು, ಭತ್ತದೊಂದಿಗೆ ನಮ್ಮ ಸಂಸ್ಕೃತಿ ಇದೆ. ಈಗ ವಿದೇಶದಲ್ಲಿ ಓದ್ಕೊಂಡು ಬಂದಂತಹ ಕೃಷ್ಣ ಬೈರೇಗೌಡರು ಈ ಥರದ ಯೋಚನೆಯನ್ನು ಕೂಡ ಮಾಡಿಕೊಂಡು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಹೇಗೆ ಸಾಧ್ಯ ಆಯಿತು, ಏನು ಅಂತ ಹೇಳಿ ಹೇಳ್ತೀನಿ.
ನೋಡಿ, ನಾವು ಹೇಗೆ ಅಂತ ಹೇಳಿದರೆ ಬಹುಶಃ ನಮ್ಮನ್ನು ನಾವೇ ವಿಶ್ಲೇಷಣೆ ಮಾಡ್ಕೊಳ್ಳೋದು ಕಷ್ಟ. ಆದರೂ ಕೂಡ ಒಂದೇನೆಂದರೆ, ನನಗೆ ವಿದ್ಯಾಭ್ಯಾಸದಲ್ಲಿ ನಾನು ಅಷ್ಟೋ ಇಷ್ಟೋ ಕಲ್ತಿದ್ದು, ನಮ್ಮ ತಂದೆಯವರಿಂದ ನಾವು ಕಲ್ತಿದ್ದು ಅಂದರೆ, ಏನೇ ಕೆಲಸ ಮಾಡಿದರೂ ಕೂಡ ಶ್ರದ್ಧೆಯಿಂದ ಮಾಡಬೇಕು ಅನ್ನೋದು. ಶ್ರದ್ಧೆಯಿಂದ ಮಾಡಬೇಕು ಕೆಲಸ. ಶ್ರದ್ಧೆಯಿಂದ ಮಾಡಬೇಕು ಅಂದರೆ ಮೊದಲು ಕೆಲಸ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇದನ್ನು ಸ್ವಲ್ಪ ನಾನು ಅಮೆರಿಕಾದಲ್ಲಿದ್ದಾಗಲೂ ಕೂಡ ಅದನ್ನು ಅವ್ರನ್ನ ನೋಡಿ ನಾವು ಕಲ್ತಿದ್ದು ಏನಂದರೆ, ಮೊದಲು ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ಆ ಜವಾಬ್ದಾರಿಯನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ಶ್ರದ್ಧೆಯಿಂದ ನಿರ್ವಹಣೆ ಮಾಡಬೇಕು ಅಂತಂದರೆ, ಮೊದಲು ನಮ್ಮ ಜನಗಳನ್ನು ಅರ್ಥ ಮಾಡ್ಕೋಬೇಕು, ನಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೋಬೇಕು. ಹೇಗೆ ಜವಾಬ್ದಾರಿಯನ್ನು ಜನಗಳ ಜೀವನಕ್ಕೆ ಹತ್ರ ಹೋಗೋ ಥರ ಕೆಲಸ ಮಾಡಬೇಕು. ಸೊ ಜನಗಳನ್ನ ಅರ್ಥ ಮಾಡಿಕೊಂಡ್ರೆ ಇನ್ನು ಉಳಿದಿದ್ದೆಲ್ಲ ಬರುತ್ತೆ. ಸೊ ನಾವು ಯಾರೂ ಕೂಡ ಹುಟ್ಟಿನಿಂದ ಎಲ್ಲ ತಿಳ್ಕೊಂಡು ಬರೋಕ್ಕಂತೂ ಆಗಲ್ಲ. ನಾನು ಹೇಳಿ ಕೇಳಿ PUCಯಲ್ಲೇ ಫೇಲ್ ಆಗಿದ್ದವನು ನಾನು ಎಲ್ಲ ತಿಳ್ಕೊಂಡು ಬಂದಿದ್ದೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ರಾಜಕೀಯಕ್ಕೆ ಬಂದಾಗ ನನಗೆ ಏನೂ ಗೊತ್ತಿಲ್ಲ, ರಾಜಕೀಯನೂ ಗೊತ್ತಿಲ್ಲ. ರಾಜಕೀಯದಿಂದ ಇಚ್ಛಾಪೂರ್ವಕವಾಗಿ ದೂರ ಇದ್ದಂಥವನು. ಹಾಗಾಗಿ ನಮಗೆ ಇವತ್ತು ಡೈಲಿ ನಾನು ಏನಾದರೂ ಪ್ರತಿದಿನವೂ ಕೂಡ ಎದ್ದರೆ ಇವತ್ತು ಏನಾದರೂ ವಿಷಯ ತಿಳ್ಕೊಳ್ಬೇಕು, ಕಲೀಲೇಬೇಕು ಅನ್ನೋದು ಮನಸ್ಸಿನಲ್ಲಿ ನನ್ನ ಹಿಂದೆ ಇರ್ತಕ್ಕಂಥ ಆಲೋಚನೆ. ಯಾಕಂದರೆ ನಮ್ಗೆ ಗೊತ್ತಿಲ್ಲ ಎಷ್ಟು ಬಹುತೇಕ ವಿಷಯಗಳು ನಮಗೆ ಗೊತ್ತಿರೋದಿಲ್ಲ. ಆದರೆ ಕಲಿಬೇಕು ಅಂತ ಅಷ್ಟೊಂದು ಮನಸ್ಸಲ್ಲಿದ್ದರೆ ಎಲ್ಲ ವಿಷಯ ತಾವು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಹಾಗೆ. ನೀವು ಮಲೆನಾಡಲ್ಲಿ, ಕರಾವಳಿ ಭಾಗದಲ್ಲಿ ಜನಗಳನ್ನ ನೀವು ನೋಡಿದರೆ ಎಷ್ಟೋ ಅವರ ಸಂಸ್ಕೃತಿ ಈ ಗದ್ದೆ ಕೃಷಿಯ ಸುತ್ತುವರೆದಿದೆ. ಹೌದು. ಮಲೆನಾಡು ಮತ್ತು ಕರಾವಳಿಯಲ್ಲಿ ವಿಶೇಷವಾಗಿ. ಬಯಲುಸೀಮೆಗೆ ಬಂದರೆ ಅಷ್ಟಿಲ್ಲ. ಹೌದು. ರಾಜ್ಯದ ಅಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳಿದ್ದಾವೆ. ಅಲ್ಲಿ ಹೊಲದ ಸುತ್ತ ಇದೆ. ಈಗ ಅಲ್ಲಿನೂ ಹೊಲದ ಸಂಸ್ಕೃತಿನೂ ಉಳಿದಿಲ್ಲ. ಯಾಕಂದರೆ ಅಲ್ಲಿ ಬೇರೆ ಎಲ್ಲ ಕಮರ್ಷಿಯಲ್ ಕ್ರಾಪ್ಸ್ಗೆ ಹೋಗಿರೋದ್ರಿಂದ ಹೊಲದ ಸಂಸ್ಕೃತಿ ಉಳಿದಿಲ್ಲ. ಇಲ್ಲಿ ಬಂದರೆ ಮಲೆನಾಡು ಮತ್ತು ಕರಾವಳಿಯಲ್ಲಿ ಭತ್ತ, ಅಲ್ಲಿ ಸಂಸ್ಕೃತಿ ಉಳಿಬೇಕಂದ್ರೆ ಗದ್ದೆ ಕೃಷಿ ಮಾಡಿದರೆ ಅದರಲ್ಲಿ ಎಷ್ಟೋ 3-4 ಹಬ್ಬಗಳು ಅದರ ಸುತ್ತನೇ ಇದ್ದಾವೆ. ನಾಟಿ ಮಾಡೋಕ್ಕೊಂದು ಹಬ್ಬ, ಮತ್ತು ಕಟಾವು ಮಾಡೋಕ್ಕೊಂದು ಹಬ್ಬ, ರಾಶಿ ಮಾಡೋಕ್ಕೊಂದು ಹಬ್ಬ. ಹೀಗೆ ಯಾವ ಥರ ಜೀವನದಲ್ಲಿ ಕೆಲವು ಕಸುಬುಗಳು ಬೆರೆತು ಹೋಗಿದೆ ಅನ್ನೋದನ್ನು ಸೂಕ್ಷ್ಮತೆಯಿಂದ ಗಮನಿಸಿದರೆ ನಮಗೆ ಕಾಣುತ್ತೆ. ಸೊ ಆ ಸೂಕ್ಷ್ಮತೆ ನಮಗೆ ಬೇಕು. ರಾಜಕೀಯದಲ್ಲಿರೋರಿಗೆ ಸ್ವಲ್ಪ ಸೂಕ್ಷ್ಮತೆ ಇರಬೇಕು, ಮತ್ತು ತಾಯಿ ಹೃದಯ ಇರಬೇಕು. ಇದನ್ನು ನಾನು ಆವಾಗ ಪದೇ ಹೇಳ್ತಾ ಇರ್ತೇನೆ. ಆವಾಗ ನಾವು ಕಲೀಲಿಕ್ಕೆ ಸಾಧ್ಯ. ಯಾಕಂದರೆ ನಮಗೆ ಏನೂ ಗೊತ್ತಿರೋದಿಲ್ಲ, ಎಲ್ಲಿಂದನೋ ಬಂದಿರ್ತೀವಿ, ಏನೋ ಆಗಿರ್ತೀವಿ. ಇಡೀ ರಾಜ್ಯದ ಜವಾಬ್ದಾರಿ ಕಟ್ಕೊಂಡಾಗ ರಾಜ್ಯದ ಮೂಲೆಯಲ್ಲಿ ಏನೇನು ಹಾವ ಭಾವ ಇದೆ, ವಿಚಾರ ಇದೆ, ಸಂಸ್ಕೃತಿ ಇದೆ, ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು. ಸೊ ಮನಸ್ಸು, ನಾವು ತೆರೆದ ಮನಸ್ಸನ್ನು ಇಟ್ಕೊಂಡ್ರೆ, ಕುವೆಂಪು ಅವರು ಹೇಳಿದಾಗೆ, ಆವಾಗ ತಾನಾಗಿ ಒಂದಷ್ಟು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಕಂದಾಯ ಸಚಿವರು ಆಗ್ತಿದ್ದಂಗೆ ತಾವು ಇದಕ್ಕಿದ್ದ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡೋದು, ಮುದ್ರಾಂಕ ಶುಲ್ಕದ ಏರಿಕೆ ಆಯಿತು, ಏನು ಕೃಷ್ಣ ಬೈರೇಗೌಡರು ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಆಸ್ತಿ ವಿಚಾರಗಳಲ್ಲಿ ಏನು ಮಾಡೋಕ್ಕೆ ಹೊರಟಿದ್ದಾರೆ, ವಿಶೇಷವಾಗಿ ಬೆಂಗಳೂರಿನಂತಹ ನಗರ ಪ್ರದೇಶಗಳಲ್ಲಿ, ಇದರ ಬಗ್ಗೆ ಬಹಳ ಟೀಕೆಯೂ ಕೂಡ ವ್ಯಕ್ತವಾಯಿತು ನಿಮ್ಮ ನಿರ್ಧಾರದ ಬಗ್ಗೆ. ಮತ್ತು ಇದು ಜನರಿಗೆ ನೀವು ಕೊಡ್ತಿರುವಂಥ ಕಷ್ಟ ಅನ್ನುವಂತಹ ಟೀಕೆಯೂ ಕೂಡ ವ್ಯಕ್ತ ಆಯಿತು. ಆದರೆ ನಿಮ್ಮ ಪ್ರಕಾರ ಈ ನಿರ್ಧಾರ ಯಾಕೆ ಮುಖ್ಯ, ನಿಮಗೆ ಯಾಕೆ ಮುಖ್ಯ ಅಂತ ಅನಿಸ್ತು? ಗೈಡೆನ್ಸ್ ವ್ಯಾಲ್ಯೂ ಕಾನೂನು ಏನು ಹೇಳುತ್ತೆ, ಪ್ರತಿ ವರ್ಷ ಪರಿಷ್ಕರಣೆ ಆಗಬೇಕು ಅಂತ ಹೇಳುತ್ತೆ. ಪ್ರತಿ ವರ್ಷ ಯಾಕೆ ಆಗಬೇಕು? ಯಾಕೆ ಅಂದರೆ ಮಾರ್ಕೆಟ್ ವ್ಯಾಲ್ಯೂ ದಿನೇ ಹೆಚ್ಚಾಗುತ್ತೆ, ಕಡಿಮೆ ಆಗುತ್ತೆ. ಅದಕ್ಕೆ ತಕ್ಕ ಹಾಗೆ ಗೈಡೆನ್ಸ್ ವ್ಯಾಲ್ಯೂನು ನಿಗದಿ ಆಗಬೇಕು. ಯಾಕೆ ಗೈಡೆನ್ಸ್ ವ್ಯಾಲ್ಯೂ ನಿಗದಿ ಆಗಬೇಕು? ನೀವು ಬ್ಯಾಂಕಿಗೆ ಹೋದರೆ ಒಂದು ಲೋನ್ ಕೊಡಬೇಕಾದ್ರೆ ಆ ಆಸ್ತಿಯ ಗೈಡೆನ್ಸ್ ವ್ಯಾಲ್ಯೂ ಎಷ್ಟು ಅಂತ ನೋಡ್ತಾರೆ, ಅದ್ರ ಮೇಲೆ ನಿಮಗೆ ಲೋನ್ ಸಿಗುತ್ತೆ. ಮಾರ್ಕೆಟಲ್ಲಿ 1 ಕೋಟಿ ಇರಬಹುದು, ಆದರೆ ಗೈಡೆನ್ಸ್ ವ್ಯಾಲ್ಯೂಯಲ್ಲಿ 20 ಲಕ್ಷ ಅಂತ ಇದ್ದರೆ ನಿಮ್ಮ ಆಸ್ತಿಯ ಮೌಲ್ಯ ಬ್ಯಾಂಕು 20 ಲಕ್ಷ ಅಂತಲೇ ತಗೊಳ್ಳೋದು. ಮಾರ್ಕೆಟಲ್ಲಿ 1 ಕೋಟಿ ಇದ್ದರೆ ಇಲ್ಲಿ 1 ಕೋಟಿ ಕೊಡೋದಿಲ್ಲ. ಆದರೆ ನೀವು ನಾಳೆ 20 ಲಕ್ಷ ನೀವು ಕಟ್ಟಕ್ಕಾಗದೆ ಆಸ್ತಿ ಕಳ್ಕೊಂಡ್ರೆ ನಿಮಗೆ ಸಿಗೋದು 20 ಲಕ್ಷ ರೂಪಾಯಿ. 1 ಕೋಟಿ ರೂಪಾಯಿ ಆಸ್ತಿಯನ್ನು ನೀವು ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡಿ ಅದಕ್ಕೆ ಗೈಡೆನ್ಸ್ ವ್ಯಾಲ್ಯೂ 20 ಲಕ್ಷ ಅಂತಿದ್ರೆ ನಿಮಗೆ ಅದರ ಮೌಲ್ಯ 20 ಲಕ್ಷ. ಅಲ್ಲಿಗೆ ನಷ್ಟ ಯಾರಿಗಾಯಿತು? ಎಲ್ಲ ಸಾರ್ವಜನಿಕರಿಗೆ ನಷ್ಟ ಆಯಿತು. ಒಂದು ಲ್ಯಾಂಡ್ ಅಕ್ವೈರ್ ಮಾಡುವಾಗ ಅದರ ವ್ಯಾಲ್ಯೂ ಏನಿದೆ ಅದರಿಂದ ನಾವು 2 ಪಟ್ಟು 3 ಪಟ್ಟು ಕೊಡ್ತೇವೆ. ಹೌದು.
ಗೈಡೆನ್ಸ್ ವ್ಯಾಲ್ಯೂ ಈಗ 1 ಕೋಟಿ ಇರೋ ಕಡೆ ನಾನು 20 ಲಕ್ಷ ಗೈಡೆನ್ಸ್ ವ್ಯಾಲ್ಯೂ ಇಟ್ಟರೆ ಅದ್ರ ಮೇಲೆ ನಿಮಗೆ 3 ಪಟ್ಟು ಸಿಗುತ್ತೆ. ಮಾರ್ಕೆಟಲ್ಲಿ ಆ್ಯಕ್ಚುಲಿ 1 ಕೋಟಿ ಇದೆ, ಸೊ ಅದಕ್ಕಿಂತ ಕಡಿಮೆ ನಿಮಗೆ ಕಾಂಪನ್ಸೇಷನ್ ಸಿಗುತ್ತೆ. ಯಾರಿಗೆ ನಷ್ಟ ಆಯಿತು? ಜನಗಳಿಗೆ ನಷ್ಟ ಆಯಿತು. ಇದೇ ಥರ ನಾನು ಹೇಳ್ತಾ ಹೋದರೆ ಎಲ್ಲ ಆಮೇಲೆ ಕಾರ್ಪೊರೇಷನ್ನಲ್ಲಿ ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಮುನ್ಸಿಪಾಲ್ಟಿಯಲ್ಲಿ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಅವರು ಕೂಡ ಗೈಡೆನ್ಸ್ ವ್ಯಾಲ್ಯೂವನ್ನು ಬೇಸಿಸ್ ಆಗಿ ತಗೊಂಡು ಟ್ಯಾಕ್ಸ್ ನಿಗದಿ ಮಾಡ್ತಾರೆ. ಅವರ ಆದಾಯ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಕೊನೆಗೆ ಗೈಡೆನ್ಸ್ ವ್ಯಾಲ್ಯೂ ರಿವೈಸ್ ಮಾಡೋದಿಲ್ಲ ಅಂತ ಹೇಳಿದರೆ ಮಾರ್ಕೆಟ್ ವ್ಯಾಲ್ಯೂ ಏನು ಕಡಿಮೆ ಆಗಲ್ಲ. ಹೌದು, ಮಾರ್ಕೆಟಲ್ಲಿ 1 ಕೋಟಿ ರೂಪಾಯಿ ಇದ್ದರೆ ನೀವು 1 ಕೋಟಿಗೆ ಆ ಸೈಟನ್ನು ಮಾರಾಟ ಮಾಡ್ತೀರಿ, ಖರೀದಿ ಮಾಡೋನು 1 ಕೋಟಿನೇ ಕೊಡ್ತಾನೆ. ಆದರೆ 20 ಲಕ್ಷ ಮಾತ್ರ ತೋರಿಸ್ತೀರಾ, ಇನ್ನು 80 ಲಕ್ಷ ರೂಪಾಯಿ ಬ್ಲ್ಯಾಕ್ ಮನಿಯಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ, ಕಪ್ಪು ಹಣ. ಹಾಗಾದರೆ ನಾನು ಇಲ್ಲಿ ಈ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಬ್ಲ್ಯಾಕ್ ಮನಿಗೆ, ಬ್ಲ್ಯಾಕ್ ಮಾರ್ಕೆಟ್ಗೆ ನಾನು ಪ್ರೋತ್ಸಾಹ ಕೊಡಬೇಕಾ? ಈ ಬ್ಲ್ಯಾಕ್ ಮನಿನೇ ನಾಳೆ ಬೇರೆ ಎಲ್ಲ ಬ್ಲ್ಯಾಕ್ ಆ್ಯಕ್ಟಿವಿಟೀಸಿಗೆ, ತಪ್ಪುಗಳಿಗೆ ಸರ್ಕ್ಯುಲೇಷನ್ ಆಗೋದು ಬ್ಲ್ಯಾಕ್ ಮನಿ ಇಲ್ಲಿಂದನೇ ಆಗುತ್ತೆ. ಭೂ ವ್ಯವಹಾರದಲ್ಲಿ ಇವತ್ತು ಅಪಾರ್ಟ್ಮೆಂಟ್ಗಳು ಬಿಟ್ಟರೆ ಇನ್ನೆಲ್ಲ ಕಡೆನೂ ಕೂಡ ನೀವು ಕೊಂಡ್ಕೊಂಡ್ರು ಅಷ್ಟೇ, ನಾನು ಕೊಂಡ್ಕೊಂಡ್ರು ಅಷ್ಟೇ ಕ್ಯಾಶ್ ಟ್ರಾನ್ಸಾಕ್ಷನ್ ಇದೆ. ಕ್ಯಾಶ್ ಎಲ್ಲಿಂದ ಬರುತ್ತೆ? ಅದೆಲ್ಲ ಕೂಡ ಕಪ್ಪು ಹಣ. ಸೊ ನಾನು ಗೈಡೆನ್ಸ್ ವ್ಯಾಲ್ಯೂ ಕಡಿಮೆ ಇಟ್ಟಷ್ಟು ಕಪ್ಪು ಹಣ ವಹಿವಾಟು ಸಮಾಜದಲ್ಲಿ ಜಾಸ್ತಿ ಆಗುತ್ತೆ. ಅದನ್ನು ನಾವು ಹೇಗೆ ಸಹಿಸಲಿಕ್ಕೆ ಸಾಧ್ಯ? ಹಾಗಾಗಿ ನಾವು ಗೈಡೆನ್ಸ್ ವ್ಯಾಲ್ಯೂವನ್ನು ಪ್ರತಿ ವರ್ಷ ರಿವಿಷನ್ ಆಗಬೇಕು ಅಂತ ಕಾನೂನು ಹೇಳುತ್ತೆ. ನಾವು 5 ವರ್ಷದ ನಂತರ ಹೋದ ಬಾರಿ ರಿವಿಷನ್ ಮಾಡಿದ್ವಿ. ಅದಾದಮೇಲೆ ಈಗ ಬಹುತೇಕ 2.5 ವರ್ಷ ಆಗಿದೆ, ಇನ್ನೂವರೆಗೂ ಕೂಡ ರಿವಿಷನ್ ಆಗಿಲ್ಲ. ಅದನ್ನು ಕಾಲಕ್ಕೆ ರಿವಿಷನ್ ಆಗ್ತಾ ಇದ್ದರೆ ಈ ರೀತಿ ಬ್ಲ್ಯಾಕ್ ಮನಿ ಹಾವಳಿ ಸ್ವಲ್ಪ ಕಡಿಮೆ ಮಾಡಬಹುದು. ಬ್ಯಾಂಕ್ಗೆ ಹೋದರೆ ನಿಮಗೆ ಏನು ಸಿಗಬೇಕು ಅದು ನಿಮ್ಮ ಆಸ್ತಿಗೆ ಸರಿಯಾದ ಮೌಲ್ಯ ಸಿಗುತ್ತೆ. ಬ್ಯಾಂಕಿಗೆ ಹೋದರೆ ಲ್ಯಾಂಡ್ ಅಕ್ವೈರ್ ಆದರೆ ನಿಮಗೆ ಸರಿಯಾದ ಕಾಂಪನ್ಸೇಷನ್ ಸಿಗುತ್ತೆ. ಸೊ ಇದು ಕಾಲದಿಂದ ಕಾಲಕ್ಕೆ ಆಗಬೇಕು. ಸೊ ಈಗ ಆಯಿತು, ಇದೆಲ್ಲ ಒಂದು ಕಡೆ. ನೀವು ಇನ್ನೊಂದು ಕಡೆ ಹೇಳೋದಾದರೆ ಸರ್ಕಾರ ಇದು ಮಾಡಬೇಕು, ಸರ್ಕಾರ ಅದು ಮಾಡಬೇಕು, ಆದರೆ ಸರ್ಕಾರಕ್ಕೆ ಆದಾಯ ಮಾತ್ರ ಬರಬಾರ್ದು ಅಂದರೆ ಯಾರು ಮ್ಯಾಜಿಕ್ ಮಾಡೋಕ್ಕಾಗತ್ತಾ ಹೇಳಿ? ಆಯ ವ್ಯಯ ಅಂದರೆ ಏನು? ಆಯ ವ್ಯಯ, ಆದಾಯ ಖರ್ಚು. ಆದಾಯ ಇದ್ರೇ ಸರ್ಕಾರ ಖರ್ಚು ಮಾಡಲಿಕ್ಕೆ ಆಗೋದು. ಆದಾಯನೇನಿಲ್ಲ ಅಂತ ಖರ್ಚು ಮಾಡಿ ಅಂತ ಹೇಳಿದರೆ ಸರ್ಕಾರಕ್ಕೆ ಜನ ತಿಳ್ಕೊಳ್ಬೋದು, ಯಾರಾದರೂ ಕೆಲವರು ಏನು ನೋಟ್ ಪ್ರಿಂಟ್ ಮಾಡಿ ಕೊಡ್ಬೋದು ಅಂತ. ಆ ರೀತಿ ಇಲ್ಲ. ಆದಾಯ ಬಂದಿದ್ದನ್ನು ನಾವು ಖರ್ಚು ಮಾಡ್ಬೋದು. ನೀವು ಖರ್ಚು ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಆದರೆ ಆದಾಯ ಮಾತ್ರ ಹೆಚ್ಚಿಗೆ ಮಾಡಬಾರ್ದು ಅಂತ ಹೇಳಿದರೆ ಯಾವ ಸರ್ಕಾರ ನಡೀಲಿಕ್ಕೆ ಸಾಧ್ಯ? ಸೊ ಇವೆಲ್ಲವನ್ನು ನಾವು, ಆದರೆ ಎಲ್ಲದರಲ್ಲೂ ಒಂದು ಬ್ಯಾಲೆನ್ಸ್ ಇರಬೇಕಷ್ಟೆ, ಬ್ಯಾಲೆನ್ಸ್ಡ್ ಇರಬೇಕು. ಸೊ ನಾವು ಚಾಣಕ್ಯ ಹೇಳಿದ್ದನ್ನು ಮರೆಯೋ ಹಾಗಿಲ್ಲ. ದುಂದುಬಿ ಹೂವಿನಲ್ಲಿ ರಸ ಹೀರಿದ್ರೂ ಹೇಗಿರಬೇಕು ಅಂತ ಹೇಳಿದ್ರೆ ಹೂವು ಮುದುಡಬಾರ್ದು, ಎಷ್ಟು ಬೇಕೋ ಅಷ್ಟೇ ರಸ ಹೀರಬೇಕು. ಈ ತತ್ವವನ್ನು ಸಿದ್ದರಾಮಯ್ಯನವರು ಪಾಲನೆ ಮಾಡ್ತಾರೆ. ಅವರ ಕೆಳಗಡೆ ನಾವು ಅವರ ಗೈಡೆನ್ಸಲ್ಲಿ ನಾವೆಲ್ಲ ಬೆಳೆದಿರೋವಂಥವ್ರು, ನಾವು ಕೂಡ ಅದನ್ನು ಫಾಲೋ ಮಾಡ್ತೇವೆ. ಹಾಗಂತೇಳಿ ಪರಿಷ್ಕರಣನೇ ಮಾಡದೆ ಎಷ್ಟೋ ಜನಕ್ಕೆ ಅನ್ಯಾಯ ಆಗಲಿಕ್ಕೆ ಅವಕಾಶ ಆಗಬೇಕು, ಮತ್ತು ಬ್ಲ್ಯಾಕ್ ಮನಿ ಬೆಳೆಸಬೇಕು ಅಂದರೆ ಅದನ್ನು ಕೂಡ ಒಪ್ಪಲಿಕ್ಕೆ ಆಗೋದಿಲ್ಲ. ಈಗ ಕಾವೇರಿ 2.0 ಸಾಫ್ಟ್ವೇರ್ ಇದನ್ನು ಜಾರಿ ಮಾಡುವಂಥ ಕೆಲಸವನ್ನು ತಾವು ಮಾಡಿದ್ವಿ. ಇದು ಟೆಕ್ನಿಕಲಿ ಯಾವ ರೀತಿ ಅಂತ ಚಾಲೆಂಜಸ್ ಇತ್ತು, ಮತ್ತು ಇವಾಗ ಹೇಗೆ ಎಷ್ಟು ಮಟ್ಟಿಗೆ ಅದು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಯಿತು? ಈ ಕಾವೇರಿ 2 ಅಲ್ಲಿ ಏನಾಗಿದೆ, ಬಹುತೇಕ ಈಗ ನಾವು ಆನ್ಲೈನಲ್ಲೇ ನೀವು ಅಪಾಯಿಂಟ್ಮೆಂಟ್ ತೊಗೋಬೋದು, ಆನ್ಲೈನಲ್ಲೇ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡ್ಬೋದು, ಆಮೇಲೆ ಆನ್ಲೈನಲ್ಲೇ ನಿಮ್ಮ ದಾಖಲೆಗಳು ಸರಿ ಇದೆಯಾ ಅಂಥೇಳಿ ಪರಿಶೀಲನೆ, ವೆರಿಫಿಕೇಷನ್ನು ಆನ್ಲೈನಲ್ಲೇ ಆಗಿಬಿಡುತ್ತೆ. ಆನ್ಲೈನಲ್ಲಿ ವೆರಿಫಿಕೇಷನ್ ಆದಮೇಲೆ ಅವರು ನಿಮಗೆ ಎಸ್ ಅಪ್ರೂವ್ಡ್ ಅಂತ ಹೇಳಿದಾಗ ಆನ್ಲೈನಲ್ಲೇ ನೀವು ಅಪಾಯಿಂಟ್ಮೆಂಟ್ ತೊಗೋಬೋದು. ಕಚೇರಿಗೆ ಆ ಟೈಮ್ಗೆ ಬಂದರೆ ನಿಮ್ಮ ರಿಜಿಸ್ಟ್ರೇಷನ್ ಆಗಿ ಮುಗಿಸ್ಕೊಂಡು ಹೋಗ್ಬೋದು. ಸೊ ಹಿಂದೆ ಎಲ್ಲ ಏನಿರ್ತಾ ಇತ್ತು, ನೀವು ಬರಬೇಕು, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು, ಅವರು ಫಿಸಿಕಲ್ಲಾಗಿ ವೆರಿಫೈ ಮಾಡಬೇಕು, ಅದನ್ನು ಸೈನ್ ಮಾಡಬೇಕು, ಆಮೇಲೆ ಸ್ಕ್ಯಾನ್ ಮಾಡಬೇಕು, ಆಮೇಲೆ ಅಪಾಯಿಂಟ್ಮೆಂಟು. ಸೊ 1 ದಿನ 2 ದಿನ ಕಚೇರಿಯಲ್ಲೇ ಕಳಿಬೇಕಾಗಿತ್ತು. ಈಗ ಬಹುಶಃ ಕಚೇರಿಯಲ್ಲಿ ನೀವು ಇರಬೇಕಾದಂಥ ಅವಶ್ಯಕತೆ, ಕರೆಕ್ಟು ಟೈಮ್ಗೆ ನೀವು ಬಂದರೆ ಅಪಾಯಿಂಟ್ಮೆಂಟ್ ಟೈಮ್ಗೆ 15ರಿಂದ 20 ನಿಮಿಷದಲ್ಲಿ ನೀವು ಮುಗಿಸಿ ಹೋಗ್ಬೋದು. ಇನ್ನೆಲ್ಲ ಕೆಲಸನೂ ಕೂಡ ನೀವು ಅಂದರೆ ನೀವು ಎಲ್ಲಿದ್ದೀರಾ ಅಲ್ಲಿಂದನೇ ಮಾಡ್ಬೋದು. ಡಾಕ್ಯುಮೆಂಟ್ ಅಪ್ಲೋಡು, ವೆರಿಫಿಕೇಷನ್ನು,
ಅಪ್ರೂವಲ್ಲು, ಪೇಮೆಂಟು ಎಲ್ಲನೂ ಕೂಡ ನೀವು ಕಚೇರಿಗೆ ಬಾರದೇನೆ ಮಾಡಬಹುದು. ಕಚೇರಿಗೆ ಅಪಾಯಿಂಟ್ಮೆಂಟ್ ಇರೋ ಟೈಮ್ಗೆ ಬಂದುಬಿಟ್ರೆ 15-20 ನಿಮಿಷದಲ್ಲಿ ಕೆಲಸ ಮುಗಿಯುತ್ತೆ. ಸೊ ಇದು ಜನಕ್ಕೆ ಸರಳೀಕರಣ. ಮತ್ತು ಮೊದಲೆಲ್ಲ ಕಚೇರಿಯಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ದೊಂಬಿ, ಜನ, ಜಾತ್ರೆ ಇವೆಲ್ಲವೂ ಕೂಡ ಈಗ ಅವಾಯ್ಡ್ ಆಗಿ ಅವ್ರವ್ರ ಟೈಮ್ಗೆ ಅವ್ರು ಬಂದರೆ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರಬಹುದು. ದೊಡ್ಡ ಗ್ರೂಪ್ ಇದ್ದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಇಬ್ಬರು ಬೈಯರ್ಸು, ಇಬ್ಬರು ಸೆಲ್ಲರ್ಸು ಅಂತ ಹೇಳಿದ್ರೆ ಒಂದು 15 ನಿಮಿಷದಲ್ಲಿ ಅವ್ರದ್ದು ಕೆಲಸ ಮುಗಿದೋಗುತ್ತೆ. ಆ ರೀತಿ ಸರಳೀಕರಣ ಇದರಿಂದ ಸಾಧ್ಯ ಆಗಿದೆ. ಇನ್ನೂ ತುಂಬ ಅಂಶಗಳಿದ್ದಾವೆ. ಅದನ್ನು ಇನ್ನೂ ಕೆಲವು ಅದರಲ್ಲಿ ಸುಧಾರಣೆ ಆಗಬೇಕಾಗಿರೋದು ಬಹಳ ಇದೆ. ಕಾವೇರಿ 2 ಅಲ್ಲಿ ಇನ್ನೂ ಕೆಲವು ಜನಸ್ನೇಹಿ ಕ್ರಮಗಳನ್ನು ನಾವು ಸಂಪೂರ್ಣವಾಗಿ ಅನುಷ್ಠಾನೋದಕ್ಕೆ ತರೋದಕ್ಕೆ ಆಗಿಲ್ಲ. ಮತ್ತು ಆಗಾಗ ಒಮ್ಮೊಮ್ಮೆ ಸ್ವಲ್ಪ ಸಿಸ್ಟಮಲ್ಲಿ ಬ್ರೇಕ್ ಡೌನ್ಸು ಕೂಡ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಇಂಪ್ರೂವ್ಡ್ ವರ್ಷನನ್ನು ರೆಡಿ ಮಾಡಬೇಕು ಅಂತ ನಾವು ಈ ಚರ್ಚೆ ಮಾಡಿದ್ದೇವೆ. ಯಾಕಂದರೆ ಇದರಲ್ಲಿ ಕೆಲವು ನ್ಯೂನ್ಯತೆಗಳನ್ನು ಸರಿಪಡಿಸಲಿಕ್ಕೆ ಭಾಳ ಸಮಯ ಆಗ್ತಾ ಇದೆ ಕಾವೇರಿ 2 ಅಲ್ಲಿ. ಸೊ ಹಾಗಾಗಿ ಹೊಸದನ್ನೇ ಇದನ್ನು ರಿಪೇರಿ ಮಾಡೋದಕ್ಕಿಂತ ಹೊಸದನ್ನು ರೆಡಿ ಮಾಡ್ಬೋದು ಅನ್ನೋದು ಒಂದು ಆಲೋಚನೆ ನಮ್ಮ ಇಲಾಖೆಯಲ್ಲಿ ಇದೆ. ಅದ್ರ ಕಡೆಗೂ ಕೂಡ ನಾವು ಒಂದು ತೀರ್ಮಾನ ತಗೊಳ್ತೇವೆ. ಸೊ ಕಾವೇರಿ 2 ಪಾರದರ್ಶಕತೆ ಬಂದಿದೆ, ಸ್ವಲ್ಪ ಸರಳೀಕರಣ ಆಗಿದೆ, ಜನಗಳ ಮೇಲೆ ಹೊರೆ ಕಡಿಮೆ ಆಗಿದೆ. ಅಷ್ಟು ಮಟ್ಟಿಗೆ ಕಾವೇರಿ 2 ಜನಪರವಾಗಿ ಕೆಲಸ ಮಾಡ್ತಾ ಇದೆ. ಆದರೆ ಇನ್ನೂ ಜನಸ್ನೇಹಿ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ. ಯಾಕಂದರೆ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಕಂಪ್ಯೂಟರ್ ಕ್ರಾಂತಿಯ ಆರಂಭದಲ್ಲಿ ಸಾಫ್ಟ್ವೇರ್ನ ಬಳಕೆಯಿಂದ ಆಡಳಿತ ಅನ್ನುವಂಥ ಪದ ಆವಾಗಷ್ಟೇ ಕಿವಿಗೆ ಬಿದ್ದಾಗ ಇದೇನಪ್ಪ ಹೊಸದಾಗಿ ಎಸ್ ಎಂ ಕೃಷ್ಣ ಅವರು ಮಾಡಕ್ಕೆ ಹೊರಟಿದ್ದಾರೆ ಅನ್ನೋ ಪ್ರಶ್ನೆ ಬಂತು. ಅದಾದಮೇಲೆ ಭೂಮಿ ಸಾಫ್ಟ್ವೇರ್ನ ವಿಚಾರಗಳನ್ನು ಅಲ್ಲಿಂದ ಶುರುವಾಯಿತು. ಅದು ಇವಾಗ ನಾನಾ ಹಂತಗಳು. ಆದರೆ ಈಗ ನೀವು ಈ ಖಾತೆಯನ್ನು ಶುರು ಮಾಡಿದಾಗ ಇದು ಭಾಳ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಜನಕ್ಕೆ ಈ ಖಾತೆ ಇಮಿಡಿಯೇಟ್ ಅನ್ನುವಂಥ ಬಟ್ ಬಂದಾಗ ಅಲ್ಲಿ ಕಾಯಬೇಕಾಗುತ್ತೆ. ಸಾಫ್ಟ್ವೇರ್ ಅಲ್ಲಿ ಏನೋ ಕ್ರ್ಯಾಶ್ ಆಗ್ತಾ ಇದೆ ಅನ್ನೋಂಥದ್ದು ಇವೆಲ್ಲವೂ ಕೂಡ ಈ ಟೀಕೆಗಳ ನಡುವೆಯೂ ಕೂಡ ಈ ಖಾತೆಯ ಬಗ್ಗೆ ನಿಮ್ಗೆ ಏನು ಕಾನ್ಫಿಡೆನ್ಸ್ ಇತ್ತು ಮತ್ತು ಯಾವ ಕಾರಣಕ್ಕೆ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡಲೇಬೇಕು ಅನ್ನೋಂಥದ್ದನ್ನು ನೀವು ಮಾಡ್ತಾ ನೋಡಿ. ಇವತ್ತು ದೇಶದಲ್ಲಿ ನ್ಯಾಯಾಲಯಗಳಲ್ಲಿ, ಕೋರ್ಟ್ಗಳಲ್ಲಿ ಇರೋ ಪ್ರಕರಣ ನೋಡಿದರೆ ಹತ್ರ 60% ಪ್ರಕರಣಗಳು ಎಲ್ಲ ಭೂಮಿಗೆ ಸಂಬಂಧಪಟ್ಟಂಥವೇ ಇದ್ದಾವೆ, ಆಸ್ತಿಗಳಿಗೆ ಸಂಬಂಧಪಟ್ಟಿದೆ. ಹೌದು. 55-60% ಕೋರ್ಟ್ ಕೇಸಸ್ ಎಲ್ಲ ಈ ಭೂ ಆಸ್ತಿಗಳಿಗೆ ಸಂಬಂಧಪಟ್ಟಿದ್ದೇ ಇದೆ. ಇದು ಯಾಕೆ ಆಗ್ತಾ ಇದೆ? ಯಾಕೆ ಅಂದರೆ ನಮ್ಮದು ರೆಕಾರ್ಡ್ ಕೀಪಿಂಗೇ ಸರಿ ಇಲ್ಲ. ಒಂದು ಸೈಟು ನಂದು ಅಂತ ನಾನು ಹೇಳ್ತೀನಿ, ನೀವು ನಂದು ಅಂತ ಹೇಳ್ತೀರಾ. ಅದರಲ್ಲಿ ಬಾರ್ಡ್ರಲ್ಲಿ ನಂದು ನಿಮ್ಮದಕ್ಕೆ ಮಧ್ಯದಲ್ಲಿ 10 ಅಡಿ ಡಿಫ್ರೆನ್ಸ್ ಇದೆ. ಒಂದೊಂದು ಸೈಟ್ಗೆ 2 ಖಾತೆ ಇದೆ. ಈಗ ನಿಮ್ಮ ಹೆಸರು RTCಯಲ್ಲಿ ನಿಮ್ಮ ಹೆಸರಿದೆ, ಆದರೆ ಸೈಟಲ್ಲಿ ನನ್ನ ಹೆಸರಿದೆ, ಜಾಗ ಒಂದೇ. ಈ ರೀತಿಯಾಗಿ ರೆಕಾರ್ಡ್ ಕೀಪಿಂಗ್ ಅಂದರೆ ದಾಖಲೆಗಳ ನಿರ್ವಹಣೆಯಲ್ಲಿ ನಾವು ಕಾಲದಿಂದ ಕಾಲಕ್ಕೆ ಸರಿ ಮಾಡದೆ ಇದ್ದಿದ್ದರಿಂದ ಇದರಿಂದ ಜನಕ್ಕೇನು, ನಿಮಗೆ ತಕ್ಷಣಕ್ಕೆ ಹೋಗಿ ಒಂದು ಪೇಪರಲ್ಲಿ ಒಂದು ಖಾತೆ ಮಾಡಿಸ್ಕೊಂಡು ಬಂದ್ಬಿಡ್ಬೋದಾಗಿತ್ತು. ಆದರೆ ಅದರಿಂದ ನಿಮಗೆ ನೆಮ್ಮದಿ ಅಂತೂ ಸಿಗ್ತಾ ಇರಲಿಲ್ಲ. ನಿಮಗೆ ಅಂದರೆ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಹೌದು. ಒಂದು 100ಕ್ಕೆ 30-40%ಗೆ ಅಂತ ಇಟ್ಕೊಳ್ಳೋಣ. ಆಯಿತು, 50%ಗೆ ಏನು ಪ್ರಾಬ್ಲಮ್ ಇರಲಿಲ್ಲ, 60% ಜನಕ್ಕೆ ಪ್ರಾಬ್ಲಮ್ ಇರಲಿಲ್ಲ. ಆದರೆ 30-40% ಜನಕ್ಕೆ ಈ ದಾಖಲೆಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಜೀವನದಲ್ಲಿ ನೆಮ್ಮದಿನೇ ಹೊಟ್ಟೋಗುತ್ತೆ. ಈ ಭೂ ವ್ಯಾಜ್ಯಗಳು ಇದಾವಲ್ಲ, ಪ್ರಪಂಚದಲ್ಲೇ ಒನ್ ಆಫ್ ದಿ ಹೈಯೆಸ್ಟು ಇಂಡಿಯಾದಲ್ಲಿ ಇದೆ ಅಂತ ಹೇಳ್ತಾರೆ. ಒನ್ ಆಫ್ ದಿ ಹೈಯೆಸ್ಟ್. ನೀವು ಯಾವುದೋ ಆಫ್ರಿಕಾದಲ್ಲಿ ಯಾವುದೋ ದೇಶಕ್ಕೆ ಕಂಪೇರ್ ಮಾಡಬೇಡಿ. ನಾನು ಹೇಳುವಂಥದ್ದು ನಮ್ಮಂಥ ದೇಶಗಳಿಗೆ ಕಂಪೇರ್ ಮಾಡಿದಾಗ ಒನ್ ಆಫ್ ದಿ ಹೈಯೆಸ್ಟ್ ಲಿಟಿಗೇಷನ್ನು ನಮ್ಮ ಭಾರತದಲ್ಲಿ ಇದೆ. ಇವೆಲ್ಲದಕ್ಕೂ ಮೂಲ ಕಾರಣ ಈ ದಾಖಲೆಗಳು ಒಂದು ಸ್ಟ್ಯಾಂಡರ್ಡ್ ಇಲ್ಲ. ಸೊ ಈ ಖಾತೆ ಯಾಕೆ ತೊಗೊಂಡು ಬಂದ್ವಿ ಅಂದರೆ, ಕಡ್ಡಾಯ ನಾವು ಅಂದರೆ ನಾವು ಈ ಖಾತೆ ಇರಬೇಕು, ನೋಂದಣಿ ಮಾಡಿಸ್ಬೇಕು ಅಂದರೆ ಈ ಖಾತೆ ಇರಬೇಕು ಅಂತ ನಾವು ಕಡ್ಡಾಯ ಮಾಡಿದ್ದೇವೆ ಅಷ್ಟೇ. ಈ ಖಾತೆ ಕೊಡೋದು ನಗರಾಭಿವೃದ್ಧಿ ಇಲಾಖೆಯವರು ಕೊಡ್ತಾರೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯವರು ಕೊಡ್ತಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಅವ್ರು ಕೊಡ್ತಾರೆ, ನಗರ ಸ್ಥಳೀಯ ಸಂಸ್ಥೆಯಲ್ಲಿ ನಗರಾಭಿವೃದ್ಧಿ ಇಲಾಖೆಯವರು ಕೊಡ್ತಾರೆ, ಬೆಂಗಳೂರಿನಲ್ಲಿ BBMP ಅವರು ಕೊಡ್ತಾರೆ. ಸೊ ಆದರೆ ಕಡ್ಡಾಯ ನಾವು ಮಾಡಿದ್ದೇವೆ. ಅಂದರೆ ನೀವು ನೋಂದಣಿ ಮಾಡಬೇಕಾದ್ರೆ ಈ ಖಾತೆ ಇರಬೇಕು ಅಂತ ನಾವು ಹೇಳಿದ್ದೇವೆ. ಇನ್ನೂ ಒಂದು ಕಾರಣ ಇದೆ. ಏನಾಗ್ತಾ ಇತ್ತು, ಈ ಬೆಂಗಳೂರು ಸುತ್ತಮುತ್ತ ಎಲ್ಲ ರಾಜ್ಯದ ಎಲ್ಲ ನಗರ ಪ್ರದೇಶಗಳಲ್ಲಿ ನಗರೀಕರಣ ಬಹಳ ವೇಗವಾಗಿ ಬೆಳೀತಾ ಇದೆ. ಜನ ಹಳ್ಳಿಗಳಿಂದ ನಗರಕ್ಕೆ ಬರ್ತಾ ಇದ್ದಾರೆ. ಸೊ ಅವರೆಲ್ಲ ಬಂದು ಯಾವುದೋ ಒಂದು ಬಡಾವಣೆಯಲ್ಲಿ ಸೈಟ್ಗಳು ತಗೊಳ್ತಾ ಇದ್ದಾರೆ. ಆದರೆ ಬಹುತೇಕ ಈ ಬಡಾವಣೆಗಳು ಅಕ್ರಮ ಬಡಾವಣೆಗಳು.
ಬಹುತೇಕ ಅವಕ್ಕೆ ಒಂದು ಕಡೆ 30 ಅಡಿ ರೋಡ್ ಬಿಡೋದಿಲ್ಲ, ಎಲ್ಲ 15-20 ಅಡಿ ರೋಡ್ಗಳು ಬಿಡ್ತಾರೆ. ಒಂದು ಸಿವಿಕ್ ಕಮ್ಯುನಿಟಿಗೆ ಒಂದು ಜಾಗ ಬಿಡೋದಿಲ್ಲ, ಅಲ್ಲೊಂದು ಪಾರ್ಕ್ಗೆ ಜಾಗ ಇಲ್ಲ, ಪ್ಲೇ ಗ್ರೌಂಡ್ಗೆ ಜಾಗ ಇಲ್ಲ, ಒಂದು ಏನಾದರೂ ಕೈ ಚಾಚಬೇಕು ಅಂದರೂ ಕೂಡ ಜಾಗ ಇರೋದಿಲ್ಲ. ಅಷ್ಟು ಗಿಜಿ ಅಂತ ಕಿಷ್ಕಿಂದೆ ಥರ ಬಡಾವಣೆಗಳನ್ನು ಮಾಡ್ತಾರೆ. ಮಾಡಿ ಸೈಟ್ಗಳನ್ನ ಸೇಲ್ ಮಾಡಿಬಿಡ್ತಾರೆ. ನಾಳೆ ಜನ ಅಲ್ಲಿ ಬಂದು ವಾಸ ಮಾಡಲಿಕ್ಕೆ ಹೋದಾಗ ಅಲ್ಲಿ ನೀರಿಲ್ಲ, ರಸ್ತೆ ಆಗಿಲ್ಲ, ವಿದ್ಯುತ್ ಸೌಕರ್ಯ ಇಲ್ಲ. ಇವೆಲ್ಲನೂ ಬಂದು ಸರ್ಕಾರ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ, ಸರ್ಕಾರದ ಮೇಲೆ ಸಿಟ್ಟಾಗ್ತಾರೆ. ಆದರೆ ಇವೆಲ್ಲ ಕೊಡಬೇಕಾಗಿರೋದು ಮೂಲ ಡೆವಲಪರು. ಅವನಿದು ಯಾವುದೂ ಮಾಡದೆ ಬಡಾವಣೆ ಮಾಡಿಬಿಟ್ಟು ಬರೀ ಸೈಟ್ಗಳನ್ನ ಮಾರಿಬಿಟ್ಟು ದುಡ್ಡು ಎತ್ಕೊಂಡು ಅವನು ಹೊಟ್ಟೋಗಿದ್ದಾನೆ. ಇವತ್ತು ಅವನು ಮಾಡಬೇಕಾಗಿರೋ ಕೆಲಸ, ಲಾಭ ಮಾಡಿಕೊಂಡವನು ಡೆವಲಪರು, ಅವನು ಕೊಡಬೇಕಾದಂಥ ಮೂಲಭೂತ ಸೌಕರ್ಯ ಜನ ಸರ್ಕಾರದ ಮೇಲೆ ಒತ್ತಡ ತಂದು ಮಾಡಿಸ್ಕೊಳ್ತಾ ಇದ್ದಾರೆ. ಸೊ ಹಾಗಾದರೆ ಸರ್ಕಾರ ಡೆವಲಪರ್ಗೆ ಪರೋಕ್ಷವಾಗಿ ಡೆವಲಪರ್ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಸೊ ಇವೆಲ್ಲ ಅನ್ಆಥರೈಸ್ಡ್ ಲೇಔಟ್ಸ್, ಅಕ್ರಮ ಬಡಾವಣೆಗಳು. ಇವೆಲ್ಲ ಹೇಗೆ ನೋಂದಣಿ ಆಗ್ತಾ ಇತ್ತು ಅಂತ ತಾವು ಕೇಳ್ಬೋದು. ಅಕ್ರಮ ಆದರೆ ನೀವು ಯಾಕೆ ಬಿಟ್ರಿ ಅಂತ. ಆ ಬಿಡಬಾರ್ದು ಅಂತಲೇ ನಾವು ಈ ಖಾತಾ ಕಡ್ಡಾಯ ಮಾಡಿದ್ದು. ಹೇಗೆ ಆಗ್ತಾ ಇತ್ತು ಈ ಅಕ್ರಮ ಬಡಾವಣೆಗಳಲ್ಲಿ ನೋಂದಣಿ ಅಂತ ಹೇಳಿದ್ರೆ, ಸುಮ್ಮನೆ ಅವನು ಅಲ್ಲೇ ಪೇಪರಲ್ಲಿ ಒಂದು ಖಾತಾ, ಅದಕ್ಕೆ ಖಾತಾನೇ ಇಲ್ಲ, ಗ್ರಾಮ ಪಂಚಾಯಿತಿಯಲ್ಲೂ ಖಾತಾ ಇಲ್ಲ, ಮುನ್ಸಿಪಾಲ್ಟಿಯಲ್ಲೂ ಖಾತಾ ಇಲ್ಲ, BBMPಯಲ್ಲೂ ಖಾತಾ ಇಲ್ಲ. ಖಾತಾ ಇದೆ ಅಂತ ಒಂದು ಪ್ರಿಂಟೌಟ್ ಹಾಕ್ಕೊಂಡು ಬಂದ್ಬಿಟ್ಟು ಅದನ್ನು ನಮ್ಮ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕೊಟ್ಬಿಟ್ಟು ಅದರ ಮೇಲೆ ಸೈಟು ರಿಜಿಸ್ಟರ್ ಆಗ್ತಾ ಇತ್ತು. ಅವೆಲ್ಲ ಫೇಕ್ ಖಾತಾಗಳು. ಸೊ ಅದಕ್ಕೆ ನಾವೇನು ಹೇಳಿದ್ವಿ, ನಿಮಗೆ ಗ್ರಾಮ ಪಂಚಾಯಿತಿ, BBMP, ಮುನ್ಸಿಪಾಲ್ಟಿಯಲ್ಲಿ ಖಾತಾ ಇದ್ದರೆ ನಾವು ರಿಜಿಸ್ಟರ್ ಮಾಡ್ತೀವಿ. ಈ ಪೇಪರ್ ನೀವು ತಂದು ಕೊಟ್ಟರೆ ಇದ್ರ ಮೇಲೆ ನಾವು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇದನ್ನು ವೆರಿಫೈ ಮಾಡೋದಕ್ಕೆ ನನಗೆ ಆಗೋದಿಲ್ಲ. ಅದಕ್ಕೆ ಒಂದು ಮಾತು ನಾವು ಬೆಂಗಳೂರಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ಡೆಮಾಲಿಷನ್ ಸಂದರ್ಭಗಳಲ್ಲಿ ಕೇಳಿದಾಗ ಒಂದು ಮಾತು ಅಧಿಕಾರಿಗಳ ಕಡೆಯಿಂದ ಬರ್ತಿತ್ತು, ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳಿದ ತಕ್ಷಣ ಅದು ಸಕ್ರಮ ಅಲ್ಲ. ಹೌದು, ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋತೀರಿ, ದುಡ್ಡು ತಗೋತೀರಿ, ಸಕ್ರಮ ಅಲ್ಲ ಅಂತ ನೀವು ಹೆಂಗೆ ಹೇಳ್ತೀರಿ ಅಂತ ನಾವು ಪ್ರಶ್ನೆ ಮಾಡಿದಾಗ ಕೂಡ ಅದಕ್ಕೆ ಇಲ್ಲ, ರಿಜಿಸ್ಟ್ರೇಷನ್ ಆಗಿದೆ ಅಂದರೆ ಅದು ಸಕ್ರಮ ಅಲ್ಲ, ಅಲ್ಲಿ ಇತ್ತು ಅವ್ರು ಕೊಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ. ಬಹುಶಃ ಇದನ್ನ ಈಗ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅದು ನಿಜ. ಅದಕ್ಕೋಸ್ಕರನೇ ಇದನ್ನ ಮಾಡಿದ್ದು. ಜನನೂ ಕೂಡ ಇದರಲ್ಲಿ ಅಮಾಯಕರು ಕೆಲವರು ಇದ್ದಾರೆ, ಗೊತ್ತಿಲ್ಲದೆ ತಗೊಂಡವ್ರು ಕೆಲವರು ಇದ್ದಾರೆ, ಇನ್ನು ಕೆಲವರು ಗೊತ್ತಿದ್ದು ತಗೊಳ್ತಾರೆ. ಇದು ಅಕ್ರಮ ಬಡಾವಣೆ, ಇದಕ್ಕೆ ಯಾವ ಯೋಜನೆ ಅನುಮೋದನೆ, ಪ್ಲಾನ್ ಅಪ್ರೂವಲ್ ಇಲ್ಲ ಅಂತ ಗೊತ್ತಿದ್ದು ತಗೊಳ್ಳೋರು ಕೂಡ ಇದ್ದಾರೆ. ಹಾಗಂತೇಳಿ ಬರೀ ಅವರೇ ಅಂತಲ್ಲ, ಅಮಾಯಕರು ಇರಬಹುದು. ಆದರೆ ಇವೆಲ್ಲ ಇಲ್ಲೀಗಲ್ ಲೇಔಟ್ಸ್ ಅಂತ ಗೊತ್ತಿದ್ದು ತಗೊಳ್ಳೋರು ಇದ್ದಾರೆ. ಸೊ ಇಲ್ಲೀಗಲ್ ಲೇಔಟಲ್ಲಿ ತಗೊಂಡ್ಬಿಟ್ಟು ನಾಳೆ ದಿನ ಅವ್ರು ಮಾತಾಡೋದು ನೋಡಿದರೆ, ಜಸ್ಟ್ ಬಿಕಾಸ್ ರಿಜಿಸ್ಟ್ರೇಷನ್ ಆಗಿದೆ, ನೀವು ರಿಜಿಸ್ಟ್ರೇಷನ್ಗೆ ಯಾಕೆ ಬಿಟ್ರಿ ಹಾಗಾದ್ರೆ ಅಂತ ಅದೊಂದೇ ಪಾಯಿಂಟನ್ನು ಇಟ್ಕೊಂಡು ಆಸ್ ಇಫ್ ಅದು ಲೀಗಲ್ಲು ಅನ್ನೋ ಥರ ಮಾತಾಡ್ತಕ್ಕಂಥವ್ರು ಭಾಳ ಇದ್ದಾರೆ. ಈಗ ಅದಕ್ಕೆ ನಾವು ಕಡಿವಾಣ ಹಾಕಿದ್ದೇವೆ. ಅದು ಮಾಡಬೇಕು ಅಂದರೆ ನಮಗೆ ಈ ಖಾತಾ ಅನಿವಾರ್ಯ ಆಯಿತು. ಯಾಕೆ ಅಂದರೆ ನಿಮ್ಮದು ಖಾತಾಗೆ, ನಿಮ್ಮದು ಸೈಟ್ಗೆ ಖಾತಾ ಇದೆಯಾ ಇಲ್ಲವೋ ಅನ್ನೋದು ಈ ಪೇಪರ್ ಮೇಲೆ ನಾನು ವೆರಿಫೈ ಮಾಡೋಕ್ಕಾಗಲ್ಲ. ಇವತ್ತಿನ ಯುಗದಲ್ಲಿ ನಿಮ್ಮ ರೋಡ್ ಕಾರ್ನರಲ್ಲಿ ಒಂದು ಕಂಪ್ಯೂಟರ್ ಶಾಪ್ ಇದ್ದರೆ ಅಲ್ಲಿಗೆ ಹೋದರೆ ಅವನು ನಿಮಗೆ DTPಯಲ್ಲಿ ಒಂದು ಖಾತಾ ರೆಡಿ ಮಾಡಿಕೊಡ್ತಾನೆ. ಹೌದು. ಸೊ ನಮ್ಮಲ್ಲಿ ರಿಜಿಸ್ಟರ್ ಆಗ್ತಾ ಇದ್ದಿದ್ದು ಅವ್ರು ಮಾಡಿಕೊಟ್ಟಿರೋ ಖಾತಾಗಳ ಮೇಲೆ. ಗ್ರಾಮ ಪಂಚಾಯಿತಿ ಖಾತಾ ಇರ್ತಾ ಇರಲಿಲ್ಲ, BBMP ಖಾತಾ ಇರ್ತಾ ಇರಲಿಲ್ಲ, ಅವ್ನು ಮಾಡಿಕೊಟ್ಟಿದ್ರ ಮೇಲೆ ರಿಜಿಸ್ಟ್ರೇಷನ್ ಆಗ್ತಾ ಇತ್ತು. ನಮ್ಮ ಅಧಿಕಾರಿಗಳು ಖಾತಾ ಇದೆ, ನೋಡೋಕ್ಕೆ ಖಾತಾ ಇದೆ, BBMP ಇದೆ, ಮಾಡಿರಿ ಅಂತ ಹೇಳ್ತಿದ್ರು. ವೆರಿಫಿಕೇಷನ್ ಕಳಿಸ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ಈಗ ನಾವೇನು ಮಾಡ್ತಾ ಇದ್ದೇವೆ, BBMP ಡೇಟಾಬೇಸಲ್ಲಿ ನಿಮ್ಮದು ಖಾತಾ ಇದೆಯಾ, ಇದ್ದರೆ ಆಟೋಮೆಟಿಕ್ಕಾಗಿ ರಿಜಿಸ್ಟ್ರೇಷನ್ ಆಗುತ್ತೆ. ಇದಕ್ಕೆ ನಾವು ಈ ಖಾತಾ ಅಂತ ಕರಿತೇವೆ. ಡೇಟಾಬೇಸು ಅವ್ರದ್ದು ನಮ್ಮ ಕಾವೇರಿ ಎರಡನ್ನು ನಾವು ಲಿಂಕ್ ಮಾಡಿದ್ದೇವೆ. ಅವರಲ್ಲಿ ನಿಮ್ಮದು ಖಾತಾ ಇದ್ದರೆ, ಖಾತಾ ಕೊಡೋರು ಅವರು, ನಾವಲ್ಲ. ಹೌದು. ನಾವೇನು ಹೇಳ್ತಾ ಇದ್ದೀವಿ, ನಿಮ್ಮದು ಖಾತಾ ಇದ್ದರೆ ನಾನು ರಿಜಿಸ್ಟ್ರೇಷನ್ ಮಾಡ್ತೇನೆ. ನಿಮ್ಮದು A ಖಾತಾ ಇರ್ಬೋದು, B ಖಾತಾ ಇರ್ಬೋದು, C ಖಾತಾ ಇರ್ಬೋದು, Z ಖಾತಾ ಇರ್ಬೋದು. ಆದರೆ ಅಲ್ಲಿ ನಿಮ್ಮದು ಖಾತಾ ಇದೆಯಾ? ಅವರು ಖಾತಾ ಕೊಡೋವಾಗ ಅವ್ರ ಕಾನೂನು ಏನು ಹೇಳುತ್ತೆ, ಪ್ಲ್ಯಾನ್ ಅಪ್ರೂವಲ್ ಆಗಿ ಬಂದಿದ್ದರೆ ಮಾತ್ರ ಖಾತಾ ಕೊಡಬೇಕು ಅಂತ ಅವ್ರ ಕಾನೂನು ಹೇಳುತ್ತೆ. ಅದರ ಜವಾಬ್ದಾರಿ ಅವ್ರಿಗೆ. ನಾನೇನು ಹೇಳ್ತಾ ಇದ್ದೀನಿ, ಈ ಫೇಕ್ ಖಾತಾಗಳ ಆಧಾರದ ಮೇಲೆ ಮಾಡೋದು ನಿಲ್ಲಿಸೋದ್ರಿಂದ ನನ್ನ ಪ್ರಕಾರ 100ಕ್ಕೆ 99 ಅಕ್ರಮ ಬಡಾವಣೆಗಳು ವ್ಯವಹಾರ ನಿಂತಿದೆ. ಅಕ್ರಮ ಬಡಾವಣೆಗಳು, ಅನಾಥರೈಸ್ಡ್, ಅನಧಿಕೃತ ಬಡಾವಣೆಗಳ ವ್ಯವಹಾರವನ್ನು ನಿಲ್ಲಿಸಿದ್ದೇವೆ. 99% ನಿಲ್ಲಿಸಿದ್ದೇವೆ ಅಂತ
ನಾನು ಧೈರ್ಯವಾಗಿ ಹೇಳ್ಬೋದು. ಅದಕ್ಕೆ ನಮಗೆ ಈ ಖಾತಾ ಅನಿವಾರ್ಯ ಇತ್ತು. ಅದು ನಿಲ್ಲಿಸಿದ್ರಿಂದನೇ ಇವತ್ತು ನನ್ನ ಮೇಲೆ ನಾನಾ ಸಮಸ್ಯೆಗಳನ್ನು ನಾನು ವೈಯಕ್ತಿಕವಾಗಿ ಎದುರಿಸ್ತಾ ಇದ್ದೇನೆ. ಯಾಕಂದರೆ ಅದು ಯಾರು ಇಲ್ಲಿಗಲ್ ಲೇಔಟ್ಸ್ ಮಾಡ್ತಾಯಿದ್ರು ಅವರೂ ಇವತ್ತು ಬಾಧಿತರಾಗಿದ್ದಾರೆ. ಆ ಇಲ್ಲಿಗಲ್ ಲೇಔಟು ರಿಜಿಸ್ಟ್ರೇಷನ್ಗೆ ಬರ್ತಾ ಇದ್ದಾಗ ಆ ಯಾರ್ಯಾರು ಅಧಿಕಾರಿಗಳಿಗೆ ಅದರಲ್ಲಿ ಭಾಗ ಸಿಗ್ತಾ ಇತ್ತು, ಮಧ್ಯವರ್ತಿಗಳಿಗೆ ಭಾಗ ಸಿಗ್ತಾ ಇತ್ತು, ಅವ್ರಿಗೂ ಇವತ್ತು ಲಾಸ್ ಆಗಿದೆ, ಅವರು ನನ್ನಿಂದ ಬಾಧಿತರಾಗಿದ್ದಾರೆ. ಈ ಇಲ್ಲಿಗಲ್ ಸೈಟ್ಗಳು ಮಾರಾಟ ಆದಮೇಲೆ ಅವ್ರು ಖಾತಾ ಪಡ್ಕೋಬೇಕಾದ್ರೆ ಮತ್ತೆ ಹೋಗಿ ಅಲ್ಲಿ ಲಂಚಗಳು ಕೊಡಬೇಕಾಗಿತ್ತು. ಅದು ಕೂಡ ಈಗ ಬಂದಾಗಿದೆ. ಅವರು ಕೂಡ ಬಹುಶಃ ಬಾಧಿತರಾಗಿದ್ದಾರೆ. ಇದು ಎಲ್ಲೆಲ್ಲೋ ಇದು ಒಂದು ಬಾರಿ ತಪ್ಪು ಮಾಡಿದರೆ ಅದು ಸರಣಿ ತಪ್ಪುಗಳಿಗೆ ನೀವೇ ಆಹ್ವಾನ ಕೊಟ್ಟಂಗೆ. ಒಂದು ತಪ್ಪು ಅಲ್ಲಿಗೆ ನಿಲ್ಲೋದಿಲ್ಲ. ನಿಜ. ಹಳಬರು ಹೇಳ್ತಾರಲ್ಲ, ಪುರಾಣದಲ್ಲೂ ಹೇಳುತ್ತಲ್ಲ, ಒಂದು ಸುಳ್ಳು ಹೇಳಿದರೆ 100 ಸುಳ್ಳು ಹೇಳ್ಬೇಕಾಗತ್ತೆ ಅಂತ. ಹಾಗೆ ಒಂದು ತಪ್ಪು ಮಾಡಿದರೆ ಹೆಜ್ಜೆ ಹೆಜ್ಜೆಗೂ ತಪ್ಪು ಮಾಡಬೇಕಾಗತ್ತೆ. ಮತ್ತು ತಪ್ಪು ಮಾಡೋರು ಯಾರು ಸುಮ್ಮನೆ ಫ್ರೀ ಆಗಂತೂ ಮಾಡೋದಿಲ್ಲ ನಮ್ಮ ವ್ಯವಸ್ಥೆಯಲ್ಲಿ. ಹೌದು. ಅವರು ಏನೋ ಒಂದು ಡಿವಿಯೇಟ್ ಮಾಡಬೇಕಾದ್ರೆ ಮತ್ತೆ ಬೇರೆ ಕೇಳ್ತಾರೆ. ಸೊ ನಿಮಗೆ ಭ್ರಷ್ಟಾಚಾರ ಮೂಲ ಯಾವುವು ಇವೆಂತ ತಪ್ಪು ಮಾಡಿದ ಮೇಲೆ ಅವರು ನಿಮ್ಮನ್ನು ಕಪಿಮುಷ್ಟಿಗೆ ತಗೊಳ್ತಾರೆ. ನೀವು ಅವ್ರ ಕಪಿಮುಷ್ಟಿಗೆ ಸಿಕ್ಕಾಕ್ಕೋತೀರಿ. ತಪ್ಪು ಮಾಡೋಕ್ಕೆ ನಾನು ಬಿಟ್ಬಿಟ್ಟು ಇವೆಲ್ಲ ವ್ಯವಹಾರ ನಾನು ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ರೆ ಸುಮ್ಮನೆ ಬೊಗಳೆ ಭಾಷಣ ಆಗುತ್ತೆ. ಮೂಲ ಎಲ್ಲಿ ತಪ್ಪಾಗ್ತಾ ಇದೆ ಅದಕ್ಕೆ ನಾನು ಕಡಿವಾಣ ಹಾಕಿದರೆ ತಾನಾಗಿ ಸ್ವಲ್ಪ ಮಟ್ಟಿಗಾದರೂ ಅವಕಾಶನೇ ತಪ್ಪೋಗುತ್ತಲ್ಲ. ನಾವು ಮೂಲಕ್ಕೆ ಹೋಗಿ ಎಲ್ಲಿ ಅವಕಾಶ ಇದೆ ಅದನ್ನೇ ಬಂದ್ ಮಾಡಿದರೆ ಆ ನಂತರ ಆಗುವಂಥ ಅನಾಹುತಗಳಿಗೆ ಅವಕಾಶನೇ ಇರೋದಿಲ್ಲ. ನೀವು ಇದನ್ನು ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್ ಅಂತ ಹೇಳಿ ಇದನ್ನು ಮಾಡಕ್ಕೆ ಹೊರಟಾಗ ಸುಮಾರು ತಹಶೀಲ್ದಾರ್ ಕಚೇರಿಗಳಲ್ಲಿ ತಾವೇ ಹೋಗಿ ಕೂತ್ಕೊಂಡ್ರಿ, ಅಲ್ಲಿ ರೆಕಾರ್ಡ್ಸ್ ತೆಗೀರಿ ಅಂತ ಹೇಳಿ ಕೂತ್ಕೊಂಡ್ರಿ, ಯಾಕಿನ್ನೂ ಅಪ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳಿ ಕೂತ್ಕೊಂಡ್ರಿ. ನಿಮ್ಮ ಇಲಾಖೆಯಿಂದ ಎಷ್ಟರ ಮಟ್ಟಿಗೆ ನಿಮಗೆ ಸಪೋರ್ಟ್ ಇದರಲ್ಲಿತ್ತು, ಅಥವಾ ವ್ಯವಸ್ಥೆಯಲ್ಲಿರುವಂಥ ಒಂದು ನಿಧಾನಗತಿ ಅಂತ ಹೇಳಬೇಕಾ ಅಥವಾ ಜಡತ್ವ ಅಂತ ಹೇಳಬೇಕಾ, ಅದು ಎಷ್ಟರ ಮಟ್ಟಿಗೆ? ನೋಡಿ, ಸರ್ಕಾರಿ ವ್ಯವಸ್ಥೆ ಹೇಗೆ ಅಂತ ಹೇಳಿದರೆ, ನೀವು ಅವರಿಗೆ ಸರಿಯಾಗಿ ಡೈರೆಕ್ಷನ್ ಕೊಟ್ಬಿಟ್ಟು, ನೀವು ಸರಿಯಾದ ಮಾರ್ಗದರ್ಶನ ಕೊಟ್ಟು ಮೋಟಿವೇಟ್ ಮಾಡಿ ಓಡಿ ಅಂತ ಆ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಹೇಳಿದರೆ, ನೀವು ಮೇಲಿಂದ ಏನು ಡೈರೆಕ್ಷನ್ ಕೊಡ್ತೀರಿ ಹಂಗೆ ಅವರು ಕೆಲಸ ಮಾಡ್ತಾರೆ. ಆದರೆ ವರ್ಷಾನುವರ್ಷಗಳಿಂದ ಏನಾಗಿದೆ, ಜಡತ್ವನೇ ಒಂದು ನೀತಿ ಆಗಿಬಿಟ್ಟಿದೆ. ಅಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಜಡತ್ವ ಒಂದು ಎಪ್ಪುಗಟ್ಟಿಬಿಟ್ಟಿರುತ್ತೆ. ಆದರೆ ನಮ್ಮ ಇಲಾಖೆ ಬಗ್ಗೆ ನಾನು ಹೇಳುವುದಾದರೆ, ನೋಡಿ, ಎಲ್ಲ ಇಲಾಖೆಯಲ್ಲೂ ಹಾಗೆ ಅಂತ ಅಂದ್ಕೊಳ್ತೇನೆ. ಒಂದು 50% ಅಂತೂ ಒಳ್ಳೆಯವರು ಇರ್ತಾರೆ, ಸಿನ್ಸಿಯರ್ ಆಗಿ ಕೆಲಸ ಮಾಡೋರು ಇರ್ತಾರೆ. ಇನ್ನೊಂದು 25% ಹೇಗಿರ್ತಾರೆ ಅಂದರೆ, ಮೇಲಿನವರು ಯಾವ ಡೈರೆಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ಕೆಲಸ ಮಾಡ್ತಾರೆ. ಮೇಲಿನವರು ಹಿಂಗೆ ಕೆಲಸ ಮಾಡಿ ಅಂದರೆ ಹಂಗೆ ಮಾಡ್ತಾರೆ, ಅಡ್ಡದಾರಿಗೆ ಬಿಟ್ಟರೆ ಅಡ್ಡದಾರಿಗೆ ಹೋಗ್ತಾರೆ. 25% ಈ ಥರ ಚೇಂಜ್ ಆಗ್ತಾರೆ, ಆಯಿತಾ. ಇನ್ನು 25% ಎಲ್ಲದಕ್ಕೂ ಮೀರಿದವರು ಇದ್ದಾರೆ, ಇಲ್ಲ ಅಂತಲೂ ನಾನು ಹೇಳೋದಿಲ್ಲ. ನಿಮ್ಮ ಮನೆಯಲ್ಲೂ ಇರ್ತಾರೆ, ನಮ್ಮ ಮನೆಯಲ್ಲೂ ಇರ್ತಾರೆ, ಎಲ್ಲ ಕಡೆನೂ ಕೂಡ ಸಮಾಜದಲ್ಲಿ ಇರ್ತಕ್ಕಂಥದ್ದೇ ಇದು. ಅದರ ಪ್ರತಿಬಿಂಬ ಇಲ್ಲೂ ಕೂಡ ಇರ್ತಾರೆ. ಹಾಗಾಗಿ ಇವತ್ತು ನಾವು ಏನೇ ಮಾಡಿದರೂ ಕೂಡ ಒಂದು 70-75% ನಮ್ಮ ಇಲಾಖೆಯ ಸಿಬ್ಬಂದಿ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಸ್ವಲ್ಪ ಅಂತ ದೀರ್ಘ ಎಳೆದವರು ಇರಬಹುದು, ಆದರೆ ಕಾಲಕ್ರಮೇಣವಾಗಿ ನಾವು ಪದೇ ಪದೇ ಅದನ್ನೇ ಹೇಳಿ, ಇದೇ ನಮ್ಮ ನಿರೀಕ್ಷೆ ಇದೆ, ಇದ್ರ ಬಿಟ್ಟು ಬೇರೆ ಏನು ನಾವು ನಿರೀಕ್ಷೆ ಇಲ್ಲ ನಮಗೆ. ಇದು ಸಾರ್ವಜನಿಕರಿಗೋಸ್ಕರ ಕೇಳ್ತಾ ಇರೋದು, ನನಗೇನು ಸ್ವಾರ್ಥಕ್ಕೆ ನಾವು ಕೇಳ್ತಾ ಇಲ್ಲ ಅಂತ ಪದೇ ಪದೇ ಹೇಳಿದಾಗ ಒಟ್ಟಾರೆ ಒಂದು 75% ಅಂತೂ ಈ ದಿಕ್ಕಿನಲ್ಲಿ ನಮ್ಮ ಜೊತೆಗೆ ಸಹಕಾರ ಮಾಡ್ತಾರೆ. ಇನ್ನೊಂದು 20% ಬಾಧಿತರಿದ್ದಾರೆ. ಇದೆಲ್ಲ ಬದಲಾವಣೆ ಮಾಡಿದ್ರಿಂದ, ಸ್ವಲ್ಪ ಸುಧಾರಣೆ ತಂದಿದ್ದರಿಂದ ಅವ್ರಿಗೆ ಸ್ವಲ್ಪ ಕಷ್ಟ ನಷ್ಟ ಆಗಿರಬಹುದು. ಆ ಸಿಟ್ಟನ್ನು ನಮ್ಮ ಮೇಲೆ ಅವರು ಮತ್ತು ಈ ಇಲ್ಲಿಗಲ್ ಲೇಔಟ್ ಮಾಡ್ತಾ ಇದ್ದವರು, ಈ ಸರ್ಕಾರಿ ಜಮೀನುಗಳನ್ನ ಹೊಡಿತಾ ಇದ್ದವರು, ಇವರೆಲ್ಲ ಯಾರ್ಯಾರು ಬಾಧಿತರಾಗಿದ್ದಾರೆ ಅಂಥವರೆಲ್ಲ ಕಾಯ್ತಾ ಇರ್ತಾರೆ. ಕಾಯ್ದು ನಮ್ಮ ಮೇಲೆ ಯಾವಾಗ ಟೈಮ್ ಬಂದಾಗ ನಮ್ಮ ಮೇಲೆ ಹೇಗೆ ಗದಾರ ಪ್ರಹಾರ ಮಾಡಬೇಕು, ಅದು ಅವರ ಮನುಷ್ಯರ ಗುಣ. ಬಟ್ ಅಂಥವರು ನಾನು ಹೇಳೋದು ಒಂದು 20% ಇರ್ಬೋದು. ಇನ್ನು ಉಳ್ದಂಗೆ ಮೆಜಾರಿಟಿ ನಮ್ಮ ಜೊತೆಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರಲ್ಲೆಲ್ಲ ನಿಂತ್ಕೊಂಡು ಕಾಮೆಂಟ್ ಮಾಡಿದ್ರಂತೆ, ರೀ ನಮ್ಮನ್ನು ಎದುರಾಕೊಂಡವ್ರು ಇಲ್ಲಿವರೆಗೂ ಯಾರು ಉಳಿದಿಲ್ಲ, ನೋಡ್ತೀವಿ ಇವರು ಎಷ್ಟು ದಿನ ಇರ್ತಾರೆ ಅಂತೆಲ್ಲ ಈ ಬದಲಾವಣೆಗಳು ಮಾಡಿದಾಗ ಆ ರೀತಿ ಮಾತಾಡಿದವರು ಕೂಡ ಇದ್ದಾರೆ. ಸೊ ಅದನ್ನು ಅವಕಾಶ ಸಿಕ್ಕಾಗ ನಮ್ಮ ಮೇಲೆ ತಿರುಗಿ ಬೀಳ್ತಾರೆ.
ಆದರೆ ರಾಜಕೀಯದಲ್ಲಿ ಇದೆಲ್ಲ ಇದ್ದಿದ್ದೆ. ಅದಕ್ಕೆ ಹುಲಿ ಸವಾರಿ ಮಾಡಲೇಬೇಕು. ಅದಕ್ಕೆ ಅಂಜಿಕೊಂಡು ನಾವು ಕೂಡಕ್ಕಂತೂ ಆಗೋದಿಲ್ಲ. ಹಾಗಾದ್ರೆ ಅಂಜಿಕೊಂಡು ಕೂರಬೇಕು ಅಂದ್ರೆ ಇಂಥ ಕೆಲ್ಸಕ್ಕೆ ಕೈ ಹಾಕಬಾರ್ದು. ಕೈ ಹಾಕಿದ ಮೇಲೆ ಅಂಜಿಕೊಂಡು ಹಿಂದಕ್ಕೆ ಸರಿಬಾರದು. ಹಾಗೂ ನಾನು ಇಲ್ಲಿವರೆಗೂ ಈಗ 3ನೇ ಬಾರಿ ಮಂತ್ರಿ ಆಗಿದ್ದೇನೆ. ಇನ್ನು ನಾವಿನ್ನೇನು ಬೇಕು ಸಾರ್ವಜನಿಕ ಜೀವನದಲ್ಲಿ? ಯಾವತ್ತೂ ರಾಜಕೀಯ ಆಸಕ್ತಿ ಇಲ್ಲದೆ ಇದ್ದವರು ಇಲ್ಲಿವರೆಗೂ ಬಂದಿದ್ದೀವಿ. 6 ಬಾರಿ ಶಾಸಕರಾಗಿದ್ದೀವಿ, 3 ಬಾರಿ ಮಂತ್ರಿ ಆಗಿದ್ದೀವಿ. ಇದಕ್ಕಿಂತ ಇನ್ನೇನು ಸಾಧನೆ ಮಾಡಬೇಕು? ಸೊ ಏನೋ ಇದ್ದಾಗ ಒಂದಷ್ಟು ಕೆಲಸ ಮಾಡಿದ್ದೀವಿ ಅನ್ನೋ ಸಮಾಧಾನ ಇದೆ. ಸೊ ಯಾರಿಗೂ ಅಂಜಿಕೊಂಡಂತೂ ನಾವು ಬದುಕೋಕ್ಕಾಗೋದಿಲ್ಲ. ಏನಾದರೂ ಹೋದರೂ ಕೂಡ ಫೈಟಿಂಗಲ್ಲೇ ಹೋಗಬೇಕು ಬಿಟ್ಟರೆ ಅಂಜಿಕೊಂಡು ಹಿಂದಕ್ಕಂತೂ ಹೋಗೋ ಪ್ರಶ್ನೆ ಇಲ್ಲ. ಸೊ ನಾವು ಬದಲಾವಣೆ ನಾವು ಮಾಡ್ತಾ ಇರೋದು ನಮ್ಮ ಸ್ವಾರ್ಥಕ್ಕಲ್ಲ. ಏನೋ ನಾವು ತಿಳ್ಕೊಂಡಾಗೆ ಜನಕ್ಕೆ ಒಳ್ಳೇದು ಏನು ಮಾಡ್ಬೋದು ಅಂತ ಆ ದಿಕ್ಕಿನಲ್ಲಿ ನಾವು ಬದಲಾವಣೆ ಮಾಡ್ತಾ ಇದ್ದೇವೆ. ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ. ವ್ಯವಸ್ಥೆಯಲ್ಲಿ ಬದಲಾವಣೆ ಸುಧಾರಣೆ ತರಬೇಕು ಅನ್ನೋದು ನಮ್ಮ ಪ್ರಯತ್ನ. ಸೊ ಹಾಗಾಗಿ ಹಿಂದೆ ಸರಿಯೋ ಪ್ರಯತ್ನ ಇಲ್ಲ. ಏನಾಗುತ್ತೆ ಮಾಡಿದ್ರಲ್ಲ, ಇದು ಯಾವ ರೀತಿಯಲ್ಲಿ ಜನರಿಗೆ ಇದರಿಂದಾಗಿ ಸಹಾಯ ಆಗುತ್ತೆ ಅಂತ ಹೇಳ್ಕೊಂಡು ಸುಮಾರು ಆಸ್ತಿಗಳು ಏನಾಗಿದೆ, ನಾನು ಒಂದು ಸರ್ವೆ ಮಾಡಿಸ್ದೆ. ಈ ಹಿಂದೆ ಸರ್ವೆನೂ ಆಗಿಲ್ಲ ಅಂದರೆ ಎಷ್ಟು ನಂಬರ್ಸ್ ಇದೆ ಅಂತ ಗೊತ್ತಿಲ್ಲ. ಮೃತರ ಹೆಸರಿನಲ್ಲಿ ಅಂದರೆ ಯಾರು ಸತ್ತೋಗಿದ್ದಾರೆ ಅವ್ರ ಹೆಸರಿನಲ್ಲಿ ಎಷ್ಟು ಜಮೀನುಗಳು ಈಗಲೂ ಇದ್ದಾವೆ ಅಂತ ನಾನು ಒಂದು ಲೆಕ್ಕ ಹಾಕಿಸ್ದೆ. ಎಲ್ಲ ಹಳ್ಳಿವಾರು ಇದನ್ನು ಲೆಕ್ಕ ಹಾಕಿಸ್ದೆ. 49 ಲಕ್ಷ ಕೃಷಿ ಭೂಮಿ ಮೃತರಾಗಿರುವವರ ಹೆಸರಿನಲ್ಲೇ ಖಾತೆ ಮುಂದುವರೆದಿದೆ, ಸತ್ತೋಗಿರೋರ ಹೆಸರಿನಲ್ಲಿ. ಇದು ಯಾವುದೇ ಆಗಲಿ ಒಂದು ದಾಖಲೆ ನಿರ್ವಹಣೆ ವ್ಯವಸ್ಥೆಗೆ ಇದು ಒಂದು ಭಾಳ ದೊಡ್ಡ ಕಪ್ಪು ಚುಕ್ಕೆ. ಅದು ಈಗ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ತೀರೋದ್ರೆ ಅದನ್ನು ವಾರಸುದಾರರಿಗೆ ಖಾತೆ ಬದಲಾವಣೆ ಮಾಡಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಇರಬಹುದು. ಆದರೆ ನಾನು ರೆಕಾರ್ಡ್ ಕೀಪರ್ ಆಗಿ ರಾಜ್ಯದ ದಾಖಲೆ ನಿರ್ವಹಣಾ ಸಂಸ್ಥೆ ಆಗಿ ನನಗೂ ಕೂಡ ಮೃತರ ಹೆಸರಿನಲ್ಲಿ ದಾಖಲೆ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ನನ್ನ ಕೆಲಸದಲ್ಲಿ ನಾನು ಫೇಲ್ ಆದಾಗೆ. ಇದು ಇವತ್ತಿನ ಸಮಸ್ಯೆ ಅಲ್ಲ, 30-40 ವರ್ಷದಿಂದ ಇದ್ರ ಕಡೆಗೆ ಗಮನ ಕೊಟ್ಟಿಲ್ಲ. ಟೈಮ್ ಟು ಟೈಮ್ ಅವರ ಕಾನೂನುಬದ್ಧ ವಾರಸುದಾರರಿಗೆ ಖಾತೆ ಬದಲಾವಣೆ ಮಾಡಿಸ್ಕೊಡುವಂಥ ಕೆಲಸ ಆಗಿಲ್ಲ. ಹಾಗಾಗಿ 49 ಲಕ್ಷ ಕೃಷಿ ಭೂಮಿಗಳು ಈ ಥರದಲ್ಲಿ ಇದ್ದಾವೆ ಮೃತರ ಹೆಸರಿನಲ್ಲಿ. ಸೊ ಎಲ್ಲವನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳ್ತೇನೆ. ಆದರೆ ಇವೆಲ್ಲ ನಾವು ಜನ ಬಂದು ಮಾಡಿಸ್ಕೋಬೇಕಾಗಿತ್ತು. ಆದರೆ ಬಂದಿದ್ದಾರೆ, ಕೇಳಿದ್ದಾರೆ, ಏನೇನಾಯಿತು ಅದು ಬೇರೆ, ಅದು ಜನನೇ ಮಾತಾಡಬೇಕು. ನಾನು ಹೇಳಿದರೆ ನೆನ್ನೆನೂ ಕೂಡ ಎಲ್ಲ ಒಂದು ಕಡೆ ದಾರಿಯಲ್ಲಿ ನಿಲ್ಲಿಸಿದ್ದೆ, ಕಾಫಿ ಕುಡಿತಾ ಇದ್ದೆ, ಅಲ್ಲಿ ಇಬ್ಬರು ಬಂದರು, ಸರ್ ನಂದು ಭೌತಿಕತೆ ಆಗ್ತಾ ಇಲ್ಲ ಸರ್, ಹಾಗೆ ಹೀಗೆ ಅಂತ ಅವ್ರ ಸಮಸ್ಯೆ ಅವ್ರು ಹೇಳ್ಕೊಂಡ್ರು. ಅವ್ರು ಹೇಳ್ತಾರೆ ಬಂದು ನಾವು ಪ್ರಯತ್ನ ಮಾಡಿದ್ದೀವಿ ಆಗಿಲ್ಲ ಅಂತ ಹೇಳ್ತಾರೆ. ನಮ್ಮ ಅಧಿಕಾರಿಗಳಿಗೆ ಕೇಳಿದರೆ ಯಾರು ಜನಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡಿದ್ವಿ, ಇದನ್ನೇ ಇಷ್ಟು 49 ಲಕ್ಷ ಈ ಕೃಷಿ ಭೂಮಿಗಳನ್ನು ಕೂಡ ನಾವು ಅವರ ವಾರಸುದಾರರ ಹತ್ರ ಹೋಗೋಣ, ರೈತರ ಮನೆ ಬಾಗಿಲಿಗೆ ಹೋಗೋಣ, ನಿಮಗೆ ವಾರಸುದಾರರಿಗೆ ಖಾತೆ ಮಾಡ್ಕೊಳ್ತೀವಿ ಬನ್ನಿ ಮಾಡಿಸ್ಕೊಳ್ಳಿ ಅಂತ ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗಿ ಈ ಖಾತೆಯನ್ನು ಬದಲಾವಣೆ ಮಾಡಿಕೊಡುವಂಥ ಈ ಪೌತಿ ಖಾತೆ ಅಭಿಯಾನವನ್ನು ಆರಂಭ ಮಾಡಿಸಿದ್ದೇವೆ. ಈ 49 ಲಕ್ಷದಲ್ಲಿ ಈಗ 14,38,000 ನಾವು ಈಗ ವಾರಸುದಾರರಿಗೆ ಖಾತೆ ಮಾಡಿಕೊಟ್ಟಿದ್ದೇವೆ. 49 ಲಕ್ಷ ಸ್ಟಾರ್ಟಿಂಗು, ಅದರ ಪೈಕಿ ಈಗ 14.5 ಲಕ್ಷ ಆಸ್ತಿಗಳನ್ನು ವಾರಸುದಾರಿಗೆ ಮಾಡಿಕೊಟ್ಟಿದ್ದೇವೆ. ಇಷ್ಟು ಕೂಡ ನಾವೇ ಹೋಗಿ ಜನಗಳ ಮನೆ ಬಾಗಿಲಿಗೆ ಅವ್ರ ಮನೆ ಬಾಗಿಲಲ್ಲಿ ಮಾಡಿಕೊಟ್ಟಿರುವಂತಹ ಕೆಲಸ ಇದು. ಸೊ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಇನ್ನೂ 2 ತಿಂಗಳು ಇದನ್ನು ಗಂಭೀರವಾಗಿ ಮಾಡಬೇಕು ಅಂತ. ಮಾರ್ಚ್ ಎಂಡ್ ಒಳಗೆ ಇದನ್ನು ಏನೇ ಮಾಡಿ ಮಾಡಬೇಕು ಅಂತ. ಕೆಲವು ಕೇಸ್ ಉಳಿದೋಗ್ತದೆ, ಯಾಕೆ ಅಂದರೆ ಕುಟುಂಬದಲ್ಲಿ ವ್ಯಾಜ್ಯ ಇದೆ, ಅಣ್ಣ ತಮ್ಮಂದರಲ್ಲಿ ಸಹಮತ ಇಲ್ಲ, ಇನ್ನು ಕೆಲವರು ಕೋರ್ಟಿಗೆ ಹೋಗಿದ್ದಾರೆ. ಸೊ ಈ ಕಾರಣಗಳಿಂದ ಒಂದಷ್ಟು ಪರ್ಸೆಂಟೇಜು ಉಳಿದೋಗುತ್ತೆ. ಆದರೆ ಎಷ್ಟು ಮಾಡಲಿಕ್ಕೆ ಸಾಧ್ಯ ಅಷ್ಟು ಕೂಡ ನಾವು ಮಾಡಬೇಕು ಅಂತ. ಜನ ಹೇಳ್ತಾ ಇದ್ರು ಇದೆಲ್ಲ ಒಂದು ಪೌತಿ ಖಾತೆ ಮಾಡಿಸ್ಕೋಬೇಕಾದ್ರೆ ನಮ್ಗೆ ಇಷ್ಟು ಖರ್ಚಾಗುತ್ತೆ ಅಂತ. ಅದಕ್ಕೆ ನಾವು ಸರ್ಕಾರ ಏನು ಮಾಡ್ತಾ ಇದ್ದೀವಿ, ಯಾರು ವಿಲೇಜ್ ಅಕೌಂಟೆಂಟ್ಗಳು ಮತ್ತು ಗ್ರಾಮ ಸೇವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪೌತಿ ಖಾತೆಯನ್ನು ಮಾಡಿಕೊಡ್ತಾರೆ ಜನಗಳಿಗೆ, ಅವ್ರಿಗೆ ನಾವು 5 ಕೋಟಿ ರೂಪಾಯಿ ಪ್ರೋತ್ಸಾಹಧನ ಕೊಡ್ತಾ ಇದ್ದೇವೆ ಸರ್ಕಾರದಿಂದ, ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿದವ್ರಿಗೆ. ಓಕೆ. ಸೊ ಮೊದಲು ಜನ ಹೇಳ್ತಿದ್ರು ತಾಲೂಕಿನವರಿಗೆ ಬರುತ್ತೆ ಹೇಗೆ?
ಒಂದೊಂದು ವಿಲೇಜ್ ಅಕೌಂಟೆಂಟ್ದು ಅವ್ರದೇ ಆದಂತ ವೃತ್ತ ಇದೆ, ಸರ್ಕಲ್ ಇರುತ್ತೆ. ಆ ಸರ್ಕಲ್ ಅಲ್ಲಿ ಯಾರು ಹೈಯೆಸ್ಟ್ ಮಾಡಿದ್ದಾರೆ ಅಂತ ಸ್ಟೇಟ್ ಅಲ್ಲಿ ತಗೊಳ್ತೇವೆ. ಓಕೆ, ಈಗ ಒಟ್ಟು ಒಂದು 7,500 ವಿಲೇಜ್ ಅಕೌಂಟೆಂಟ್ಸ್ ಇದ್ದಾರೆ. പക്ഷേ ಟಾಪ್ 1,500 ವಿಲೇಜ್ ಅಕೌಂಟೆಂಟ್ಸ್ ತಗೊಂಡು ಅವರು ಪ್ಲಸ್ ಗ್ರಾಮ ಸೇವಕರಿಗೆ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ಡೈರೆಕ್ಟ್ ಆಗಿ ಅಕೌಂಟಿಗೆ ಒಂದು 5 ಕೋಟಿ ರೂಪಾಯಿನ ಪ್ರೋತ್ಸಾಹ ಧನ, ಈ ಸಂಬಳ ಗಿಂಬಳ ಎಲ್ಲ ಬಿಟ್ಟು ಅದರ ಮೇಲೆ ಅವರಿಗೆ ಮಾಡಿರೋ ಕೆಲಸಕ್ಕೆ ಅನುಗುಣವಾಗಿ ಪ್ರಪೋರ್ಷನೇಟ್ ಯಾರು ಹೆಚ್ಚಿಗೆ ಮಾಡಿದ್ದಾರೆ ಅವ್ರಿಗೆ ಮಾತ್ರ, ಮತ್ತೆ ಎಲ್ಲರಿಗೂ ಕೊಡೋದಿಲ್ಲ. ಯಾಕಂದ್ರೆ ಎಲ್ಲರಿಗೂ ಕೊಟ್ರೆ ಅಲ್ಲಿಗೆ ಒಳ್ಳೆ ಕೆಲಸ ಮಾಡಿದವ್ರಿಗೆ ಏನು ವಿಶೇಷ ಗೌರವ ಉಳಿತು. ಸೊ ಹೆಚ್ಚು ಯಾರು ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಅವರಿಗೆ ನಾವು ಸರ್ಕಾರದಿಂದ ಪ್ರೋತ್ಸಾಹ ಧನ ಕೊಡಬೇಕು ಅಂತ ಅವ್ರು ಮಾಡಿರೋ ಒಳ್ಳೆ ಕೆಲಸ ಗುರುತಿಸ್ಲಿಕ್ಕೆ ಆ ರೀತಿಯಾಗಿ ಕೂಡ ಮಾಡ್ತಾ ಇದ್ದೇವೆ. ಸೊ ಇವೆಲ್ಲ ಒಂದು ರೀತಿ ಹಿಂದೆ ಎಂದೂ ಆಗದೇ ಇರುವಂಥ ಕೆಲಸಗಳು. 49 ಲಕ್ಷ ಈ ರೀತಿ ಇದಾವೆ ಅಂತ ಕೂಡ ಯಾರಿಗೂ ಇಷ್ಟು ದಿನ ಲೆಕ್ಕ ಇರಲಿಲ್ಲ. ನಾವು ಬಂದ ಮೇಲೆ ಲೆಕ್ಕ ಹಾಕ್ಸಿ 16 ವರ್ಷಗಳಿಂದ ಬಾಕಿ ಇದ್ದಂಥವುಗಳನ್ನ ನಾವೇ ಜನಗಳ ಮನೆ ಬಾಗಿಲಿಗೆ ಹೋಗಿ ಮಾಡಿಕೊಡ್ತಾ ಇದ್ದೇವೆ. ಒಂಥರ ಇದು ಸದ್ದು ಸುದ್ದಿ ಇಲ್ಲದೆ ಒಂದು ಮೌನ ಕ್ರಾಂತಿ ಅಂತ ಹೇಳ್ಬೋದು ಇವೆಲ್ಲ ಕಾರ್ಯಕ್ರಮಗಳು ಕೂಡ. ಸೊ ಆ ರೀತಿಯಾಗಿ ಆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನೋಡೋಣ ಇನ್ನು ಒಂದು 2 ತಿಂಗಳಲ್ಲಿ ಎಷ್ಟು ಮಟ್ಟಿಗೆ ಆಗುತ್ತೆ. ಅದಕ್ಕೆ ಕಾಲಮಿತಿ ಇಟ್ಕೊಂಡಿದ್ರೆ ಟಾರ್ಗೆಟ್ ರೀಚ್ ಆಗುತ್ತೆ 49 ಲಕ್ಷಕ್ಕೂ ಕೂಡ. 49ರಲ್ಲಿ ಬಹುಶಃ ಒಂದು 7-8 ಲಕ್ಷ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಇವ್ರದ್ದು ಒಪ್ಪಿಗೆ ಬರೋದಿಲ್ಲ. ಇನ್ ಕೆಲವು ಆಲ್ರೆಡಿ ಸಿವಿಲ್ ಕೋರ್ಟ್ ಅಲ್ಲಿ ಇದಾವೆ, ಅವನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಒಂದು 7-8 ಲಕ್ಷ ಬಿಟ್ಟು ಉಳಿದಿದ್ದ ಎಲ್ಲವನ್ನು ಕೂಡ ಮಾಡಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಇದೆ. ಆದಷ್ಟು ಏಪ್ರಿಲ್ ತಿಂಗಳ ಒಳಗಡೆ ಇದನ್ನ ಮುಗಿಸ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದೀವಿ. ಮಾಡ್ತಾ ಇದೀವಿ, ಡೈಲಿ ಆಗ್ತಾ ಇದೆ. ಹೀಗೆ ನೀವೆಲ್ಲರಿಗೂ ರೆಕಾರ್ಡ್ ಮಾಡಿಸ್ಕೊಡ್ತಾ ಇದ್ದೀರಿ. ಇದೇ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರ ಮೇಲೆ ಒಂದು ಅಲಿಗೇಷನ್ ಬಂತು. ಕೃಷ್ಣ ಬೈರೇಗೌಡರೇ ಗೋಮಾಳ ಜಮೀನನ್ನು ತಮ್ಮ ಹೆಸರಿಗೆ ಮಾಡಿಸ್ಕೊಂಡ್ರು, ಅಕ್ರಮವಾಗಿ ಮಾಡ್ಕೊಂಡ್ರು ಅಂತ ಹೇಳುವಂಥದ್ದು. ಅದು ಕೂಡ ಬೆಳಗಾವಿ ಸೆಷನ್ನ ಸಂದರ್ಭದಲ್ಲಿ ಬಂತು. ಯಾಕೆ ಅಕ್ರಮ ಮಾಡಿದ್ರಿ ಅಂತ? ನಾವು ಎಲ್ಲಿ ಅಕ್ರಮ ಮಾಡೋಣ? ಅದು ಯಾವುದು ಹಿಂದೆ ನಾವು ಮೈಸೂರು ಮಹಾರಾಜರಿಂದ ಖರೀದಿ ಮಾಡಿದಂಥ ಜಮೀನು, ಅವರು ಏನು ಸೇಲ್ ಡೀಡಲ್ಲಿ ನಮಗೆ ಕ್ರಯ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಜಮೀನು ನಾವು ಇಟ್ಕೊಂಡಿದ್ದೀವಿ. ಬಿಟ್ಟರೆ ಅದರಲ್ಲಿ 1 ಇಂಚು ಕೂಡ ನಾವು ಯಾವುದು ಹೆಚ್ಚು ಜಮೀನನ್ನು ತಗೊಂಡಿಲ್ಲ. ಸೇಲ್ ಡೀಡಲ್ಲಿ ಮೈಸೂರು ಮಹಾರಾಜರು ಏನು ಮಾಡಿಕೊಟ್ಟಿದ್ದಾರೆ ಅಷ್ಟೇ ಜಮೀನು, 1 ಇಂಚು ಕೂಡ ನಾವು ಯಾವುದು ಹೆಚ್ಚು ತಗೊಂಡಿಲ್ಲ. ಅದು ಒಂದು ಇನಾಮ್ ಗ್ರಾಮ, ಆ ಕಾಲದಲ್ಲಿ ಜೋಡಿ ಗ್ರಾಮ. ಅವರು ಯಥಾವತ್ತಾಗಿ ಆ ಇಡೀ ಗ್ರಾಮವನ್ನು ನಮಗೆ ಮಾರಿದ್ದಾರೆ. ಗ್ರಾಮ ಠಾಣನು ಸೇರಿಸಿ ನಮ್ಗೆ ಮಾರಿದ್ದಾರೆ. ಅಲ್ಲಿ ನಮ್ದು ಒಂದೇ ಕುಟುಂಬ ಇರೋದು, ತಾತನ್ಗೆ 53ನೇ ಇಸ್ವಿಯಿಂದ ನಾವು ಆ ಜಮೀನಲ್ಲಿ ಇದ್ದೇವೆ. 1953ನೇ ಇಸ್ವಿಯಿಂದ ನಮ್ಮ ತಾತ ಅಲ್ಲಿದ್ದರು. ಸೊ ಆಮೇಲೆ ಫಸ್ಟ್ ಅದನ್ನ ನಮ್ಮ ತಾತ ಅವರಿಂದ ಇದಕ್ಕೇನು ಬೋಗೆ ಅಂದರೆ ಲೀಸ್ಗೆ ಹಾಕ್ಕೊಂಡಿದ್ರು. ಅದಾದಮೇಲೆ ಖರೀದಿ ಮಾಡ್ದಂಥ ಅದು. ಸೊ 53ನೇ ಇಸ್ವಿಯಿಂದ ಅಲ್ಲಿ ಮಾಡ್ತಾ ಬಂದಿದ್ದೇವೆ. ಯಾವುದು 1 ಇಂಚು ಅವರು ಸೇಲ್ ಡೀಡಲ್ಲಿ ಏನು ಅವರಿಂದ ನಮಗೆ ಬಂದಿದೆ ಅಷ್ಟೇ ಇದೆ. ಯಾವುದು ಕೂಡ ನಾವು ಒತ್ತುವರಿ ಮಾಡೋಕ್ಕೆ ಹೋಗಿಲ್ಲ. ಅಲ್ಲಿ ಒತ್ತುವರಿ ಮಾಡೋಕ್ಕೆ ಅಷ್ಟು ಇವತ್ತಿಗೂ ಅದು ಅಗ್ರಿಕಲ್ಚರಲ್ ನೇಚರೇ ಇದೆ. ಬಿಟ್ಟರೆ ಅಲ್ಲಿ ನಮ್ಮ ಮನೆ ಇದೆ, ಬೇರೆ ವ್ಯವಸಾಯ ಇದೆ, ಬಿಟ್ಟರೆ ಇನ್ನೇನು ಇಲ್ಲ. ಏನು ಒತ್ತುವರಿ ಅಂದರೆ ಏನು ಅರ್ಥ? ಏನಾದರೂ ಮಾಡಿರಬೇಕಲ್ಲ ನಾವು. ಖಾಲಿ ಇದೆ ಹಂಗೇನೆ. ಆದರೆ ಇದು ಯಾರ್ಯಾರು ನಾನು ಕೆಲವರೆಲ್ಲ ಬಾಧಿತರಾಗಿದ್ದಾರೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಕೆಲವರು ಅಧಿಕಾರಿಗಳು ಸೇರಿದ್ದಾರೆ, ಬೇರೆ ಡೆವಲಪರ್ಸು ಅವರೆಲ್ಲ ಬಾಧಿತರಾಗಿರೋರು. ಅವ್ರಿಗೆ ಆಗಿರೋ ಬೇರೆ ತೊಂದರೆಗಳು, ನಾವು ಕಾನೂನು ಸುಧಾರಣೆಗಳನ್ನು ತಗೊಂಡು ಬಂದು ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಬದಲಾವಣೆಗಳು, ಅದನ್ನು ಸಹಿಸೋದಕ್ಕಾಗದೆ ಕೆಲವರು ಈ ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸ್ಬೇಕು ಅಂಥೇಳಿ ನಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೋಸ್ಕರ ರಾಜಕೀಯದಲ್ಲಿ ಈ ಥರ ಎಲ್ಲ ಮಾಡ್ತಾರೆ. ಇರಲಿ, ಅದು ನನ್ನ ಸಂಬಂಧನೇ ಇಲ್ಲ. ಆವತ್ತಿಂದ ಏನಿದೆ ಇವತ್ತಿಗೂ ಕೂಡ ಹಾಗೇ ಇದೆ. ಬಿಟ್ಟರೆ ಅದರಲ್ಲಿ ಏನು ಇದು ರಾಜಕೀಯ ಎದುರಾಳಿಗಳು ಬೇಕಂತಲೇ ಮಾಡಿದ್ರು ಅಂತ. ಹೌದು. ಅದರಲ್ಲಿ ಬಿಟ್ಟು ಬೇರೆ ಇನ್ನೇನು ಇಲ್ಲ ಅದರಲ್ಲಿ. ಯಾಕಂದರೆ ಯಾವಾಗ 53ನೇ ಇಸ್ವಿಯಲ್ಲಿ ಬಂದಿರುವಂಥದ್ದು, 53ನೇ ಇಸ್ವಿಯಿಂದ ಹಾಗೇ ಇದೆ ಅದು ಜಮೀನು. ನಮಗೆ ಬಂದಿದ್ದು 53ನೇ ಇಸ್ವಿ. ಸೊ ಪೂರ್ತಿ ಗ್ರಾಮ ನಮಗೆ ಸೇರಿದ್ದು. ಅದರಲ್ಲಿ ಏನೋ 256 ಎಕರೆನೋ ಅಥವಾ ಏನೋ ಆ ರೀತಿ ಇದೆ. ಅಷ್ಟು ಕೂಡ ಅವರು ಮಾರಾಟ ಮಾಡಿದ್ದು ನಾವು ಕ್ರಯ ಮಾಡಿಕೊಂಡಿರೋದು. ಸೊ ಅದರಲ್ಲಿ ಯಾವುದು ಒತ್ತುವರಿ ಪ್ರಶ್ನೆನೇ ಬರೋದಿಲ್ಲ. ಯಾಕಂದರೆ ಅಷ್ಟನ್ನು ನಮಗೆ ಮಾರಿದ್ದಾರೆ ಅವರು, ಮಹಾರಾಜರು ಮಾರಿರುವಂಥದ್ದು. ಸುಮ್ಮನೆ ನಾವು ಯಾವುದೋ ಹೋಗಿ ಅಲ್ಲಿ ಇಲ್ಲಿ ಒತ್ತುವರಿ ಮಾಡುವಂಥ ಪ್ರಶ್ನೆ ಅದರಲ್ಲಿ ಬರೋದಿಲ್ಲ. ಮತ್ತು ಒತ್ತುವರಿ ಅನ್ನೋಕ್ಕೆ ಜಮೀನು ಹಾಗೇ ಇದೆ, ಖಾಲಿ ಜಮೀನೇ ಇದೆ, ಎಲ್ಲಿ ಒತ್ತುವರಿ ಮಾಡೋದು?
2 ಕೆರೆ ಇದೆ, 2 ಕೆರೆನೂ ಕೂಡ ಯಥಾವತ್ತಾಗಿದೆ, 1 ಇಂಚು ಒಂದು ಕೆರೆಯಲ್ಲಿ ಕಡಿಮೆ ಇಲ್ಲ. ಸೊ ಅದನ್ನು ವಿರೋಧ ಮಾಡಲಿಕ್ಕೋಸ್ಕರ ಕೆಲವರು ಬೇರೆ ನಮ್ಮ ಕೆಲವು ಸುಧಾರಣೆಗಳಿಂದ ತೊಂದರೆಗೆ ಒಳಪಟ್ಟಿರುವಂಥವರು ಅವರ ಸಿಟ್ಟನ್ನು ಈ ರೀತಿಯಾಗಿ ನನ್ನ ಮೇಲೆ ತೀರಿಸ್ಕೊಳ್ಳಿ. ಸ್ವಪಕ್ಷೀಯರ ಕೊಡುಗೆಯೂ ಕೂಡ ಇದೆ ಇದರಲ್ಲಿ, ಅಥವಾ ಸ್ವಪಕ್ಷೀಯರ ಕೊಡುಗೆಯೂ ಇದೆಯಾ ಈ ರೀತಿಯಾದಂಥ ಆರೋಪದಲ್ಲಿ, ಅಥವಾ ಯಾರ್ಯಾರು ಬಾಧಿತರಾಗಿದ್ದಾರೋ ಅವರೆಲ್ಲ ಸೇರ್ಕೊಂಡಿರ್ತಾರೆ. ಇದು ಆದಾಗಲೂ ಕೂಡ ಇನ್ನೂ ಕೆಲವರು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅದೇನಿದೆ ನಮಗೂ ಕೊಡ್ರಿ ನಾವು ಸ್ವಲ್ಪ ಅಂತ ಯಾರ್ಯಾರೋ ಈ ಥರದವರೆಲ್ಲ ಸ್ವಲ್ಪ ನಮಗೂ ಅದು ಮಾಹಿತಿ ಬಂತು. ಬೇರೆ ಬೇರೆ ಕೆಲವರೆಲ್ಲ ಅದಕ್ಕೆ ಕೈ ಜೋಡಿಸಿರುವಂಥದ್ದು ಯಾರ್ಯಾರೋ ಇರ್ತಾರೆ ಬಿಡಿ. ಅದು ರಾಜಕೀಯದಲ್ಲಿ ಇದನ್ನೆಲ್ಲ ಎದುರಿಸಲೇಬೇಕು ನಾವು ಆದರೆ ತಪ್ಪು ಮಾಡಿದರೆ ಏನಾದರೂ ನಮಗೆ ಮನಸ್ಸಲ್ಲಿ ಉಳುಕು ಅಂಜಿಕೆ ಇರ್ತದೆ. ನಾವು ಆ ರೀತಿ ಇದರಲ್ಲಿ ಯಾವುದೂ ತಪ್ಪಿಲ್ಲ. ಹಾಗಾಗಿ ಅದರ ರಾಜಕೀಯಕ್ಕೋಸ್ಕರ ಮಾಡ್ತಾರೆ. ಅವ್ರದ್ದು ಉದ್ದೇಶ ಏನಂದರೆ ನಾವು ನಮ್ಮ ಕೆಲಸದಲ್ಲಿ ವಿಚಲಿತರಾಗಬೇಕು, ನಾವು ಮಾಡ್ತಾ ಇರೋ ಬದಲಾವಣೆಗಳನ್ನು ನಿಲ್ಲಿಸಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನುವಂಥದ್ದು. ಅದು ನಾವು ಮಾಡಲಿಕ್ಕಾಗೋದಿಲ್ಲ. ಅದು ಏನಾದರೂ ಹಾಕ್ಕೊಂಡ್ಲಿ ನಮ್ಮನ್ನು ಕೆಳಗೆ ಎಳೆದ್ರೂ ಪರವಾಗಿಲ್ಲ. ನಾವು ಏನು ಗುರಿ ಇಟ್ಕೊಂಡಿದ್ದೇವೆ, ಏನು ಸುಧಾರಣೆ ಮಾಡಬೇಕು ಅಂತ ಮಾಡ್ತಾ ಇದ್ದೇವೆ, ಅದನ್ನು ಇನ್ನಷ್ಟು ಬಲವಾಗಿ ಮಾಡೋದೇ ನನ್ನ ಉತ್ತರ. ಬಿಟ್ಟರೆ ಅವರು ಇದನ್ನು ಆರೋಪ ಹೊರಿಸಿದ ಕೂಡಲೇ ನಾವು ಅದರಿಂದ ವಿಚಲಿತರಾಗಿ ಗಮನ ಬೇರೆ ಕಡೆಗೆ ಕಳೆದ್ರೆ ಆವಾಗ ಅವರಿಗೆ ನಾವು ಪರೋಕ್ಷವಾಗಿ ಗೆಲುವು ಕೊಟ್ಟಂಗೆ ಆಗುತ್ತೆ. ಸೊ ಅದಕ್ಕೆ ಅವಕಾಶ ಕೊಡೋಕ್ಕಾಗೋದಿಲ್ಲ. ನಾವು ಇನ್ನೂ ರಿಫಾರ್ಮ್ಸ್ ಮಾಡೋದಿದೆ, ಇನ್ನೂ ಸುಧಾರಣೆ ತರುವಂಥದ್ದಿದೆ. ಅದನ್ನು ಇನ್ನಷ್ಟು ಹೆಚ್ಚು ಬಲಯುತವಾಗಿ ಪ್ರಯತ್ನ ಮಾಡ್ತೇವೆ. ನಿಮ್ಮ ಕ್ಷೇತ್ರದಲ್ಲಿ ಒಂದು ಡೆಮಾಲಿಷನ್ ಕೂಡ ಆಯಿತು ಕೋಗಿಲುನಲ್ಲಿ. ಇದು ರಾಜಕೀಯವಾಗಿ ಬಹಳ ದೊಡ್ಡ ಕಾರಣಗಳಿಗಾಗಿ, ವಿಶೇಷವಾಗಿ ಕೇರಳದ ರಾಜಕಾರಣವೂ ಕೂಡ ಇಲ್ಲಿ ಪ್ರವೇಶ ಆಯಿತು ಅನ್ನುವಂಥದ್ರ ಬಗ್ಗೆ ಕೂಡ ಟೀಕೆ. ಬಟ್ ಆ ಕ್ಷೇತ್ರದ ಪ್ರತಿನಿಧಿಯಾಗಿ ನಿಮ್ಮ ವಿಚಾರ ಏನು ಕೋಗಿಲು ಲೇಔಟ್ನಲ್ಲಿ? ಅಲ್ಲ, ನನ್ನ ವಿಚಾರ ಇಷ್ಟೇ. ನಾನು ನಮ್ಮ ಅಧಿಕಾರಿಗಳಿಗೆ ಅದು ಮಾಡಿದ್ದು BBMP ವತಿಯಿಂದ ಆಯಿತು. ಆದರೆ ಎಲ್ಲ BBMP ಇರಲಿ, BDA ಇರಲಿ, ಅಥವಾ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್, ಎಲ್ಲರಿಗೂ ಇಷ್ಟೇ. ಎಲ್ಲಿ ಒತ್ತುವರಿ ಆಗಿದ್ರೆ ಅದನ್ನ ತೆರವು ಮಾಡೋದು ಎಲ್ಲ ಅಧಿಕಾರಿಗಳ ಕೆಲಸ. ನಾನು ಪ್ರತಿಯೊಂದು ಕೇಸು ತೊಗೊಂಡು ಬಂದು ನನ್ನ ಹತ್ರ ಮಾತಾಡಿ ಆಮೇಲೆ ಮಾಡಿ ಅಂತ ಆ ರೀತಿ ನಾವು ಇದು ಮಾಡು ಅದು ಮಾಡಬೇಡ ಇವೆಲ್ಲ ನಾವು ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಮಾಡಿ ಅಂತ ಹೇಳೋದು, ಇಲ್ಲಿ ಮಾಡಬೇಡಿ ಅಂತ ಹೇಳೋದು ಮಾಡೋಕ್ಕೋದ್ರೆ ಏನಾದರೂ ನಮಗೆ ನೈತಿಕತೆ ಇರುತ್ತಾ? ಈ ವ್ಯವಸ್ಥೆಯಲ್ಲಿ ನಾವೇನಾದರೂ 1 ಇಂಚ್ ಕೆಲಸ ಮಾಡೋಕ್ಕಾಗುತ್ತಾ? ಆ ಥರ ಏನಾದರೂ ನನ್ನ ಬಾಯಿಂದ ಸಂದೇಶ ಹೋಗ್ಬಿಟ್ರೆ ಯಾರಾದರೂ ನಮ್ಮ ಮಾತು ಕೇಳ್ತಾರೆ? ಆಡಳಿತ ವ್ಯವಸ್ಥೆಯಲ್ಲಿ ವಿಚಾರ ಮಾಡಿ. ಸೊ ಅವರಿಗೆ ನಾವು ಇಷ್ಟೇ ಹೇಳಿದ್ದೇವೆ, ಒತ್ತುವರಿಗಳನ್ನು ತೆರವು ಮಾಡಬೇಕು ಅಂತ. ಈಗ ಒತ್ತುವರಿ ತೆರವು ಮಾಡೋ ಕೆಲಸ BDAನವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸುಮಾರು 30 ಪ್ರಕರಣಗಳಲ್ಲಿ ಒತ್ತುವರಿ ತೆರವು ಮಾಡಿದ್ದಾರೆ BDAನವರು. ಅವ್ರ ಹತ್ರ ಪೂರ್ತಿ ಲಿಸ್ಟೇ ಇದೆ, ನೀವು ಕೇಳಿದ್ರು ಕೂಡ ಕೊಡ್ತಾರೆ. ರೆಡಿಮೇಡ್ ಲಿಸ್ಟ್ ಇದೆ ಎಲ್ಲೆಲ್ಲ ಒತ್ತುವರಿ ತೆರವು ಮಾಡಿದ್ದೇವೆ ಅಂತ. ಹಾಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಕೂಡ ಬಹುತೇಕ ಪ್ರತಿ ಶನಿವಾರ ಒತ್ತುವರಿ ತೆರವು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಒತ್ತುವರಿ ತೆರವು ಮಾಡುವಾಗ ಇದು ಒತ್ತುವರಿ ಅಂತೇಳಿ ಅವರು ತೆರವು ಮಾಡಿದ್ದಾರೆ. ಇವೆಲ್ಲವೂ ಕೂಡ 2016ರ ನಂತರ ಬಂದಿರುವಂತಹ ಒತ್ತುವರಿಗಳು. ಹೇಗೆ ಹೇಳ್ತೀರಾ ಅಂತ ನೀವು ಕೇಳ್ಬೋದು. ಸ್ಯಾಟಲೈಟ್ ಇಮೇಜ್ ಇದೆ 2016ರಲ್ಲಿ, ಅಲ್ಲಿ ಒಂದು ಗುಡಿಸಲು ಕೂಡ ಇಲ್ಲ. 16 ಆದಮೇಲೆ 2021 BJP ಗೌರ್ಮೆಂಟ್ ಇದ್ದಾಗ ರಾತ್ರೋರಾತ್ರಿ ಅಲ್ಲಿ ಬಡಾವಣೆನೇ ಬಂದ್ಬಿಟ್ಟಿದೆ. ಸೊ ಈಗ ಈ ಒತ್ತುವರಿಗಳನ್ನ ನೋಡಿಕೊಂಡು ಸುಮ್ಮನೆ ಇರಬೇಕಾ? ನೀವು ಕೇಳ್ಬೋದು, ಹಾಗಾದರೆ ಆವಾಗ ಏನು ಮಾಡ್ತಾ ಇದ್ರು ಅಂತ. ಆವಾಗ ಮಲಗಿದ್ರು ಅಂತಲೇ ಇಟ್ಕೊಳ್ಳೋಣ. ಹಾಗಾದರೆ ಇವಾಗ ಎದ್ದೇಳಬಾರ್ದಾ? ಒಂದ್ಸತಿ ಮಲಗಿದ ಮೇಲೆ ಮಲ್ಗೆ ಇರಬೇಕಾ? ನಿಜವಾಗಿ ಮಲ್ಗೋದು ನಿದ್ದೆ ಮಾಡೋದು ಇರುತ್ತೆ, ಆದರೆ ಮಲ್ಕೊಂಡು ನಾಟಕನೇ ಮಾಡ್ತಾ ಇರಬೇಕಾ? ಹಾಗಾದರೆ ಏನು ಮಾಡಬಾರ್ದಾ? ಒಂದ್ಸತಿ ಈಗ ಏನೋ ಎಚ್ಚರ ತಪ್ಪಿದ್ದಾರೆ ಅಥವಾ ಶಾಮೀಲಾಗಿದ್ದಾರೆ ಅಂತಲೂ ಇಟ್ಕೊಳ್ಳೋಣ, ಅಲ್ಲಿಗೆ ಬಿಟ್ಬಿಡ್ಬೇಕಾ ಅದನ್ನು? ಹಾಗಾದರೆ ಅವ್ರಿಗೆ ನೀವು ಸರೆಂಡರ್ ಆದಂಗೆ ಆಯಿತು. ಸೊ ಕೆಲವರು ಏನೋ ಆ ಸಮಯಕ್ಕೆ ತಕ್ಕಂಗೆ ವಾದ ಮಾಡ್ತಾರೆ. ಆವತ್ತೇನು ಮಾಡ್ತಾಯಿದ್ರಿ ನೀವು? ಒತ್ತುವರಿ ಆಗೋವಾಗ ಏನು ಮಾಡ್ತಾಯಿದ್ರಿ? ಆಯಿತು, ಒತ್ತುವರಿ ಆಗೋವಾಗ ಎಚ್ಚರ ತಪ್ಪಿದ್ದಾರೆ, ಮೈ ತಪ್ಪಿದ್ದಾರೆ ಹಾಗಂತೇಳಿ ಅದು ಆ ಕಾರಣಕ್ಕೆ ನೀವು ಒತ್ತುವರಿಯನ್ನು ಬಿಟ್ಟುಬಿಡ್ಬೇಕಾ? ನೋಟಿಸ್ ಕೊಡಲಿಲ್ಲ ಅಂತ ಹೇಳಿದರು. ಅದಕ್ಕೆ 1.5 ತಿಂಗಳು ಮೊದಲು ಅಧಿಕಾರಿಗಳು ಹೋಗಿ 10 ಮನೆಯನ್ನು ಡೆಮಾಲಿಷನ್ ಮಾಡಿ, ಇವೆಲ್ಲ ನೀವು 15 ದಿನದಲ್ಲಿ ಖಾಲಿ ಮಾಡಬೇಕು ಅಂತೇಳಿ 10 ಮನೆ ಡೆಮಾಲಿಷನ್ ಮಾಡಿ ಬಂದಿದ್ದಾರೆ. ಅದಕ್ಕೂ ಜನ ಕೇಳೋದಿಲ್ಲ.
ಮತ್ತು ಒತ್ತುವರಿ ತೆರವು ಮಾಡಬೇಕು ಅಂತಲೂ ಭಾಷಣ ಮಾಡ್ತೀರಿ. ತೆರವು ಮಾಡಿದರೆ ಓ ಇಲ್ಲ ಇದರಲ್ಲಿ ನೋಟಿಸ್ ಕೊಡಲಿಲ್ಲ ಅಂತ ಮಾತಾಡ್ತೀರಿ. ಹೇಗೆ ಸರ್ಕಾರಿ ಜಾಗಗಳನ್ನು ಸಂರಕ್ಷಣೆ ಮಾಡುವಂಥದ್ದು? ಆದರೆ ಇದರಲ್ಲಿ ಇನ್ನೂ ಒಂದು ಬಂತು, ಇದರ ಅಡಿಷನಲ್ ಇನ್ನೂ ಒಂದು ಬಂತು. ಇಲ್ಲಿ ಒತ್ತುವರಿದಾರರಾಗಿದ್ದಂಥವರು ಇವರು ಬಾಂಗ್ಲಾ ವಲಸಿಗರು ಅಂತ ಬಂತು, ಹೆಚ್ಚಾಗಿ ಮುಸಲ್ಮಾನರಿದ್ದಾರೆ ಅಂತ ಬಂತು. ಈ ಕಾರಣಕ್ಕೆ ಕಾಂಗ್ರೆಸ್ನವರು ಅವ್ರಿಗೆ ಪರಿಹಾರ ಕೊಡೋದಕ್ಕೆ ಅಥವಾ ಬೇರೆ ಮನೆ ಕೊಡೋದಕ್ಕೆ, ಅಪಾರ್ಟ್ಮೆಂಟ್ ಕೊಡೋದಕ್ಕೆ, ಫ್ಲ್ಯಾಟ್ ಕೊಡೋದಕ್ಕೆ ಇದಕ್ಕೆಲ್ಲ ಮುಂದಾದ್ರಿ ಮತ್ತು ಅದಕ್ಕೆ ಬೇಕಾದ ಒಂದಷ್ಟು ಪ್ರಾಸೆಸ್ಗಳು ಕೂಡ ಕಾಣೋದಕ್ಕೆ ಶುರುವಾದವು. ಹಾಗಾದರೆ ಇಲ್ಲಿ ಧರ್ಮದ ಆಧಾರಿತವಾದಂತಹ ನಿರಾಶ್ರಿತರ ಕಾಳಜಿ ಅನ್ನುವಂಥದ್ದು ಇದೆಯಾ ಅಂತ? ಅದು ನೀವು ಯಾವ ಥರ ಬೇಕಾದರೂ ಉಲ್ಲೇಖ ಮಾಡ್ಬೋದು. ಈಗ ಕೆಲವರು ಅದರಲ್ಲಿ ಏನು ನೋಟಿಸ್ ಕೊಡದೆ ಅವ್ರನ್ನ ಖಾಲಿ ಮಾಡಿಸ್ಬಿಟ್ರು ಅಂತ ಮಾತಾಡೋರು ಇದ್ದಾರೆ. ಈಗ ಅವ್ರಿಗೆ ಆಲ್ಟರ್ನೇಟಿವ್, ಅವ್ರಿಗೆ ಬಡವ್ರಿಗೆ ಅನ್ಯಾಯ ಆಗೋಯ್ತು, ಬಡವ್ರನ್ನ ಎತ್ತಿ ಬೀದಿಗೆ ಹಾಕ್ಬಿಟ್ರು ಅಂತ ಮಾತಾಡೋರು ಇದ್ದಾರೆ. ಈಗ ನೀವು ಹೇಳ್ತಾ ಇದ್ದೀರಾ ಅವ್ರಿಗೆ ನೀವು ಆಲ್ಟರ್ನೇಟ್ ಅಕಾಮಿಡೇಷನ್ ಮಾಡಿಕೊಡ್ತಾ ಇದ್ದೀರಾ ಅಂತ, ನಿಮ್ಮದು ಅದು ಕಂಪ್ಲೇಂಟ್ ಇದೆ. ಸಮಾಜದಲ್ಲಿ ನಾನಾ ಅಭಿಪ್ರಾಯಗಳು ಬರ್ತವೆ. ಕೆಲವರು ಅವ್ರ ಪರ ಮಾತಾಡ್ತಾರೆ, ಕೆಲವರು ಅವ್ರ ವಿರುದ್ಧ ಮಾತಾಡ್ತಾರೆ. ಇವೆಲ್ಲರ ಮಧ್ಯೆ ನಾವು ನಮಗೆ ಏನು ಸಮಯೋಚಿತ ಅಂತ ತಿಳಿದ್ರೆ ಅದರ ಪ್ರಕಾರವಾಗಿ ನಾವು ಹೆಜ್ಜೆಯನ್ನು ಇಟ್ಕೊಂಡು ಹೋಗಬೇಕು. ಒತ್ತುವರಿ ತೆರವು ಮಾಡಿದಾಗ ಅವರೆಲ್ಲ ಬೀದಿಗೆ ಬಂದರು ಅಂತ ಹೇಳಿದ್ರು. ಅದಕ್ಕೆ ಆಯಿತು, ಸರ್ಕಾರದಲ್ಲಿ ಅವ್ರಿಗೇನಾದರೂ ಒಂದು ಆಲ್ಟರ್ನೇಟ್ ಮಾಡಿಕೊಡಿ. ಹಿಂದೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ರಾಜರಾಜೇಶ್ವರ ನಗರದಲ್ಲಿ ಈ ರೀತಿ ಆದಾಗ ಒತ್ತುವರಿ ತೆರವು ಮಾಡಿದಾಗ ಅವರಿಗೆ ಆಲ್ಟರ್ನೇಟ್ ಮಾಡಿಕೊಟ್ಟಿದ್ದಾರೆ ಅಂತ. ಸೊ ನಾವು ಅವ್ರಿಗೆ ಹೇಳಿದ್ವಿ, ನೀವು ಕೂಡ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಅವ್ರದ್ದು 1 ಲಕ್ಷ ಮನೆಗಳ ಯೋಜನೆ ಇದೆ, ಅದರಲ್ಲಿ ಅರ್ಜಿ ಹಾಕ್ಕೊಳ್ಳಿ. ಯಾರು ಎಲಿಜಿಬಲ್ ಆಗ್ತೀರಾ ನಿಮಗೆ ನಾವು ಮನೆ ಸ್ಯಾಂಕ್ಷನ್ ಮಾಡಿಕೊಡ್ತೇವೆ. ಆವಾಗ ಹೇಳಿದರು ಇವ್ರಿಗೆ ಮಾತ್ರ ಯಾಕೆ ಅಂತ. ನಾನು ಹೇಳಿದೆ, ಅಲ್ಲಪ್ಪ ಅರ್ಜಿ ಹಾಕೋದು ಇವತ್ತಿಗೂ ಓಪನ್ ಇದೆ, ಯಾರು ಬೇಕಾದರೂ ಅರ್ಜಿ ಹಾಕಿ, ನೀವು ಅರ್ಜಿ ಹಾಕಿ ನಿಮಗೂ ಕೊಡ್ತೀವಿ ಅಂತ. ಅವ್ರಿಗೆ ಅಂತೇನಿಲ್ಲ. ಅವ್ರಿಗೆ ಹೇಳಿದ್ದೇನು, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ 1 ಲಕ್ಷ ಬಹುಮಹಡಿ ಮನೆ ಯೋಜನೆ ಇದೆ, ನೀವು ಅದರಲ್ಲಿ ಅರ್ಜಿ ಹಾಕಿ, ಎಲಿಜಿಬಲ್ ಆದರೆ ನಿಮಗೆ ಮನೆ ಆಲ್ಟರ್ನೇಟ್ ಮಾಡಿಕೊಡ್ತೇವೆ ಅಂತ ನಾವು ಹೇಳಿ. ಅದಕ್ಕೆ ವಿರೋಧ ಏನು, ಅವ್ರಿಗೆ ಯಾಕೆ ಕೊಡ್ತಾ ಇದೆ, ನೀನು ಹಾಕಪ್ಪ ಅರ್ಜಿ, ನಿನಗೂ ಕೊಡ್ತೀವಿ ಅಂತೇಳಿ. ಈ ತರಹ ಸೆಲೆಕ್ಟಿವ್ ಆಗಿ ನಾವು ಅಂಶಗಳನ್ನು ಪಿಕ್ ಮಾಡಿ ನಮ್ಮ ಮೂಗಿಗೆ ನೇರವಾಗಿ ನಾವು ವಾದ ಮಾಡಲಿಕ್ಕೆ ಶುರುವಾದರೆ ಅದಕ್ಕೆ ಯಾವುದೂ ಪರಿಹಾರ ಇಲ್ಲ. ನಾವು ಸಮಗ್ರವಾಗಿ ನೋಡಿದರೆ, ಚಿತ್ರಣ ಸಮಚಿತ್ತದಿಂದ ನೋಡಿದರೆ ಎಲ್ಲ ಕರೆಕ್ಟಾಗಿ ಕಾಣುತ್ತೆ. ಆದರೆ ಕೆಲವರು ಹಳದಿ ಬಣ್ಣ ಕನ್ನಡಕ್ಕೆ ಹಾಕ್ಕೊಂಡು ನೋಡ್ತಾರೆ, ಕೆಲವರು ಹಸಿರು ಬಣ್ಣ ಕನ್ನಡಕ್ಕೆ ಹಾಕ್ಕೊಂಡು ನೋಡ್ತಾರೆ, ಕೆಲವರು ಕೆಂಪುದು ಕನ್ನಡಕ್ಕೆ ಹಾಕ್ಕೊಂಡು ನೋಡ್ತಾರೆ. ಅವ್ರಿಗೆಲ್ಲ ಹಂಗೆ ಕಾಣುತ್ತೆ ಅದು. ಆದರೆ ನಾವು ಒಂದು ಕಡೆ ಕಾನೂನನ್ನು ನಾವು ಪಾಲನೆ ಮಾಡಬೇಕು, ಇನ್ನೊಂದು ಕಡೆ ಸ್ವಲ್ಪ ಮಾನವೀಯತೆಯೂ ಇರಬೇಕು ಸರ್ಕಾರದಲ್ಲಿ ಇರೋರಿಗೆ. ಇವೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸರ್ಕಾರಿ ಜಾಗ ಬಂದೋಬಸ್ತ್ ಮಾಡೋದು ಮಾಡ್ತಾ ಇದ್ದೇವೆ. ಯಾರಾದರೂ ಅರ್ಹರಿದ್ದರೆ ಅವರಿಗೆ ಬೇರೆಯವ್ರಿಗೆ ಕೊಟ್ಟಂಗೆ ಅವ್ರಿಗೆ ಮನೆ ಕೊಡ್ತಾ ಇದ್ದೇವೆ, ಬೇರೆಯವ್ರಿಗೆ ಕೊಟ್ಟಂಗೆ. ಹಿಂದೆ BBMPಯಲ್ಲಿ ಏನೋ ಕೆಲವ್ರಿಗೆ ಖಾಲಿ ಮಾಡಿಸಿದಾಗ ಜಾಗ, BBMP ಜಾಗ ಅಲ್ಲಿ ಇಲ್ಲಿ ಇದ್ದಾಗ, ಕೆರೆ ಜಾಗ ಇಂಥದ್ದು ಖಾಲಿ ಮಾಡಿದಾಗ ಅವ್ರಿಗೆ BBMPಯಿಂದ ಸ್ವಲ್ಪ ಅವ್ರು ಕಟ್ಟಬೇಕಾದಂಥ ಪಾಲನ್ನು BBMPಯವರು ಕಟ್ಕೊಟ್ಟಿದ್ದಾರಂತೆ. ಆಗಿದ್ದರೆ ಇವ್ರಿಗೂ ಕೂಡ ಕೊಡಿ ಅನ್ನುವಂಥದ್ದು ಆಗಿದೆ. ಅಷ್ಟೇ ಬಿಟ್ಟರೆ ಇನ್ನು ಅದರಲ್ಲೂ ಕೂಡ ನಾವೀಗ ಅದರಲ್ಲಿ ಎಲಿಜಿಬಲ್ ಅಂತ ಪರಿಗಣಿಸಿರೋದು ಒಂದು 61 ಅಥವಾ 63 ಜನಕ್ಕೆ ಮಾತ್ರ ಈ ಸ್ಕೀಮ್ ಪ್ರಕಾರ ಎಲಿಜಿಬಲ್ ಅಂತ ಅವರಿಗೆ ನಾವು ಅಪ್ರೂವಲ್ ಕೊಡಲಿಕ್ಕೆ ಹೇಳಿದ್ದೇವೆ. ಅವರು ಅಲ್ಲದೆ ಡೈರೆಕ್ಟಾಗಿ ಅರ್ಜಿ ಹಾಕಿರೋರು ಸಾರ್ವಜನಿಕರು, ಈ ಕೋಗಿಲಿಗೆ ಸಂಬಂಧ ಇಲ್ಲದೆ ಇರತಕ್ಕಂಥವರು, ನನ್ನ ಕ್ಷೇತ್ರದ ಇತರೆ ಅರ್ಜಿದಾರರು 173 ಜನಕ್ಕೆ ಅಲ್ಲಿ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೇವೆ. 173 ಜನಕ್ಕೆ ಎಲ್ಲ ಜಾತಿ ಧರ್ಮ ಎಲ್ಲರಿಗೂ ಕೊಟ್ಟಿದ್ದೇವೆ. ಅದಲ್ಲದೆ ಒಂದು 61 ಜನನೋ ಏನೋ ಇಲ್ಲಿ ಯಾರು ಒತ್ತುವರಿ ಮಾಡಿಕೊಂಡಿದ್ರು, ಅವರು ಯಾರು ಅರ್ಜಿ ಹಾಕಿದ್ರು ಎಲಿಜಿಬಲ್ ಆಗಿದ್ದಾರೆ ಅಂಥವರಿಗೆ 61 ಜನಕ್ಕೆ ಅಲ್ಲಿ ಹೌಸಿಂಗಿಗೆ ಆಲ್ಟರ್ನೇಟನ್ನು ಕೊಟ್ಟಿದ್ದೇವೆ. ಇವರು ಕೂಡ ಕೈಯಿಂದ ಸ್ವಲ್ಪ ದುಡ್ಡನ್ನು ಕಟ್ಟಲೇಬೇಕಾಗತ್ತೆ. ಸೊ ಇರೋ ಎಕ್ಸಿಸ್ಟಿಂಗ್ ಸ್ಕೀಮಲ್ಲೇ ಅವರಿಗೆ ಆಲ್ಟರ್ನೇಟ್ ಮಾಡಿಕೊಟ್ಟು ಅದನ್ನು ಎಲಿಜಿಬಲ್ ಆದಂಥವರಿಗೆ. ಆದರೆ ದುಡ್ಡೆಲ್ಲ ಸರ್ಕಾರನೇ ಕಟ್ಕೊಡ್ತು? ಇಲ್ಲ, ಪೂರ್ತಿ ಇಲ್ಲ, ಸ್ವಲ್ಪ ಹೆಚ್ಚುವರಿ ದುಡ್ಡು ಅವರಿಗೆ ಕೊಟ್ಟಿದೆ BBMPಯಿಂದ, ಇಲ್ಲ ಅಂತಲ್ಲ. ಬೇರೆ ಪ್ರಕರಣದಲ್ಲಿ ಹಿಂದೆ ಕೊಟ್ಟಿದ್ದಾರೆ, ರಾಜರಾಜೇಶ್ವರಿ ನಗರ ಅಲ್ಲೆಲ್ಲೋ ಇಂಥದ್ದು ಆದಾಗ ಕೊಟ್ಟಿದ್ದಾರೆ. ಅದೇ ಮಾದರಿ ಅನ್ವಯ ಇಲ್ಲಿ ಸ್ವಲ್ಪ ಸರ್ಕಾರ ಒಟ್ಟು 3 ಲಕ್ಷ ಏನೋ ಅಲ್ಲಿ ಒಂದು ಮನೆಗೆ ಸಬ್ಸಿಡಿ ಕೊಡ್ತಾರೆ. ಇನ್ನು ಜನ ಇಷ್ಟು ಕಟ್ಟಬೇಕಾಗತ್ತೆ. BBMPಯಿಂದ ಸ್ವಲ್ಪ ಇವ್ರಿಗೆ ಹೆಚ್ಚುವರಿಯಾಗಿ ಇವ್ರ ಪರ ಕೊಡಲಿಕ್ಕೆ ತೀರ್ಮಾನ ಆಗಿದೆ. ಹೌದು, ಇವ್ರಿಗೆ ಒಂದಷ್ಟು ಜನಕ್ಕೆ ತೀರ್ಮಾನ ಆಗಿದೆ. ಈಗ ಅವರಿಗೆ ಕೊಡೋ ಹಣ, ನಾವಲ್ಲಿ ಉಳಿಸಿರೋ ಭೂಮಿ
ಇದಕ್ಕಿಂತ 100 ಪಟ್ಟು ಭೂಮಿ ಬೆಲೆ ಬಾಳುತ್ತೆ ನಮಗೆ. ಯಾವ ಭೂಮಿಯಿಂದ ಇವ್ರನ್ನ ಖಾಲಿ ಮಾಡಿಸಿದ್ದೇವೆ 100 ಪಟ್ಟು ಬೆಲೆ ಬಾಳುವಂಥ ಭೂಮಿ. ಹಾಗಾಗಿ ಸ್ವಲ್ಪ BBMP ಅವರು ಇವ್ರನ್ನ ಆಯಿತು ಮಾನವೀಯತೆ ದೃಷ್ಟಿಯಿಂದ ಅಲ್ಲಿಂದ ನಾವು ಖಾಲಿ ಮಾಡಿಸಿದ್ದೀವಿ, ಇಷ್ಟು ದಿನ ಅಲ್ಲಿ ಮನೆ ಕಟ್ಕೊಂಡ್ಬಿಟ್ಟಿದ್ರು, ನಮ್ಮ ನೆಗ್ಲಿಜೆನ್ಸು ಅಂತಲೂ ಹೇಳಿ ಆಯಿತು, ನಮ್ಮ ನೆಗ್ಲಿಜೆನ್ಸಿಂದ ಅವ್ರು ಮನೆ ಕಟ್ಕೊಂಡ್ಬಿಟ್ಟಿದ್ರು, ಈಗ ಮನೆ ಡಿಮಾಲೇಷನ್ ಆಗಿದೆ ಅಂತೇಳಿ ಸ್ವಲ್ಪ ಹೆಚ್ಚುವರಿ ಅವರಿಗೆ ಸಬ್ಸಿಡಿಯನ್ನು ಕೊಟ್ಟಿದ್ದಾರೆ. ಇಲ್ಲ ಅಂತ ನಾನೇನು ಅದನ್ನು ಮುಚ್ಚಿಡ್ಲಿಕ್ಕೆ ಹೋಗೋದಿಲ್ಲ, ಆದರೆ ಎಲ್ಲರಿಗೂ ಕೊಟ್ಟಿಲ್ಲ. ಅಲ್ಲಿ ಬಹುಶಃ 168 ಏನೋ ಮನೆ ಡೆಮಾಲೇಷನ್ ಆಗಿದ್ದು, 61 ಕುಟುಂಬಗಳಿಗೆ ಮಾತ್ರ ಅಲ್ಲಿ ಸ್ಯಾಂಕ್ಷನ್ ಆಗಿರುವಂಥದ್ದು. ಇನ್ನು 173 ಇದಕ್ಕೆ ಸಂಬಂಧನೇ ಇಲ್ಲದೆ ಇರುವಂಥ ಸಾರ್ವಜನಿಕರಿಗೆ ಅವ್ರಿಗೂ ಕೂಡ ನಾವು ಮನೆ ಸ್ಯಾಂಕ್ಷನ್ ಮಾಡಿದ್ದೇವೆ. 173 ನಾರ್ಮಲ್ ಅಪ್ಲಿಕೆಂಟ್ಸಿಗೆ ಮಾಡಿದ್ದೇವೆ. ಇಲ್ಲಿ ಏನು ಡೆಮಾಲಿಷನ್ ಆಗಿತ್ತಲ್ಲ ಅಂಥವ್ರು 61 ಕುಟುಂಬಕ್ಕೆ. ನೀವು ಈ ಸರ್ಕಾರ ಬಂದಾಗ ನಿಮ್ಮನ್ನು ಯಾವುದೇ ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನಾಗಿ ನಿಮ್ಮನ್ನು ಹಾಕಿರಲಿಲ್ಲ, ಆದರೆ ಕಡೆಗೆ ದೇವೇಗೌಡರ ತವರು ಜಿಲ್ಲೆಗೆ ನಿಮ್ಮನ್ನು ಉಸ್ತುವಾರಿ ಸಚಿವರನ್ನಾಗಿ ಮಾಡಿದರು. ಏನು ಉದ್ದೇಶ? ರಾಜಕೀಯದ ಕಾರಣಕ್ಕಾಗಿ ಕೃಷ್ಣ ಬೈರೇಗೌಡರನ್ನ ಬೇಕಂತಲೇ ಹಾಸನಕ್ಕೆ ಹಾಕಿದ್ರ? ಇಲ್ಲ, ಆ ರೀತಿ ಯಾವುದು ನೀವು ಹೇಳೋ ಥರ ಒಂದು ದೊಡ್ಡ ಆಲೋಚನೆ ಇದರ ಹಿಂದೆ ಇಲ್ಲ. ಮಾಸ್ಟರ್ ಪ್ಲ್ಯಾನು ಸ್ಟ್ರಾಟಜಿ ಯಾವುದೂ ಇಲ್ಲ. ನಾನೇ ಆರಂಭದಲ್ಲಿ ಕೇಳಿದ್ದೆ ಯಾವುದು ಜಿಲ್ಲೆ ಬೇಡ ಅಂತ. ಯಾಕೆ ಅಂದರೆ ನನಗೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಭಾಳ ಇದೆ. ಇಲ್ಲಿ ಎಷ್ಟು ಕೆಲಸ ಮಾಡಿದರೂ ಸಾಲದು, ಅಷ್ಟು ಕೆಲಸ ಇದೆ. ಎಷ್ಟು ಕೆಲಸ ಮಾಡಿದರೂ ಇನ್ನೂ ಮಾಡಬೇಕಾಗಿರೋದು 2 ಪಟ್ಟು ಇದೆ ಉಳಿದಿರೋದು. ಜೊತೆಗೆ ಸ್ವಲ್ಪ ಮುಖ್ಯಮಂತ್ರಿಗಳು GST ಕೆಲಸನೂ ನನಗೆ ಹಚ್ಚಿದ್ರು. ಹಾಗಾಗಿ ನನಗೆ ಸಮಯ ಇಲ್ಲ ಸರ್, ಬೇಡ ಯಾವುದು ಜಿಲ್ಲೆ ಅಂತ ನಾನೇ ರಿಕ್ವೆಸ್ಟ್ ಮಾಡಿದ್ದೆ. ಆದರೆ ಕೊನೆಗೆ ರಾಜಣ್ಣ ಅವರು ರಾಜೀನಾಮೆಯಿಂದ ತೆರವಾದಾಗ ಮುಖ್ಯಮಂತ್ರಿಗಳು ಈಗ ಅನಿವಾರ್ಯಪ್ಪ ನೀನು ಹೋಗಲೇಬೇಕು ಅಂತೇಳಿ ಈಗ ಬೇರೆ, ಯಾಕಂದರೆ ಎಲ್ಲ ಮಂತ್ರಿಗಳಿಗೂ ಒಂದೊಂದು ಜಿಲ್ಲೆ ಕೊಟ್ಬಿಟ್ಟಿದ್ದೇವೆ, ಈಗ ನೀನುಗೆ ಯಾವುದೂ ಜಿಲ್ಲೆ ಕೊಟ್ಟಿಲ್ಲ, ಸೊ ನೀನು ಹೋಗಲೇಬೇಕು ಅಂತ ಅನಿವಾರ್ಯವಾಗಿ ಹೇಳಿದಾಗ ಜವಾಬ್ದಾರಿ ತೊಗೊಂಡು ನಾನು ಹೇಳಿದೆ. ಸ್ವಲ್ಪ ಸಮಯದ್ದು ನನಗೆ ತೊಂದರೆ ಸರ್, ಇಲ್ಲಿ ನಮ್ಮ ಇಲಾಖೆಯಲ್ಲಿ ಆರಾಮಾಗಿದ್ದರೆ ಏನೂ ಕೆಲಸ ಇಲ್ಲ, ಬಂದಿದ್ದ ಫೈಲ್ ಸೈನ್ ಹಾಕ್ಕೊಂಡು ಆರಾಮಾಗಿರ್ಬೋದು, ಆದರೆ ಕೆಲಸ ಮಾಡಬೇಕು ಅಂದರೆ ಇದು ಕೊನೆ ಇಲ್ಲ. ಸೊ ಕಷ್ಟ ಆಗುತ್ತೆ ಸರ್ ಸ್ವಲ್ಪ, ಆದರೆ ಇನ್ನೇನು ಮಾಡೋಕ್ಕಾಗಲ್ಲ, ಈ ಜವಾಬ್ದಾರಿ ತಾವು ಕೊಟ್ಟ ಮೇಲೆ ಮಾಡ್ತೀನಿ ಅಂತ ಏನೋ ಕೈಲಾದಷ್ಟು ಮಟ್ಟಿಗೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಹಾಸನಾಂಬೆ ಉತ್ಸವದ ಸಂದರ್ಭದಲ್ಲಿ ಪ್ರತಿ ವರ್ಷ ಒಂದಿಷ್ಟು ಕಂಪ್ಲೇಂಟ್ಸ್ ಇದ್ದೇ ಇರುವಂಥದ್ದು. ಯಾಕಂದರೆ ದೊಡ್ಡ ಪ್ರಮಾಣದ ವರ್ಷದಿಂದ ವರ್ಷಕ್ಕೆ ಬರ್ತಾ ಇರುವಂಥ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅದಕ್ಕೆ ಹೆಂಗೆ ಚಾಲೆಂಜಿಂಗ್ ಇತ್ತು? ಮುಗಿಸಿದ ನಂತರ ಏನು ಖುಷಿ ಅನ್ನಿಸ್ತು? ಏನಿಲ್ಲ, ಈಗ ಹಾಸನಾಂಬದು ಹಿಂದೆ ಎಲ್ಲ ಭಾಳ ಜನ ಗೊಂದಲ, ನೂಕುನುಗ್ಗಲು, ಸರಿಯಾಗಿ ನಿರ್ವಹಣೆ ಆಗದೆ ಬಂದು ದರ್ಶನ ಮಾಡಿ ಬೇಸರ ಪಟ್ಕೊಂಡು ಹೋಗ್ತಾ ಇದ್ದವರು ಸಾಕಷ್ಟು ಸಂಖ್ಯೆಯಲ್ಲಿದ್ದರು. ಸರ್ಕಾರ ಮನಸ್ಸು ಮಾಡಿದರೆ ಸಾಕಷ್ಟು ಸುಧಾರಣೆ ಮಾಡ್ಬೋದು ಅನ್ನೋದಕ್ಕೆ ಇಡೀ ಜಿಲ್ಲಾಡಳಿತ, ಶಾಸಕರು, ಎಲ್ಲರನ್ನೂ ಸಂಸದರು ಎಲ್ಲರೂ ಸೇರಿಕೊಂಡು ಸ್ಟ್ರೀಮ್ಲೈನ್ ಮಾಡಿದ್ದು ಈ ಬಾರಿ ಎಷ್ಟೋ ಜನ ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡು ಹೋದರು ಅನ್ನೋ ಸಂತೋಷ ಇದೆ. ನಾವು VIP ಗಳಿಗೆ ಇಲ್ಲದೆ ಏನು ಮಾಡಲಿಲ್ಲ, VIP ಗಳಿಗೂ ಅವಕಾಶ ಕೊಟ್ವಿ, VIP ಗಳು ಕೂಡ ಅವ್ರನ್ನ VIP ಥರನೇ ಟ್ರೀಟ್ ಮಾಡಿ ಕಳಿಸಿದ್ದೇವೆ. ಆದರೆ ಪ್ರಯಾರಿಟಿಯನ್ನು ಸಾಮಾನ್ಯ ಜನಕ್ಕೆ ನಾವು ಕೊಟ್ಟಿದ್ದೇವೆ. VIP ಗಳಿಗೊಂದು ಟೈಮ್ ಫಿಕ್ಸ್ ಮಾಡಿ ನಿಮಗೆ ಗೌರವದಿಂದ ನಡೆಸ್ಕೊಳ್ತೇವೆ, ಬಟ್ ಆ ಟೈಮ್ ಒಳಗಡೆ ಬಂದರೆ, ಬೇರೆ ಟೈಮಲ್ಲಿ ಬಂದರೆ ನೀವು ಕೂಡ ಬೇರೆ ಟೈಮನ್ನು ನಾವು ಜನರಲ್ ಪಬ್ಲಿಕ್ಕಿಗೆ ಪ್ರಯಾರಿಟಿ ಕೊಡಲೇಬೇಕಾಗತ್ತೆ ಅಂಥೇಳಿ, ಸೊ ಸಾಮಾನ್ಯ ಜನಕ್ಕೆ ದರ್ಶನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದರಿಂದ ಈ ಬಾರಿ ಜನ ಸ್ವಲ್ಪ ಸ್ಮೂತಾಗೂ ಆಯಿತು, ಬಂದವರು ಚೆನ್ನಾಗಿ ದರ್ಶನ ಆಯಿತು ಅಂತ ಒಂದು ಸ್ವಲ್ಪ ನೆಮ್ಮದಿಯಿಂದನೂ ಹೋದರು. ಆದ್ದರಿಂದ ಬರೋರ ಸಂಖ್ಯೆನೂ ಒಂದು 50% ಜಂಪ್ ಆಯಿತು, ಒಂದು 30-40% ಅಷ್ಟು ಜಂಪ್ ಆಯಿತು ಭಕ್ತರ ಸಂಖ್ಯೆನೂ ಕೂಡ. ಆದರೂ ಎಲ್ಲರಿಗೂ ದರ್ಶನ ಮಾಡಿ ಕೊಡಿಸ್ಲಿಕ್ಕೆ ಸಾಧ್ಯ ಆಯಿತು ಅನ್ನೋ ಸಮಾಧಾನ, ಸಂತೋಷ ಇದೆ. ಪ್ರಯತ್ನ ಮಾಡಿದರೆ ಸುಮಾರು ಸಮಸ್ಯೆಗೆ ಪರಿಹಾರ ಕೊಡ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಾಸನ ಜಿಲ್ಲೆಯ ರಾಜಕಾರಣವನ್ನು ನೋಡಿದಾಗ ಕಾಂಗ್ರೆಸ್ ಈ ಬಾರಿ ಸಂಸತ್ ಸ್ಥಾನವನ್ನು ಗೆದ್ದಿದೆ ಅನ್ನೋದನ್ನು ಬಿಟ್ಟರೆ, ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರು ಕೂಡ ಅವರು ಜನತಾದಳದಿಂದ JDS ಕಡೆಯಿಂದ ಕಾಂಗ್ರೆಸ್ಗೆ ಬಂದು ಗೆದ್ದಿರುವಂಥದ್ದು. ಕಾಂಗ್ರೆಸ್ ತನ್ನ ನೆಲೆಯನ್ನೆಲ್ಲ ಒಂದು ಕಡೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಳ್ಕೊಂಡಿರ್ತಕ್ಕಂತಹ ಜಿಲ್ಲೆಗಳು, ಮತ್ತು ಅಲ್ಲಿ ಹೆಚ್ಚು BJP ಕೂಡ ಅಲ್ಲಿ ಎಮರ್ಜ್ ಆಗ್ತಾ ಇರುವಂಥ ಜಿಲ್ಲೆಯಾಗಿ ಕೂಡ ಕಾಣುತ್ತೆ ರಾಜಕೀಯವಾಗಿ. ಈ ನಿಟ್ಟಿನಲ್ಲಿ ಉಸ್ತುವಾರಿ ಸಚಿವರಿಗೆ ಏನಾದರೂ ರಾಜಕೀಯದ ದೂರದೃಷ್ಟಿಯ ಪ್ಲಾನ್ಗಳಿದಾವ ಆ ಜಿಲ್ಲೆಗೆ, ಅಥವಾ ಅಂಥ ಜವಾಬ್ದಾರಿಗಳಿದಾವ? ಸ್ವಾಭಾವಿಕವಾಗಿ ಉಸ್ತುವಾರಿ ಸಚಿವರದ್ದು ನಾವು ಮುಕ್ತವಾಗಿ ಹೇಳದೆ ಹೋದರೂ ಒಂದು ರಾಜಕೀಯ ಜವಾಬ್ದಾರಿ ಪ್ರತಿ ಜಿಲ್ಲೆಯಲ್ಲಿ ಇದ್ದೇ ಇರುತ್ತೆ. ಹೌದು, ಪಕ್ಷದ ಚಟುವಟಿಕೆಗಳಿಗೆ ಸ್ವಲ್ಪ ನಾವು
ಪ್ರೋತ್ಸಾಹ ಕೊಟ್ಟು ಮುಂದಿನ ದಿನ ರಾಜಕೀಯವಾಗಿ ಅಲ್ಲಿ ಬಲಿಷ್ಠವಾಗಿ ಪಕ್ಷವನ್ನು ಬೆಳೆಸುವಂತೆ ಮಾಡುವಂಥದ್ದು ಕೂಡ ಉಸ್ತುವಾರಿ ಸಚಿವರದ್ದು ಒಂದು ಅನ್ರಿಟನ್ ಜವಾಬ್ದಾರಿ ಅದು. ಹೌದು, ಎಲ್ಲೂ ಇಲ್ಲದೆ ಇದ್ರೂ ಕೂಡ ನಮ್ಮ ಜವಾಬ್ದಾರಿ. ಸೊ ನಾವು ಕೂಡ ಪಕ್ಷದಲ್ಲಿ ಜವಾಬ್ದಾರಿ ಸ್ಥಾನದಲ್ಲೂ ಕೂಡ ಇರೋದ್ರಿಂದ, ಅಂದರೆ ಒಂದು ಪಕ್ಷದಲ್ಲಿ ನಮಗೆ ಎಲ್ಲ ಅವಕಾಶ ಅಧಿಕಾರ ಕೊಟ್ಟು ಪಕ್ಷ ನಮಗೆ ಚೆನ್ನಾಗಿ ನಡೆಸ್ಕೊಂಡಿರೋದ್ರಿಂದ ನಮ್ಮದು ಒಂದು ಜವಾಬ್ದಾರಿ ಇದೆ. ನಾಳೆ ಪಕ್ಷಕ್ಕೆ ಒಂದು ನೆಲೆಯನ್ನು ಇಲ್ಲಿ ಬಲಪಡಿಸಬೇಕು ಅನ್ನುವಂಥದ್ದು. ಮುಂದಿನ ಚುನಾವಣೆಯಲ್ಲಿ ನಮ್ಮ ಸ್ಥಾನಗಳ ಸಂಖ್ಯೆ ಹೆಚ್ಚಿಸಬೇಕು. ಇದು ಸ್ವಾಭಾವಿಕವಾಗಿ ನಾನು ಹೇಳದೆ ಹೋಗಲಿ ಇದು ನಮ್ಮ ಜವಾಬ್ದಾರಿ ಆಗುತ್ತೆ. ಸೊ ಆ ಕೆಲಸನೂ ಕೂಡ ನಾವು ನಮ್ಮ ಅಧಿಕೃತ ಕೆಲಸದ ಜೊತೆಗೆ ಇದನ್ನು ಕೂಡ ನಿರ್ವಹಣೆ ಮಾಡಬೇಕಾಗುತ್ತೆ, ಮಾಡ್ತಾ ಇದ್ದೀವಿ ಕೂಡ. ಆದರೆ ಮುಂದೆ ಅಲ್ಲಿ ಈಗ ಶಿವಲಿಂಗೇಗೌಡರು ಇದ್ದಾರೆ, ಅವರು ಸಚಿವರಾಗಬೇಕು ಅನ್ನುವಂಥ ಆಸಕ್ತಿ ಹೊಂದಿರತಕ್ಕಂಥವ್ರು, ಸಚಿವರಾಗ್ತಕ್ಕಂಥ ಎಲ್ಲ ಅರ್ಹತೆ ಇರ್ತಕ್ಕಂಥವ್ರು ಅವರಿದ್ದಾರೆ. ಸೊ ಅವ್ರಿಗೂ ಅವಕಾಶ ಸಿಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಅವ್ರದ್ದು ನಾಳೆ ಸಂಸದರು ಇದ್ದಾರೆ, ಜನಪ್ರಿಯ ಸಂಸದರು ಇದ್ದಾರೆ, ಭಾಳ ಜನ ಅವ್ರನ್ನ ಲೈಕ್ ಮಾಡ್ತಾರೆ, ಅಲ್ಲಿ ಒಳ್ಳೆ ಯುವಕರಿದ್ದಾರೆ. ಸೊ ಅವ್ರ ಜೊತೆಗೆ ನಾವು ಸಹ ಸೇರಿಕೊಂಡು ಏನು ನಮ್ಮ ಕೈಲಿ ಎಷ್ಟು ಪಕ್ಷವನ್ನು ನರ್ಚರ್ ಮಾಡಲಿಕ್ಕೆ ಸಾಧ್ಯ ಅಷ್ಟು ನರ್ಚರ್ ಮಾಡಿ ಸ್ವಲ್ಪ ಬೆಳೆಸಬೇಕು. ಯಾಕಂದರೆ 28ರಲ್ಲೂ ಕೂಡ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ನಮ್ಮ ಇಚ್ಛೆ. ಬರಬೇಕಾದ್ರೆ ಹಾಸನಲ್ಲಿ ನಮ್ಮ ನಂಬರ್ಸು ಪಿಕಪ್ ಆಗಲೇಬೇಕು. ಸ್ವಲ್ಪ ಅಲ್ಲಿ ಕೆಲವು ತಪ್ಪುಗಳು ನಮ್ಮಿಂದನೂ ಆಗಿದೆ ಪಕ್ಷದಿಂದ. ಬಹುಶಃ ಆ ತಪ್ಪುಗಳನ್ನ ಸರಿಪಡಿಸ್ಕೊಂಡ್ರೂ ಕೂಡ ಹೋದ ಬಾರಿ ನಮಗೆ ಇನ್ನೂ ಒಳ್ಳೆ ಫಲಿತಾಂಶ ಬರ್ತಿತ್ತು. ಗೊತ್ತಿದ್ದು ಕೆಲವು ತಪ್ಪುಗಳನ್ನು ನಾವು ಮಾಡಿದ್ದೇವೆ. ಸೊ ಅಂಥ ತಪ್ಪುಗಳು ಆಗದ ಹಾಗೆ ಸ್ವಲ್ಪ ಒಳ್ಳೆ ತೀರ್ಮಾನಗಳನ್ನ ಮಾಡಿ ಈಗಲಿಂದ ಸ್ವಲ್ಪ ಗ್ರೌಂಡ್ ವರ್ಕ್ ಮಾಡಿದರೆ ಖಂಡಿತ ಸುಧಾರಣೆ ಆಗುತ್ತೆ. ಅಷ್ಟು ಅದು ಏನು ಹೋಪ್ಲೆಸ್ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ZPTPಲಿ, ಯಾಕಂದರೆ ZPTP ಯೂಶ್ವಲಿ ಜನತಾದಳ JDS ಬಲಿಷ್ಠವಾಗಿರುವಂಥದ್ದಲ್ಲಿ ಅಲ್ಲಿ ಏನು ನಿರೀಕ್ಷೆ ಮಾಡಿದಿರಿ ನೀವು ಮುಂದಿನ? ಯಾಕಂದರೆ ಎನಿ ಟೈಮ್ ZPTP ಎಲೆಕ್ಷನ್ ಬರ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ. ಹೌದು, ಇಲ್ಲ ಈ ಬಾರಿ ಕೆಲವು ಕ್ಷೇತ್ರಗಳಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಚೆನ್ನಾಗಿ ಮಾಡ್ತೇವೆ ಅಂತ ಕೆಲವು ಕ್ಷೇತ್ರಗಳಲ್ಲಿ ವಿಶ್ವಾಸ ಇದೆ. ಕೆಲವು ಕ್ಷೇತ್ರಗಳಲ್ಲಿ ಸ್ವಲ್ಪ ನಾವು ಒಂಚೂರು ವೀಕ್ ಇದ್ದೇವೆ, ಇಲ್ಲ ಅಂತಲ್ಲ. ಬಟ್ ಓವರಾಲ್ ಹಿಂದೆನೂ ಕೂಡ ಹೋದ ಬಾರಿ 16 ಸೀಟೇನೋ ನಾವು ಕಾಂಗ್ರೆಸ್ಸಿಂದ ಗೆದ್ದಿದ್ವಿ ZPಯಲ್ಲಿ. ಈ ಬಾರಿ ಏನೇ ಮಾಡಿ ZPಯಲ್ಲಿ ಮೆಜಾರಿಟಿ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೇವೆ. ಬಟ್ ಅಷ್ಟು ಈಸಿನೂ ಅಲ್ಲ, ಯಾಕಂದರೆ ಒಂದೆರಡು ಕ್ಷೇತ್ರದಲ್ಲಿ ನಾವು ಸ್ವಲ್ಪ ವೀಕ್ ಇದ್ದೇವೆ ಅಲ್ಲಿ. ಸೊ ಒಂದೆರಡು ಕ್ಷೇತ್ರದಲ್ಲಿ ವೀಕ್ ಆಗಿಬಿಟ್ರೆ ಓವರಾಲ್ ನಮ್ಮ ಫೈಟಿಂಗ್ ಪರ್ಫಾರ್ಮೆನ್ಸು ಕೂಡ ಸ್ವಲ್ಪ ಅಫೆಕ್ಟ್ ಆಗುತ್ತೆ. ಆದರೆ ಏನೇ ಮಾಡಿ ಸ್ವಲ್ಪ ಪಿಕಪ್ ಮಾಡಬೇಕು ಅಷ್ಟರೊಳಗಡೆ ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಇಲ್ಲಿ ನೀವು ನಾಯಕತ್ವ ಬದಲಾವಣೆಯ ವಿಚಾರಗಳಿಗೆ ನೀವು ಉತ್ತರವನ್ನು ಕೊಡೋದಿಲ್ಲ ಅಂತ ನಂಗೆ ಗೊತ್ತು. ಯಾಕಂದರೆ ನಿಮ್ಮ ಉತ್ತರವನ್ನು ಭಾಳಷ್ಟು ಬಾರಿ ಕೇಳಿದ್ದೀವಿ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ. ಆದರೆ ಕೃಷ್ಣ ಬೈರೇಗೌಡರು ಮುಂದೆ ಕ್ಯಾಬಿನೆಟ್ ರೀಶಫಲ್ ಆದಾಗ ಕೃಷ್ಣ ಬೈರೇಗೌಡರು ಮಂತ್ರಿ ಸ್ಥಾನವನ್ನು ಕಳ್ಕೊಳ್ಬಹುದು ಅನ್ನುವಂತಹ ಲಿಸ್ಟ್ನಲ್ಲಿ ಈ ಬಾರಿ ಕೃಷ್ಣ ಬೈರೇಗೌಡರ ಹೆಸರನ್ನು ಕೂಡ ಹೇಳಲಾಗ್ತಾ ಇದೆ. ನಿಮಗೆ ಆ ರೀತಿಯಾದಂತಹ ಮುನ್ಸೂಚನೆ ಅಥವಾ ಸೂಚನೆ, ನೀವು ಪಕ್ಷದ ಕೆಲಸಕ್ಕೆ ಹೋಗಬೇಕು, ಪಕ್ಷದ ಜವಾಬ್ದಾರಿ ವಹಿಸ್ಕೊಳ್ಬೇಕು ಅನ್ನೋದರ ಬಗ್ಗೆ ಏನಾದರೂ ಪಕ್ಷದ ನಿರ್ಧಾರ ಕೈಗೊಂಡ್ರೆ ಆಗ ಕೃಷ್ಣ ಬೈರೇಗೌಡರು ಏನು ಯೋಚನೆ ಮಾಡ್ತೀರಿ? ಎಲ್ಲದಕ್ಕೂ ರೆಡಿ ಅಷ್ಟೇ. ಅದರಲ್ಲಿ ಇನ್ನೊಂದು ಮಾತು ನಾನು ಸೇರಿಸೋ ಅವಶ್ಯಕತೆನೇ ಇಲ್ಲ. ಸ್ಪಷ್ಟ ಉತ್ತರ, ಎಲ್ಲದಕ್ಕೂ ರೆಡಿ. ಏನಿಲ್ಲ ಅಂದರೂ ನನ್ನ ಕ್ಷೇತ್ರದಲ್ಲೇ ನಾನು ಫುಲ್ ಟೈಮ್ ಕೆಲಸ ಮಾಡಿದರೂ ಮುಗಿಸ್ಲಿಕ್ಕೆ ಆಗದೆ ಇರೋಷ್ಟು ಕೆಲಸ ನನ್ನ ಕ್ಷೇತ್ರದಲ್ಲೇ ಇದೆ. ಸೊ ನನಗೆ ಕ್ಷೇತ್ರದಲ್ಲಿ ಹೆಚ್ಚು ಸಮಯ ಕಳಿಬೇಕು ಅಂತ ನನಗೆ ಆಸೆ, ಆದರೆ ಕಳಿಯೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಒಂದು ಜವಾಬ್ದಾರಿ ತೊಗೊಂಡ್ಮೇಲೆ, ಅದು ಕಂದಾಯ ಇಲಾಖೆ ಜವಾಬ್ದಾರಿ ತೊಗೊಂಡ್ಮೇಲೆ ಅದನ್ನು ಬದ್ಧತೆಯಿಂದ ನಿರ್ವಹಣೆ ಮಾಡಲೇಬೇಕು. ಯಾವುದೇ ಜವಾಬ್ದಾರಿ ತೊಗೊಂಡ್ರೂ ಕೂಡ ಅದನ್ನು ನಾವು ಪರಿಪೂರ್ಣವಾಗಿ ಮಾಡಬೇಕು ಅಂತ ನಂಬಿಕೆ ಇರುವಂಥದ್ದು ನನಗೆ. ಅಂಥದ್ರಲ್ಲಿ ನನ್ನ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಸಮಯ ಕೊಡಬೇಕಾದಂಥ ಅವಶ್ಯಕತೆ ಇದೆ ನನಗೆ. ಸೊ ಸಂತೋಷದಿಂದ ನನ್ನ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೊಳ್ತೇನೆ. ಏನಾದರೂ ಆದರೆ ರಾಹುಲ್ ಗಾಂಧಿ ಅವರಿಗೆ ಭಾಳ ಆಪ್ತರು ಆಗಿರ್ತಾರೆ ಕೃಷ್ಣ ಬೈರೇಗೌಡರು. ಹಾಗಾಗಿ ಅಂದರೆ ಎರಡೂ ರೀತಿಯಲ್ಲೂ ಕೂಡ ಹೇಳ್ತಾರೆ. ಒಂದು ಅದರಿಂದಾಗಿ ಅವ್ರಿಗೆ ಸೇಫು ಅಂತಾರೆ, ಅಥವಾ ಅದರಿಂದಾಗಿ ಅವರು ಡೆಲ್ಲಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ನಿಮಗೆ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ನಿಮಗಿರುವಂತಹ ವಿಶ್ವಾಸ, ಯಾಕಂದರೆ ನೀವು ಅವ್ರ ಜೊತೆಗೆ ರಾಜ್ಯ ಪ್ರವಾಸವನ್ನು ಮಾಡಿದಿರಿ, ಬೇರೆ ಬೇರೆ ಭಾಗಗಳಲ್ಲಿ ಹೋಗಿದ್ದೀರಿ, ಭಾಳಷ್ಟು ಸಮಯವನ್ನು ಕಳೆದಿದ್ದೀರಿ.
ಯಾವ ರೀತಿಯಾಗಿ ನೀವು ಅವರ ನಾಯಕತ್ವ ವಿಚಾರ ನೋಡಿ, ನನಗೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಬೇಕಾದ್ರೆ ರಾಹುಲ್ ಗಾಂಧಿಯವರು ನೇರವಾಗಿ ನನಗೆ ಆಯ್ಕೆ ಮಾಡಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಾಡಿ, ಆಗ 2008ರಲ್ಲಿ ಕ್ಷೇತ್ರಗಳ ಮರುವಿಂಗಡಣೆ ಡಿಲಿಮಿಟೇಷನ್ ಆಗಿ ನಂದು ಮೂಲ ಕ್ಷೇತ್ರ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಪರ್ಯಾಯ ಕ್ಷೇತ್ರದಲ್ಲಿ ನನಗೆ ಚುನಾವಣೆಗೆ ನಿಲ್ಲಲಿಕ್ಕೆ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದ್ದಾಗಲಿ, ನಂತರ ಮುಂದಿನ ಚುನಾವಣೆಯಲ್ಲಿ 13ರಲ್ಲಿ ನನಗೆ ಮಂತ್ರಿ ಮಾಡಲಿಕ್ಕೆ ಪರೋಕ್ಷವಾಗಿ ಮಾಡಿದ್ದಾಗಲಿ, 3 ಬಾರಿ ಮಂತ್ರಿ ಆಗಲಿಕ್ಕೆ ಪರೋಕ್ಷವಾಗಿ ಕಾರಣಕರ್ತರಾಗಲಿ. ಸೊ ಅದರಲ್ಲಿ ರಾಹುಲ್ ಗಾಂಧಿ ಅವ್ರದ್ದು ಕೂಡ ಪಾತ್ರ ಇದೆ, ಪರೋಕ್ಷವಾಗಿ ಆದರೂ ಕೂಡ ಪಾತ್ರ ಇದೆ. ಅವರ ಒಂದು ಹಿನ್ನೆಲೆ ಇಲ್ಲದೆ ಹೋದರೆ ಬಹುಶಃ ಗೊತ್ತಿಲ್ಲ, ಆಗ್ತಿತ್ತೋ ಏನೋ ಗೊತ್ತಿಲ್ಲ, ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಆಲ್ಟರ್ನೇಟ್ ಸಿನಾರಿಯೋ ನಮಗೇನು ಗೊತ್ತಾಗೋದಿಲ್ಲ, ನಡೆದಿರೋದು ಮಾತ್ರ ನಮಗೆ ಗೊತ್ತಾಗುತ್ತೆ. ಸೊ ಒಂದು ಕಡೆ ನಮಗೆ ಪಕ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾಗ್ಬೋದು, ಈಗ ಡಿ ಕೆ ಅವರಾಗ್ಬೋದು, ಹಿಂದೆ ಈಗ ಸುರ್ಜೇವಾಲಾ ಅವರಿದ್ದಾರೆ, ಹಿಂದೆ ಕೆ ಸಿ ವೇಣುಗೋಪಾಲ್ ಅವರು ಇನ್ಚಾರ್ಜ್ ಇದ್ದರು, ಹಿಂದೆ ಮಧುಸೂದನ್ ಮಿಸ್ತ್ರಿ ಅವರು ಇನ್ಚಾರ್ಜ್ ಇದ್ದರು. ಅವರೆಲ್ಲರೂ ಕೂಡ ಸಹಕಾರ ನಮಗೆ ಎಲ್ಲರೂ 100ಕ್ಕೆ 100 ನಮಗೆ ಸಹಕಾರ ಕೊಟ್ಟಿದ್ದಾರೆ ನನ್ನ ವಿಷಯದಲ್ಲಿ. ಬಟ್ ಅವರೆಲ್ಲರದು ಇದ್ದರೂ ಕೂಡ ಎಲ್ಲೋ ಒಂದು ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯವರು ಕೂಡ ಇದ್ದಾರೆ ಅನ್ನೋದು ಒಂದು ಕಾರಣ. ಅದನ್ನು ನಾನು ಬೇರೆ ಇನ್ಯಾವ ರೀತಿಯಲ್ಲೂ ಕೂಡ ಉಲ್ಲೇಖ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮಗೆ ಇಲ್ಲಿವರೆಗೂ ಬೆಳಿಬೇಕಾದ್ರೆ ಅವರು ಕಾರಣ. ಸೊ ಅವರ ನಾಯಕತ್ವ ಮೇಲೆ ಸಂಪೂರ್ಣವಾಗಿ ನಾವು ವಿಶ್ವಾಸ ಇಟ್ಕೊಂಡು ಬಂದಿದ್ದೇವೆ. ಸೊ ಅವರು ಏನೇ ಮಾಡಿದರೂ ಕೂಡ ನಮ್ಮ ಪಕ್ಷಕ್ಕೆ, ರಾಜ್ಯಕ್ಕೆ, ನಮಗೆ ಎಲ್ಲನೂ ಯೋಚನೆ ಮಾಡಿ ಒಳ್ಳೆಯದನ್ನೇ ಮಾಡ್ತಾರೆ ಅಂತ ನಂಬಿಕೆಗೆ ಹೊಂದಿದ್ದೇವೆ. ಕೇಂದ್ರ ಮತ್ತು ರಾಜ್ಯದ ಇರಲಿ ಬಿಡಲಿ, ಹೊರಗಡೆ ಹೋಗಲಿ, ಏನೇ ಆಗಲಿ ಒಳ್ಳೆ ತೀರ್ಮಾನನೇ ಮಾಡ್ತಾರೆ. ನಮ್ಮನ್ನು ಇಲ್ಲದೆ ಹೋದರೂ ಸಹ ಅದು ಒಳ್ಳೆ ತೀರ್ಮಾನನೇ. ಆದರೆ ಈ ಕಂದಾಯ ಇಲಾಖೆ ಅಂತ ಹೇಳಿದಾಗ ಸಾಮಾನ್ಯವಾಗಿ ಇದು ಅದಕ್ಕೆ ಸಂಬಂಧಪಟ್ಟಂಥ ಸರ್ವೆಗಳ ಅಥವಾ ಬೇರೆ ಬೇರೆ ವರದಿಗಳನ್ನು ನಾವು ನೋಡಿದಾಗಲೂ ಕೂಡ ಒಂದು ಅತಿ ಹೆಚ್ಚು ಕಡತಗಳು ಉಳಿಯುವಂತಹ ಇಲಾಖೆ ಅಂದರೆ ಅದು ಕಂದಾಯ ಇಲಾಖೆ. ಅತಿ ಹೆಚ್ಚು ಭ್ರಷ್ಟಾಚಾರದ ಇಲಾಖೆ ಅಂತೇಳಿ ಮೇಲ್ನೋಟಕ್ಕೆ ಬೇರೆ ಇಲಾಖೆಗಳ ಬಗ್ಗೆ ಹೇಳಿದ್ರು ಕೂಡ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆಯುವಂಥ ಇಲಾಖೆ ಅಂದರೂ ಕೂಡ ಕಂದಾಯ ಇಲಾಖೆ ಅನ್ನುವಂಥದ್ದನ್ನು ಟೀಕೆಗಳು ಇದ್ದಾವೆ, ಅಥವಾ ಅದಕ್ಕೆ ಬೇಕಾದ ದಾಖಲೆಗಳು ಕೂಡ ಇದ್ದಾವೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮ ಪ್ರಕಾರ ಸುಧಾರಣೆ ತರೋದಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ನೀವು ನಿಮ್ಮನ್ನು ಅನಾಲಿಸಿಸ್ ಮಾಡ್ಕೊತೀವಿ? ಎಷ್ಟರ ಮಟ್ಟಿಗೆ ನಿಮಗೆ ಸುಧಾರಣೆ ತರೋದಕ್ಕೆ ಸಾಧ್ಯ? ಈಗ ಒಂದು ಉದಾಹರಣೆ ನೋಡಿ, ಕಡತ ವಿಲೇವಾರಿ ಅಂತ ತಾವು ಹೇಳಿದ್ವಿ. ಕಡತ ವಿಳಂಬ ಆದಾಗ ಸ್ವಾಭಾವಿಕವಾಗಿ ಮಧ್ಯವರ್ತಿಗಳು ಸೃಷ್ಟಿ ಆಗ್ತಾರೆ. ಮಧ್ಯವರ್ತಿಗಳು ನಮ್ಮ ಅಧಿಕಾರಿಗಳ ಹೆಸರು ಹೇಳಿ ತಗೊಳ್ತಾರೆ. ಈಗ ನಿಮಗೆ ಒಂದು 2 ಉದಾಹರಣೆಯನ್ನು ನಾನು ಕೊಡ್ತೇನೆ. ನಾನು ಮಂತ್ರಿ ಆದಾಗ ತಹಸೀಲ್ದಾರ್ ಕೋರ್ಟ್ನಲ್ಲಿ ಇದ್ದಂಥ ಕೇಸುಗಳ ಸಂಖ್ಯೆ ಅವಧಿ ಮೀರಿ ಬಾಕಿ ಇದ್ದಂಥ ಕೇಸುಗಳ ಸಂಖ್ಯೆ 10,774. ಟೈಮ್ ಬಾರ್ ಆಗಿದ್ದಿದ್ದು ಅವಧಿ ಮೀರಿ ಬಾಕಿ ಇದ್ದಂಥ ಸಂಖ್ಯೆ 10,774. ಇವತ್ತು ಬಾಕಿ ಇರೋದು 492. ಅವು ಎಷ್ಟು ವರ್ಷ ಬಾಕಿ ಇದ್ವು? 1 ವರ್ಷ, 2 ವರ್ಷ, 5 ವರ್ಷ ಬಾಕಿ ಇದ್ವು ತಹಶೀಲ್ದಾರ್ ಕೋರ್ಟಲ್ಲಿ. ಇವತ್ತು ನಾವು 1000 ಡೇಸಲ್ಲಿ ಅವುಗಳನ್ನೆಲ್ಲವನ್ನು ಅವರು ಕಕ್ಷಿದಾರರು ಬಂದು ಕೇಳಲಿ ಬಿಡಲಿ, ನಾವೇ ಡಿಸ್ಪೋಸಲ್ ಡ್ರೈವ್ ಮಾಡಿ ಈ ಕೇಸುಗಳನ್ನು ವಿಲೇವಾರಿ ಮಾಡಿದ್ದೇವೆ. ಸೊ 1 ನಂಬರ್ 10,774, ಇವತ್ತು 492. AC ಕೋರ್ಟಿಗೆ ಬಂದರೆ ಇನ್ನೂ ವರ್ಸ್ಟ್ ಇತ್ತು. ಅಲ್ಲಿ ಕೇಸುಗಳು 6 ತಿಂಗಳಲ್ಲಿ ಇತ್ಯರ್ಥ ಆಗಬೇಕು ಅಂತ ನಮ್ಮ ನಿಯಮ ಹೇಳುತ್ತೆ. ಆದರೆ 1 ವರ್ಷ, 5 ವರ್ಷ, 10 ವರ್ಷ, 12 ವರ್ಷ ವಿಲೆ ಆಗದೇ ಇದ್ದಂಥ ಕೇಸುಗಳು, ಅವಧಿ ಮೀರಿದಂಥ ಕೇಸುಗಳು 73,624. ಇವತ್ತು ಆ ನಂಬರು 11,490ಕ್ಕೆ ಇಳಿದಿದೆ. 1000 ದಿನಗಳಲ್ಲಿ 60,000 ಕೇಸುಗಳನ್ನು ಡಿಸ್ಪೋಸ್ ಮಾಡಿದ್ದೇವೆ. ಇವುಗಳು ಅಷ್ಟೇ, ಕಕ್ಷಿದಾರರು ಕೇಳಲಿ ಬಿಡಲಿ ಎಲ್ಲನೂ ಡಿಸ್ಪೋಸ್ ಮಾಡಬೇಕು. ಅವಧಿ ಮೀರಿದಂಥ ಕೇಸ್ ಯಾವುದು ಇರಬಾರ್ದು ಅಂತ ನಾವು ಡ್ರೈವ್ ಮೋಡಲ್ಲಿ ಇವುಗಳನ್ನ ವಿಲೆ ಮಾಡಿದ್ದೇವೆ. ಈ ಮಧ್ಯವರ್ತಿಗಳೆಲ್ಲ ಯಾವಾಗ ಕೇಸು ವಿಲೆ ಆಗೋದಿಲ್ಲ ಅಲ್ಲೇ ಉಟ್ಕೊಳ್ಳೋದು. ಅದು ಯಾರಿಗೂ ಹೋಗುತ್ತೆ ದುಡ್ಡು ನಮಗೂ ಗೊತ್ತಿಲ್ಲ. ಆದರೆ ಅಧಿಕಾರಿ ಹೆಸರು ಹೇಳಿ ಅವರು ವಸೂಲಿ ಮಾಡ್ತಾರೆ. ಅವ್ರಿಗೆ ಪಾಲು ಇದೆಯಾ ಇಲ್ವಾ, ಇದ್ದರೆ ಎಷ್ಟು ಪಾಲು, ಇದು ಯಾರೂ ಲೆಕ್ಕ ಹಾಕ್ಲಿಕ್ಕಿಲ್ಲ. ಆದರೆ ಈ ಕೇಸು ಲೋಡೇ ಈ ರೀತಿ ನಾವು ವಿಲೆ ಮಾಡಿದಾಗ
ಸ್ವಾಭಾವಿಕವಾಗಿ ಭ್ರಷ್ಟಾಚಾರಕ್ಕೆ ಅವಕಾಶ ಕಡಿಮೆ ಆಗುತ್ತೆ. ನಿರ್ಮೂಲನೆ ಎಲ್ಲ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ, ಅವೆಲ್ಲ ಸುಮ್ಮನೆ ಭಾಷಣಕ್ಕೆ ಮಾತಾಡುವಂಥದ್ದು. ಆದರೆ ಎಲ್ಲೆಲ್ಲಿ ಅವಕಾಶ ಇದೆ ಇಂಥವುಗಳನ್ನ ವಿಲೆ ಮಾಡ್ಕೊಂಡು ಹೋಗಬೇಕು ಅಂತ. ಇನ್ನೊಂದು ನಿಮಗೆ ಉದಾಹರಣೆ ಕೊಡ್ತೇನೆ. ಆಗಲೇ ನೀವು ಪೌತಿ ಏನಿದು ಈ ಪೌತಿ ಖಾತೆ ಆಂದೋಲನ ಅಂತ ಕೇಳಿದ್ರಿ. 49 ಲಕ್ಷ ಜಮೀನು ಮೃತರ ಹೆಸರಿನಲ್ಲಿತ್ತು, ಅದನ್ನು ವಾರಸುದಾರರಿಗೆ ಖಾತೆ ಮಾಡಿ. ನೆನ್ನೆ ಹೋಗ್ತಾ ದಾರಿಯಲ್ಲಿ ಒಂದು ಕಡೆ ನಿಲ್ಲಿಸದೆ ಕಾಫಿ ಕುಡಿಯೋದು. ಆ ಕಾಫಿ ತಂದು ಕೊಟ್ಟವನು ಅವನು ಹೇಳ್ದ, ಸರ್ ನಮ್ಮೂರಲ್ಲಿ ನಮ್ಮದು ಪೌತಿ ಖಾತೆ ಮಾಡಿಕೊಡಿ ಅಂತ ಹೇಳಿದ್ರೆ ಇಲ್ಲಿವರೆಗೂ ಮಾಡಿಕೊಟ್ಟಿಲ್ಲ ಸರ್ ನಿಮ್ಮ ಅಧಿಕಾರಿ, 2 ವರ್ಷ ಆಯಿತು ಅರ್ಜಿ ಕೊಟ್ಟು ಅಂತ. ಸೊ ನಾನು ಸುಮ್ಮನೆ ಇರಲಾರ್ದೆ ಅಲ್ಲಿಂದನೇ ಡಿ ಸಿಗೆ ಫೋನ್ ಮಾಡಿ ಇವರನ್ನು ಮಾತಾಡಿಸ್ದೆ. ಸೊ ಡಿ ಸಿ ಅವರು ಅಲ್ಲೆಲ್ಲ ಚೆಕ್ ಮಾಡಿ ಆಮೇಲೆ ಈತ ಹೇಳ್ದ, ಕಾಫಿ ತಂದು ಕೊಟ್ಟವನು ಹೇಳ್ದ, 2 ವರ್ಷ ಆಯಿತು ಸರ್, ಒಂದು 25,000 ದುಡ್ಡು ಕೊಟ್ಟಿದ್ದೀವಿ ಸರ್ ಅಂತ ಹೇಳ್ದ. ಯಾರು ಕೊಟ್ಟಿದ್ದೀಯಪ್ಪ ಅಂತ ಕೇಳಿದೆ. ಸರ್ ಅದೇ ಅವರು ಕೇಳಿದರು ಸರ್, ಅವ್ರಿಗೆ ಕೊಟ್ಟಿದ್ದೀನಿ ಸರ್ ಅಂತ. ಯಾರು ಕೊಟ್ಟಿದ್ದೆ? ಅದೇ ಅಧಿಕಾರಿಗಳು ಅವರು ಪರವಾಗಿ. ಅಲ್ಲ, ಅಧಿಕಾರಿ ಕೈಗೆ ಕೊಟ್ಟ, ಅಧಿಕಾರಿ ಪರವಾಗಿ ಯಾರಿಗಾದರೂ ಕೊಟ್ಟ? ಇಲ್ಲ ಸರ್, ಅವ್ರ ಪರವಾಗಿ ಒಬ್ಬರು ತಗೊಂಡ್ರು ಸರ್, ಅವ್ರಿಗೆ ಕೊಟ್ಟಿದ್ದೀನಿ ಸರ್ ಅಂತ ಹೇಳಿದ್ರು. ಯಾರಿಗಪ್ಪ, ನಿಮ್ಮ ಲಾಯರ್ಗೆ ಕೊಟ್ಟಿದೆಯಾ ಅಂತ ಕೇಳಿದೆ. ಹೌದು ಸರ್, ನಮ್ಮ ಲಾಯರ್ಗೆ ಕೊಟ್ಟಿದ್ದೀನಿ 25,000. ಅವ್ರು ಹೇಳ್ತಾ ಇದ್ದಾರೆ ಇನ್ನೂ ಬೇಕು ಕೊಡು ಅಂತ ಕೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ಕೊಟ್ಬಿಡ್ತೀನಿ, ಆದರೆ ನನಗೆ ಕೆಲಸ ಆಗಬೇಕು ಅಂತ. 2 ವರ್ಷ ಆದರೂ ನಿಮ್ಮ ಕೆಲಸ ಮಾಡಿಕೊಟ್ಟಿಲ್ಲ ಸರ್, ನಮ್ಮ ಕೆಲಸ ನಿಮ್ಮ ಅಧಿಕಾರಿಗಳು ಅಂತ. ಡಿ ಸಿಗೆ ಫೋನ್ ಮಾಡಿ, ಅವರು ಡಿ ಸಿ ಎನ್ಕ್ವೈರಿ ಮಾಡಿ ನನಗೆ ವಾಪಸ್ ಫೋನ್ ಮಾಡಿದ್ರು. ಸರ್ ಇವ್ರದ್ದು ಏನಿದೆ, ಇವರು ಲಾಯರ್ಗೆ ದುಡ್ಡು ಕೊಟ್ಟಿರ್ಬೋದು, ಆದರೆ ಲಾಯರು ಇವತ್ತುವರೆಗೂ ಕೂಡ ಅರ್ಜಿ ಕೂಡ ತಾಲೂಕು ಆಫೀಸ್ಗೆ ಸಬ್ಮಿಟ್ ಮಾಡಿಲ್ಲ. ಅವ್ರದ್ದು ಅರ್ಜಿನೇ ಬಂದಿಲ್ಲ ಸರ್ ಇಲ್ಲಿವರೆಗೆ. ಆ್ಯಂಡ್ ಇಟ್ ಈಸ್ ಅ ಫ್ಯಾಕ್ಟ್. ಅವ್ರು ಹೇಳಿದ್ರು ಅಂತ ನಾನು ಹೇಳ್ತಾ ಇಲ್ಲ, ಫ್ಯಾಕ್ಟ್ ಹೇಳ್ತಾ ಇದೆ. ಇವ್ರದ್ದು ಯಾರು ಇವ್ರಿಗೆ ದುಡ್ಡು ಕೊಟ್ಟಿದ್ದಾರೋ, ಯಾರು ತೊಗೊಂಡಿದ್ದಾರೆ ಜವಾಬ್ದಾರಿ, ಅವರು ಅರ್ಜಿ ಕೂಡ ತಾಲೂಕು ಆಫೀಸ್ಗೆ ಕೊಟ್ಟಿಲ್ಲ. ಎರಡನೇದು, ನಾನು ಹೇಳಿದೆ ಆಯ್ತು, ಈಗ ಈ ಪೌತಿ ಖಾತೆ ಮಾಡೋದು ನಾವೇ ಆಂದೋಲನ ಮಾಡ್ತಾ ಇದ್ದೀವಲ್ಲ, ಅದರಲ್ಲಿ ಇವ್ರದ್ದು ಯಾಕೆ ಆಗಿಲ್ಲ ಅಂತ ಕೇಳಿದೆ. ಸರ್ ಇವ್ರು 4 ಜನ ಅಣ್ತಮ್ಮಂದ್ರಿದ್ದಾರೆ, ಒಬ್ಬರು ಊರಿನಲ್ಲಿದ್ದಾರೆ, ಇನ್ನೆಲ್ಲ ಬೆಂಗಳೂರಲ್ಲಿದ್ದಾರೆ. ಇಲ್ಲ ನಾವು ನೋಟಿಸ್ ಕೊಟ್ಟಿದ್ದೀವಿ ಅವರಿಗೆ, ನೋಟಿಸ್ಗೆ ಇಲ್ಲಿವರೆಗೂ ರಿಪ್ಲೈ ಕೂಡ ಕೊಟ್ಟಿಲ್ಲ ಇವರು. ಸೊ ಇವ್ರು ಯಾರಿಗೆ ದುಡ್ಡು ಕೊಟ್ಟರೆ ಅಟ್ಲೀಸ್ಟ್ ಇವ್ರ ಪರವಾಗಿ ಆ ನೋಟಿಸ್ಗೆ ರಿಪ್ಲೈ ಕೊಟ್ಟಿದ್ದಿದ್ರು ಇಷ್ಟೊತ್ತಿಗೆ ಆಗೋಗಿರ್ತಾ ಇತ್ತು ಪೌತಿ ಖಾತೆ ವಿತೌಟ್ ಎನಿ ಖರ್ಚು. ಆದರೆ ನೋಟಿಸ್ಗೆ ರಿಪ್ಲೈ ಕೂಡ ಕೊಟ್ಟಿಲ್ಲ ಅವರು. ಸೊ ಹೀಗೆ ಈಗ ಒಂದು ಪೌತಿ ಖಾತೆ ಮಾಡಿಸ್ಕೊಳ್ಳೋಕ್ಕೆ ಈಗ ಅವರ ಏಜೆಂಟ್ಗೆ 25,000 ಕೊಟ್ಟವ್ರೆ. ಇಂಥದ್ದು ನಾವು 14.5 ಲಕ್ಷ ನಾವೇ ರೈತರ ಮನೆ ಬಾಗಿಲಿಗೆ ಹೋಗಿ ಮಾಡಿದ್ದೇವೆ. ಯಾಕೆ ಉದಾಹರಣೆ ಕೊಟ್ಟೆ ಅಂದರೆ, ಒಬ್ಬ ರೈತ ಹೇಳ್ದ 25,000 ಕೊಟ್ಟಿದ್ದೀನಿ, ನಂದು ಇನ್ನೂ ಆಗಿಲ್ಲ. ಇನ್ನು ಯಾರ್ಯಾರು ಎಷ್ಟೆಷ್ಟು ಕೊಟ್ಟು ಕಳ್ಕೊಂಡಿದ್ದಾರೋ, ಅದರಲ್ಲಿ ಯಾವುದು ಏಜೆಂಟ್ಗೆ ಹೋಗಿದೆಯೋ, ಎಷ್ಟು ದುಡ್ಡು ಅಧಿಕಾರಿಗೆ ಹೋಗಿದೆ, ಇದು ಯಾವುದು ನಾವು ಹೇಳೋಕ್ಕಾಗಲ್ಲ. ಒಂದೊಂದು ಕೇಸು ಒಂದೊಂದು ಥರ ಇರ್ತದೆ. ಆದರೆ ನಾವೇ ಇದನ್ನು ಡ್ರೈವ್ ಮೋಡಲ್ಲಿ, ಅಭಿಯಾನದ ಮಾದರಿಯಲ್ಲಿ ರೈತರ ಮನೆ ಬಾಗಿಲಿಗೆ ಹೋಗಿ ಮಾಡಿದಾಗ ಸ್ವಾಭಾವಿಕವಾಗಿ ಭ್ರಷ್ಟಾಚಾರಕ್ಕೆ ಅವಕಾಶ ಕಡಿಮೆ ಆಗುತ್ತೆ. ಇನ್ನು 3ನೇದು ಲಾಸ್ಟ್ ಉದಾಹರಣೆ ಕೊಡ್ತೇನೆ. ಸುಮಾರು ಜನ ಹೆಚ್ಚು ದುಡ್ಡು ಖರ್ಚಾಗ್ತಾ ಇದ್ದಿದ್ದು ಈ ದರಖಾಸ್ತು ಪೋಡಿ ಮಾಡಿಸ್ಕೊಳ್ಳೋದಕ್ಕೆ. ಜಮೀನು ಸರ್ಕಾರದಿಂದ ಮಂಜೂರಾಗಿದೆ, ಮಂಜೂರಾದ ಪೂರ್ತಿ ದಾಖಲೆಗಳು ಆಗಿಲ್ಲ. ಹೋದ ಸರ್ಕಾರದ ಅವಧಿ 5 ವರ್ಷದಲ್ಲಿ 8,500 ಪೋಡಿ ಆಗಿತ್ತು. 8,500. ನಾವು ಈ ಹೋದ ಜನವರಿಯಿಂದ ಇಲ್ಲಿ ಜನವರಿವರೆಗೆ ಇದನ್ನು ಮಿಷನ್ ಮೋಡಲ್ಲಿ, ಡ್ರೈವ್ ಮೋಡಲ್ಲಿ ಮಾಡ್ತಾ ಇದೆ. 1,96,000 ರೈತರದ್ದು ಮಂಜೂರಾಗಿರೋ ಜಮೀನು ಪೋಡಿಗೆ ತೊಗೊಂಡಿದ್ದೇವೆ 5 ವರ್ಷದಲ್ಲಿ. ಹಿಂದೆ ಸರ್ಕಾರ 8,500. ನಾವು ಹೋದ ಜನವರಿಯಿಂದ ಈ ಜನವರಿಗೆ 1 ವರ್ಷದಲ್ಲಿ 1,96,000. ಕೆಲವ್ರು ಹೇಳ್ತಾರೆ ಒಂದು ಪೋಡಿ ಮಾಡಿಸ್ಬೇಕಾದ್ರೆ 1 ಎಕರೆಗೆ 50,000 ಹಿಡಿದು 20 ಲಕ್ಷದವರೆಗೂ ಖರ್ಚಾಗ್ತಾ ಇತ್ತು ಅಂತ ರೈತರು ಹೇಳ್ತಾರೆ. 1 ಎಕರೆಗೆ 1,96,000. ಈಗ ನಾವು ರೈತರನ್ನ ಹುಡ್ಕೊಂಡು ಹೋಗಿ ಅವ್ರ ಜಮೀನಿಗೆ ಹೋಗಿ ನಾವು ಮಾಡಿಕೊಡ್ತಾ ಇದ್ದೀವಿ. ಇದರಲ್ಲಿ ಎಷ್ಟು ಅಲ್ಲಿಗೆ ಅವಕಾಶ ಕಡಿಮೆ ಆಯಿತು ಭ್ರಷ್ಟಾಚಾರಕ್ಕೆ ಅಂತ ನೀವೇ ವಿಚಾರ ಮಾಡಿಕೊಳ್ಳಿ. ಸೊ ಈ ರೀತಿಯಾಗಿ ನಾವು ಕಡತ ವಿಲೇವಾರಿ ಆಗಲಿ, ಹಳೆ ಕೆಲಸಗಳು ಬಾಕಿ ಇರೋದನ್ನು ನಾವೇ ಹುಡುಕೊಂಡೋಗಿ ಮಾಡಿಕೊಡೋದಾಗಲಿ ಮಾಡಿಕೊಟ್ಟಾಗ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬಹುದು. ಮತ್ತು ಎರಡನೇದು, ಜನ ಏನು ನಮ್ಮ ಕಚೇರಿಗೆ ದಿನ ಬೆಳಿಗ್ಗೆ ಆದರೆ ಅಲೆಯುವಂಥ ಪರಿಸ್ಥಿತಿ ಇತ್ತು, ಅದಕ್ಕೆ ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗಿ ಮಾಡಿಕೊಟ್ಟಾಗ ಅದಕ್ಕೂ ಕೂಡ ಪರಿಹಾರ ಸಿಗುತ್ತೆ.
ಮತ್ತು ಈ ದಾಖಲೆಗಳನ್ನು ಗಣಕೀಕರಣ ಮಾಡಿದಾಗ ನಾಳೆ ಭೂ ಮಾಲೀಕತ್ವದ ವ್ಯಾಜ್ಯಗಳು ಕಡಿಮೆ ಆಗ್ತದೆ, ಭೂ ಮಾಲೀಕತ್ವಕ್ಕೆ ಒಂದು ನಿಶ್ಚಿತತೆ ಗ್ಯಾರಂಟಿ ಬರುತ್ತೆ, ಅದರಿಂದ ವ್ಯಾಜ್ಯಗಳು ಕಡಿಮೆ ಆಗ್ತವೆ. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ಇವೆಲ್ಲ ಬದಲಾವಣೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬದಲಾವಣೆ ಮಾಡಿದಾಗ ಸ್ವಲ್ಪ ದಿನ ಕಷ್ಟ ಅನ್ನಿಸ್ಬೋದು, ಆದರೆ ದೀರ್ಘಾವಧಿಯಲ್ಲಿ ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ದಾಖಲೆಗಳ ನಿರ್ವಹಣೆ ಬೆಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು ಹೋಗಬೇಕು. ಈಗ ಜನ ಇಷ್ಟು ದಿನ ಅಡ್ಡಾದಿಡ್ಡಿ ಹಿಡಿಯೋದು ಅಭ್ಯಾಸ ಆಗಿಬಿಟ್ಟು ಒಳ್ಳೆ ರೂಲ್ಸ್ ಪ್ರಕಾರ ಬನ್ನಿ ಅಂತ ಹೇಳಿದಾಗ ಸ್ವಲ್ಪ ಆ ಅವಧಿಯಲ್ಲಿ ಬದಲಾವಣೆ ಅವಧಿಯಲ್ಲಿ ಸ್ವಲ್ಪ ತೊಂದರೆಗಳು ಆಗ್ಬೋದು. ಆದರೆ ನಮ್ಮದು ಉದ್ದೇಶ ದೀರ್ಘಾವಧಿಯಲ್ಲಿ ಜನಗಳಿಗೆ ಭೂ ಮಾಲೀಕತ್ವ ಅನ್ನೋದು ಭೂ ವ್ಯಾಜ್ಯಕ್ಕೆ ಸಮಾನಾಂತರ ಪದ ಆಗಬಾರದು. ಭೂ ಮಾಲೀಕತ್ವ ಅಂದರೆ ಅದಕ್ಕೊಂದು ನೆಮ್ಮದಿ ಇರಬೇಕು, ಭೂ ಗ್ಯಾರಂಟಿ ಇರಬೇಕು ಅನ್ನೋದು ನಮ್ಮ ಸಂಕಲ್ಪ. ಪ್ರಯತ್ನ ಮಾಡ್ತಾ ಇದ್ದೇವೆ, ಮಾಡೋದು ಇನ್ನೂ ಬಹಳ ಇದೆ. ನಿಮ್ಮದು ಕಡೆಯದಾಗಿ ಒಂದೆರಡು ಪ್ರಶ್ನೆಗಳಿದ್ದಾವೆ. ಅದು ನಿಮ್ಮದು ಎರಡು ರೀತಿಯಾದಂಥ ವಿಡಿಯೋಗಳು ವೈರಲ್ ಆಗ್ತಾ ಇರ್ತವೆ. ಅದರಲ್ಲಿ ಮೊದಲನೇದಕ್ಕೆ ಬರ್ತೀನಿ. ಅದು ಏನಂದರೆ, ನೀವು ಹೀಗೆ ಸಾಮಾನ್ಯವಾಗಿ ನಗ್ತಾ ಮಾತಾಡ್ತಿರ್ತೀರಿ, ಎಲ್ಲವೂ ಕೂಡ ಹೌದು, ಸಿಕ್ಕಾಪಟ್ಟೆ ಬೈತಾ ಇರ್ತೀರಿ, ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ಬೈತಾ ಇರ್ತೀರಿ. ಯಾಕಷ್ಟು ಸಿಟ್ಟು ಬರುತ್ತೆ ಅಂತ? ಅಲ್ಲ, ನಾನು ಯಾವುದಾದ್ರೂ ಬೈದಿರೋದು ನನ್ನ ಸ್ವಂತ ಕೆಲಸಕ್ಕೆ ಬೈದಿದ್ದೀನ, ನನ್ನ ಪಾರ್ಟಿ ಕೆಲಸಕ್ಕೆ ಬೈದಿದ್ದೀನ, ಅಥವಾ ಯಾರ್ದಾದ್ರೂ ಒಬ್ಬರದ್ದು ಪರವಾಗಿ ಬೈದಿದ್ದೀನ? ನನಗೆ ಸಿಟ್ಟು ಬರೋದು ಯಾವಾಗ ಅಂದರೆ, ನಾನು ಈ ಕುರ್ಚಿಯಲ್ಲಿ ಕೂತಿರೋದು, ಅಧಿಕಾರಿಗಳು ಅವ್ರ ಕುರ್ಚಿಯಲ್ಲಿ ಕೂರಿಸಿರೋದು, ನಮ್ಮನ್ನ ಇಲ್ಲಿ ಕೂರಿಸಿರೋದು ಜನ. ನಮ್ಮ ಸಂಬಳ ಬರೋದು ನನ್ನ ಕುರ್ಚಿ, ನನ್ನ ಆಫೀಸು, ಇಲ್ಲಿ ಲೈಟು, ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಜನ ಕಟ್ಟಿದ ದುಡ್ಡಲ್ಲಿ ನಾನು ಇಲ್ಲಿ ಕೂತಿರೋದು. ಅಧಿಕಾರಿಗೆ ಉದ್ಯೋಗ ಸಿಕ್ಕಿರೋದು ಜನಗಳ ದುಡ್ಡಿಂದ. ಅವ್ರಿಗೆ ಪ್ರತಿಯೊಂದು ಆ ಕುರ್ಚಿ ಕೂಡ ಜನ ಕೊಟ್ಟಿರುವಂಥದ್ದು. ನಮ್ಮನ್ನು ಎಲೆಕ್ಟ್ ಮಾಡಿ ಇಲ್ಲಿ ಕೂರಿಸಿದ್ದಾರೆ. ಯಾರು ಜನ ನಮಗೆ ವರ ಕೊಟ್ಟಿದ್ದಾರೆ ಅವ್ರನ್ನ ನಾವು ಸೇವೆ ಮಾಡೋದು ಬಿಟ್ಬಿಟ್ಟು ಅವ್ರ ತಲೆ ಮೇಲೆ ನಾವು ಕೈ ಇಡಕ್ಕೆ ಹೋದರೆ ಸ್ವಾಭಾವಿಕವಾಗಿ ನನಗಂತೂ ಸಿಟ್ಟು ಬರುತ್ತೆ. ಅದು ನೀವು ತಪ್ಪು ಅಂತ ಹೇಳ್ಬೋದು, ಅಥವಾ ನನ್ನ ಪ್ರಕಾರ ನಾನು ಯಾವ ಜನ ನನ್ನನ್ನು ಆಯ್ಕೆ ಮಾಡಿ ಯಾವ ಕೆಲಸಕ್ಕೆ ಇಲ್ಲಿ ಕೂರಿಸಿದ್ದಾರೆ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಬೇಕಾಗತ್ತೆ. ಮತ್ತು ಸಿಟ್ಟೇನು ನಾವು ಸುಮ್ಮನೆ ಎದ್ರೆ ಕೂತ್ರೆ ಏನು ಸಿಟ್ಟು ಮಾಡೋದಿಲ್ಲ. ಒಂದಲ್ಲ ನಾಲ್ಕಲ್ಲ 10 ಅವಕಾಶ ಕೊಡ್ತೀವಿ. ಎಲ್ಲದಕ್ಕೂ ಮೀರಿ ಮಾಡದೆ ಮೊಂಡಾಟ ಆಡಿದಾಗ ಅನಿವಾರ್ಯವಾಗಿ ಅದನ್ನು ಕೂಡ ನಾವು ಪ್ರಯೋಗ ಮಾಡಬೇಕಾಗತ್ತೆ. ನಾವು ಯಾವ ಸ್ವಾರ್ಥಕ್ಕೂ ನಾವು ಏನು ತೀಕ್ಷ್ಣವಾಗಿ ಮಾತಾಡೋದಿಲ್ಲ. ನಂದು ಯಾವುದು ಪರ್ಸ್ನಲ್ ಕೆಲಸ ಇಲ್ಲ, ಅಥವಾ ನನ್ನ ಬೇಕಾದವ್ರದ್ದು ಯಾವುದು ಕೆಲಸ ಇಲ್ಲ. ನಾವು ಕೇಳೋದು ಜನಗಳ ಕೆಲಸ ಆಗಬೇಕು. ಒಳ್ಳೆ ಮಾತಿನಲ್ಲೂ ಹೇಳ್ತೇವೆ, ಇನ್ನೊಂದು ಸ್ವಲ್ಪ ಗಡ್ಸಾಗೂ ಹೇಳ್ತೇವೆ. ಯಾವುದಕ್ಕೂ ಬಗ್ಗಲಿಲ್ಲ ಅಂತ ಹೇಳಿದ್ರೆ ಕೊನೆಗೆ ಸ್ವಲ್ಪ ತೀಕ್ಷ್ಣವಾಗಿ ಹೇಳೋದು ಕೂಡ ಅನಿವಾರ್ಯ. ಜನ ಅದಕ್ಕೆ ನಮ್ಮನ್ನು ಇಲ್ಲಿ ಕೂರಿಸಿರೋದು, ಸುಮ್ಮನೆ ಅವ್ರು ಹೇಳಿದ ಕತೆ ಕೇಳ್ಕೊಂಡು ಹೋಗಿ ಅಂತಲ್ಲ. ಇಲ್ಲಪ್ಪ ನಾನು ಹೇಳ್ದೆ ಅವ್ರು ಕೆಲಸ ಮಾಡಲಿಲ್ಲ, ನಾನೇನು ಮಾಡಲಿ ಅಂತೇಳಿ ಅಳದು ತೋರಿಸ್ಕೊಳ್ಳೋಕ್ಕಲ್ಲ ಜನ ನಮ್ಮನ್ನು ಇಲ್ಲಿ ಕೂರಿಸಿರೋದು. ಏನಾದರೂ ಆಗಲಿ ಜನಗಳ ಕೆಲಸ ಪರಿಣಾಮ ಆಗಬೇಕು, ಫಲಿತಾಂಶ ಆಗಬೇಕು, ರಿಸಲ್ಟ್ ಆಗಬೇಕು. ಅದಕ್ಕೆ ಜನ ನಮ್ಮನ್ನು ಇಲ್ಲಿ ಕೂರಿಸಿರೋದು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನನ್ನ ಅರ್ಥ ತಪ್ಪಿರ್ಬೋದು, ನನ್ನ ಗ್ರಹಿಕೆ ತಪ್ಪಿರ್ಬೋದು. ಆದರೂ ತಪ್ಪಿದ್ರೆ ನಾನು ಒಪ್ಕೊಳ್ತೇನೆ ಅಥವಾ ತಿದ್ದುಕೊಳ್ತೇನೆ. ಆದರೆ ನಾನು ಅರ್ಥ ಮಾಡ್ಕೊಂಡಿರೋದು ಹೀಗೆ. ಹಾಗಂತೇಳಿ ನಾವೇನು ಎಲ್ಲ ಅಧಿಕಾರಿಗಳು ಆ ಥರ ಇಲ್ಲ, ಕೆಲವರು ಆ ರೀತಿ ಇದ್ದಾರೆ ಅಷ್ಟೇ. ನಾನು ಆಗಲೇ ಹೇಳಿದೆ, 75% ಒಳ್ಳೆ ಕೆಲಸ ಮಾಡೋರು ಇದ್ದಾರೆ, ಒಂದು 25% ಇಲ್ಲ, ತೀರಾ ಮೊಂಡಿದ್ದಾರೆ ಅಥವಾ ಕಾನೂನಿಗೆ ಮೀರಿದಂಥವ್ರು ಇದ್ದಾರೆ. ಅವರು ಕೆಲವರು ನಾವು ಎಷ್ಟು ಹೇಳಿದರೂ ಕೂಡ ಮಾತಿಗೆ ಬಗ್ಗದೇ ಇದ್ದಾಗ ನಮಗೂ ತಡ್ಕೊಡೋಕ್ಕಾಗಲ್ಲ. ನಾನು ಸ್ವಂತ ಕೆಲಸ ಮಾಡದೇ ಇದ್ದರೆ ನನಗೆ ಸಿಟ್ಟು ಬರೋದಿಲ್ಲ, ಆದರೆ ಜನಗಳ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸಿಟ್ಟು ಬರುತ್ತೆ. ಆದರೆ ಈ ವೈರಲ್ ಆಗೋ ವಿಡಿಯೋಸ್ ಏನಾಗುತ್ತೆ, ಒಳ್ಳೆ ಥರ ಮಾತಾಡಿದ್ದು, ಒಳ್ಳೆ ಕೆಲಸ ಮಾಡಿದ್ದು, ಅದರಲ್ಲಿ ಒಳ್ಳೆ ಅಭಿಪ್ರಾಯಗಳು ಕೂಡ ಇದ್ದಾವೆ. ಅದರಲ್ಲಿ ಒಳ್ಳೆ ಅಭಿಪ್ರಾಯಗಳು ಕೂಡ ಇರ್ತವೆ. ನೀವು ಹಾಗೆ ಬೈದಿರೋದಕ್ಕೆ ಒಳ್ಳೆ ಅಭಿಪ್ರಾಯಗಳು ಕೂಡ ಇರ್ತವೆ. ಅಫ್ಕೋರ್ಸ್ ಅದು ಟೀಕೆಗಳು ಕೂಡ. ಒಂದು ಹೇಳಲಿಕ್ಕೆ ಏನು ಹೊರಟೆ ಅಂದರೆ, ನಾವು ಒಳ್ಳೆ ಕೆಲಸ ಮಾಡಿದ್ದು, ಒಳ್ಳೆ ರೀತಿ ಮಾತನಾಡಿದ್ದು, ಒಳ್ಳೆ ರೀತಿ ನಡ್ಕೊಂಡಿದ್ದು ಅವು ವೈರಲ್ ಆಗೋದಿಲ್ಲ. ಅಧಿಕಾರಿಗಳ ಬಗ್ಗೆ 4 ಒಳ್ಳೆ ಮಾತು ಹೇಳಿದ್ದು ಅದು ವೈರಲ್ ಆಗೋದಿಲ್ಲ. ಜನಕ್ಕೆ ಏನಂದರೆ ಇದು ಯಾವುದೋ ಬೈದಾಗ ಸ್ವಲ್ಪ ಅದು ವೈರಲ್ ಆಗುತ್ತೆ. ಆದರೆ ನಾವು ಮಾಡೋ ಕೆಲಸ ಎಲ್ಲ ಬರೀ ಬೈಯೋದು ಅಂತ ಅದರಿಂದ ನೀವು ತಿಳ್ಕೊಂಡ್ರೆ ಅದು ತಪ್ಪು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಯಾಕಂದರೆ
ಅದು ಓನ್ಲಿ 10% ನಮ್ಮ ವರ್ಕಲ್ಲಿ. ಇನ್ನು 90% ಒಳ್ಳೆ ಮಾತಲ್ಲೇ ಮಾತಾಡ್ತೀವಿ, ಅವರು ಒಳ್ಳೆ ಮಾತಲ್ಲಿ ಕೆಲಸ ಮಾಡ್ತಾರೆ. ಅದು 90% ಇರುತ್ತೆ. ಹೇಗೆ ಉಪ್ಪು ಏನು ಊಟದಲ್ಲಿ ಒಂಚೂರು ಉಪ್ಪಿರಬೇಕು, ಖಾರ ಇರಬೇಕು, ಹಾಗೆ ಒಂದು 10% ಆ ಥರದ್ದು ಕೂಡ ಇರುತ್ತೆ ಅಷ್ಟೇ. ಬಟ್ ಜನ ನೋಡೋದು ಕಂಟೆಂಟ್ ಅದನ್ನು, ಹೌದು, ಅದೇ ಬರೀ ಇವ್ರು ಅದೇ ಮಾಡ್ತಾ ಇದ್ದಾರೇನೋ ಅಂತ ಒಂದು ಅಭಿಪ್ರಾಯ ಮೂಡುತ್ತೆ. ಖಂಡಿತ ಆ ಥರ ಅಲ್ಲ. ಒಳ್ಳೆ ಮಾತಲ್ಲಿ ಮಾತಾಡಿ ಕೆಲಸ ಮಾಡಿಸೋದೇ 90% ಆಗಿರುತ್ತೆ. ಆ 90% ಒಳ್ಳೆ ಮಾತಿಗೆ ಬಗ್ಗದೆ ಹೋದಾಗ, ಒಳ್ಳೆ ಕೆಲಸ ಆಗದೆ ಹೋದಾಗ 10% ಇಂಥ ಪ್ರಸಂಗಗಳು ಆಗ್ತವೆ. ಎರಡನೇದು ಇನ್ನೊಂದು ವಿಡಿಯೋ ನಿಮ್ಮದು, ಅದು ವೈರಲ್ ಆಗ್ತಿರುತ್ತೆ ಅಥವಾ ನಾವು ಅದನ್ನು ನೋಡ್ತಾನೂ ಇರ್ತೀವಿ, ನಿಮ್ಮನ್ನು ಹಾಗೇನೆ ನೋಡ್ತಾ ಇರ್ತೀವಿ. ಸಾಮಾನ್ಯ ರಾಜಕಾರಣಿ ಅದರಲ್ಲಿ ಒಬ್ಬ ಮಂತ್ರಿ ಅಂತ ಹೇಳಿದಾಗ ಅವನ ಜೊತೆಗೆ ಒಂದು 4-5 ಜನ ಓಡಾಡ್ತಾ ಇರಬೇಕು, ಅಣ್ಣಂಗೆ ಜೈ ಅಂತ ಹೇಳ್ತಾ ಇರಬೇಕು, ಇದೆಲ್ಲ ಸಾಮಾನ್ಯ ಅಂತೇಳಿ ಆಗೋಗ್ಬಿಟ್ಟಿದೆ, ರುಟೀನ್ ಅಂತ ಆಗೋಗ್ಬಿಟ್ಟಿದೆ. ಆದರೆ ನೀವು ನೋಡಿದರೆ ಒಬ್ಬರೇ ಓಡಾಡ್ತಾ ಇರ್ತೀರಿ, ಒಬ್ಬರೇ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ನೋಡ್ತೀವಿ, ಒಬ್ಬರೇ ಕೂತಿರ್ತೀರಿ, ನಿಮ್ಮ ಜೊತೆಗೆ ನಿಮ್ಮ ಆಪ್ತ ಸಹಾಯಕ ಒಬ್ಬರು ಬಿಟ್ಟರೆ ಬೇರೆ ಯಾರು ಇರೋದೇ ಇಲ್ಲ. ಇದು ಯಾಕೆ ಅಂತ ಗೊತ್ತಿಲ್ಲ. ನಾವು ನೋಡಿ, ನಾವು ರಾಜಕೀಯಕ್ಕೆ ಆಸೆ ಪಟ್ಟು ಬಂದಂಥವ್ರಲ್ಲ. ನಾನು ನಾರ್ಮಲ್ಲಾಗಿ ವಿದ್ಯಾಭ್ಯಾಸ ಮಾಡಿ, ವ್ಯವಸಾಯ ಮಾಡಿ, ಆಮೇಲೆ ಉದ್ಯೋಗದಲ್ಲಿ ಇದ್ದು, ಆಮೇಲೆ ಬಂದಂಥವನು. ರಾಜಕೀಯಕ್ಕೆ ಬರೋದಕ್ಕೆ ಮೊದಲು ಯಾವ ಥರ ಇದ್ದೆ, ಈಗಲೂ ಅದನ್ನೇ ಕಂಟಿನ್ಯೂ ಮಾಡಿದ್ದೇನೆ ಅಷ್ಟೇ. ಅದು ಬಿಟ್ಟು ರಾಜಕೀಯಕ್ಕೆ ಬಂದ ಮೇಲೆ ನಾನು ಚೇಂಜ್ ಆಗಬೇಕು. ಯಾಕೆ ಚೇಂಜ್ ಆಗಬೇಕು? ನಾನು ಬಟ್ಟೆ ನೋಡಿದ್ರು ಹಂಗೆ ಇದೆ. ಸಿಂಪ್ಲಿಸಿಟಿ ಇಂದ ತೋರಿಸುವಂತ ಪ್ರಯತ್ನ ಏನಾದ್ರು ಒಂದು ಉದ್ದೇಶಪೂರ್ವಕ ನಾನು ಮೊದಲು ಹೇಗಿದ್ದೆ ಹಂಗೆ ಇದ್ದೀನಿ. ನಾನು ಬಟ್ಟೆನೂ ನೋಡಿ, ನೀವು ಯಾವತ್ತೂ ನಾನು ವೈಟ್ ಆ್ಯಂಡ್ ವೈಟ್ ಹಾಕಿದವನಲ್ಲ. ಇವತ್ತಲ್ಲ, ನಾನು ಬಂದ ಫಸ್ಟ್ ಡೇಯಿಂದ ನೋಡಿದ್ರು ಇದೇ ಥರ ಇದ್ದೇನೆ. ನಾನು ಈಗ ಸಿಂಪ್ಲಿಸಿಟಿ ತೋರಿಸೋದಕ್ಕೆ ಮಾಡ್ತಾ ಇರೋದಾ ಅಂದರೆ, ಹಾಗಾದರೆ ರಾಜಕೀಯಕ್ಕೆ ಬಂದಾಗ ಏನಾದರೂ ನಾನು ಸ್ವಲ್ಪ VIP ಕಲ್ಚರ್ ಇಟ್ಕೊಂಡು ಆಮೇಲೆ ಬಿಟ್ಟಿದ್ದೀನಾ? ಹೋಗ್ಲಿ, ಅದನ್ನಾದರೂ ಹೇಳಿ. ಬಂದಾಗ ಬರೋದಕ್ಕೆ ಮೊದಲು ಯಾವ ರೀತಿ ನಾನು ಬದುಕ್ತಾ ಇದ್ದೆ, ಬಂದಿದ್ದ ದಿನ ಅದೇ ಮುಂದುವರಿಸಿದೆ. ಈಗ ಬಂದು 6ನೇ ಟರ್ಮಲ್ಲಿದ್ದೀನಿ, ಅದನ್ನೇ ಮುಂದುವರಿಸಿದ್ದೀನಿ. ಮಧ್ಯದಲ್ಲಿ ಏನಾದರೂ ನಾನು VIP ಕಲ್ಚರ್ ಅಡಾಪ್ಟ್ ಮಾಡಿಕೊಂಡು ಆಮೇಲೆ ಬಿಟ್ಟಿದ್ರೆ ನೀವು ಹೇಳ್ಬೋದಾಗಿತ್ತು. ಈಗ ಏನು, ನಾನು 2013ರಲ್ಲಿ ಮಂತ್ರಿ ಆದೆ. ಆಗ್ಲೇ ನಾನು ನನ್ನ ಕಾರ್ ಮೇಲೆ ರೆಡ್ ಲೈಟ್ನ ತೆಗೆದಾಕಿದೆ. ಯಾವತ್ತೂ ನನ್ನ ಕಾರ್ ಮೇಲೆ ರೆಡ್ ಲೈಟ್ ಹಾಕಲೇ ಇಲ್ಲ ನಾನು. ಆಮೇಲೆ ಇದೇನೋ ದೇಶದಲ್ಲಿ ಹಾಕಬಾರ್ದು ರೆಡ್ ಲೈಟ್ ಅಂತ ಒಂದು ಸರ್ಕ್ಯುಲರ್ ಬಂತು. ಅದಕ್ಕೆ ಮೊದಲೇ ನಾನು ನನ್ನ ಕಾರ್ ಮೇಲೆ ಯಾವತ್ತೂ ರೆಡ್ ಲೈಟ್ ಹಾಕ್ದವನಲ್ಲ, ಹಾಕಲಿಲ್ಲ. ಈಗ ನನ್ನ ಮನೆ ಇದೆ, ನನ್ನ ಮನೆ ಹತ್ರ ಒಬ್ಬ ಸೆಕ್ಯೂರಿಟಿ ಇಲ್ಲ, ಒಬ್ಬ ಪೊಲೀಸ್ ಇಲ್ಲ, ಒಬ್ಬ ಗನ್ಮ್ಯಾನ್ ಇಲ್ಲ. ಹಾಗಾದರೆ ನಾನು ಅದು ತೋರ್ಪಡಿಕೆಗ? ಹಾಗಾದರೆ ನಾನು ವಾಸ ಮಾಡೋ ಮನೆ ಹತ್ರ ಒಂದು ಸೆಕ್ಯೂರಿಟಿ ಇಲ್ಲ, ಗನ್ಮ್ಯಾನ್ ಇಲ್ಲ, ಪೊಲೀಸರು ಇಲ್ಲ. ನಮ್ಮ ಮನೇಲಿ ಕೆಲಸ ಮಾಡೋ ಒಬ್ಬ ಹುಡುಗ ಇರ್ತಾನೆ ಅಷ್ಟೇ. ಈಗ ಅದನ್ನು ತೋರ್ಪಡಿಕೆಗೆ ಮಾಡ್ತಾ ಇದ್ದೀವ? ಇನ್ನೂ ಹೇಳ್ತಾ ಹೋದರೆ ನಾನು ನಿಮಗೆ ಹೇಳ್ಬೋದು, ಹೇಳ್ಕೊಳ್ಳೋಕ್ಕೂ ಅದೊಂಥರ ಹೇಳ್ಕೊಂಡಂಗೆ ಆಗತ್ತೆ. ಅದು ನನ್ನ ಜೀವನ ಶೈಲಿ ಹಂಗಿದೆ. ರಾಜಕೀಯಕ್ಕೆ ಬರೋದಕ್ಕೆ ಮೊದಲು ಅದೇ ರೀತಿ ಇದ್ದೆ, ಅದನ್ನೇ ಈಗ ಮುಂದುವರಿಸಿದ್ದೀನಿ. ನಾವು ಸಾರ್ವಜನಿಕ ಜೀವನದಲ್ಲಿ ಬಂದಿರೋದೇ ನಮಗೆ ಭಾಗ್ಯ. ಇದು ಸಿಕ್ಕಿರೋ ಅವಕಾಶ ನಮಗೆ ಪುಣ್ಯ. ಇರೋದ್ರಲ್ಲಿ ಜನ ಕೆಲಸ ಮಾಡಿದರೆ ಅದು ಶಾಶ್ವತ ಉಳಿಯುತ್ತೆ ಬಿಟ್ಟರೆ ನನ್ನ VIP ಕಲ್ಚರ್ ಯಾವುದು ಉಳಿಯೋದಲ್ಲ. ನಿಜ. ಆಮೇಲೆ VIP ಇವತ್ತಿದ್ದೀನಿ, ನಾಳೆ ಗ್ಯಾರಂಟಿ ಇದೆಯಾ? ನಮ್ಮ ಲೈಫ್, ನಮಗೆ ಅಂತೂ ನಮ್ಮ ಪ್ರೊಫೆಷನಲ್ಲಿ ಯಾವುದು ಗ್ಯಾರಂಟಿ ಇಲ್ಲ. ಜನ ಇವತ್ತು ಮೇಲೆ ಎತ್ತುತ್ತಾರೆ, ನಾಳೆ ಎತ್ತಿ ಬಿಸಾಕ್ತಾರೆ. ಸೊ ನಾವು ಹೆಂಗಿದೀವೋ ಹಂಗೆ ಇದ್ದರೆ ನಮ್ಮ ಆರೋಗ್ಯಕ್ಕೆ ನಾವು ಒಳ್ಳೆಯದು. ಈಗ ಇರೋವಾಗ ಇಗ್ಗೋದು, ನಾಳೆ ಜನ ಕಿತ್ತು ಬಿಸಾಕಿದಾಗ ಕುಗ್ಗೋದು ಯಾಕೆ ಬೇಕು? ಒಂದೇ ಸಮಚಿತ್ತದಿಂದ ಇದ್ದರೆ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ, ಜೀವನದಲ್ಲಿ ನೆಮ್ಮದಿ ಇರುತ್ತೆ. ನೆಮ್ಮದಿ ನಮಗೆ ಸಿಗಬೇಕಾದ್ರೆ ನಮ್ಮ ಕೆಲಸದಿಂದ ನೆಮ್ಮದಿ ಸಿಗಬೇಕು ಬಿಟ್ಟರೆ ನಾನೇನೋ ಅದು ಇದು ಅಂತ ತೋರಿಸ್ಕೊಳ್ಳೋದ್ರಿಂದ ಅದರಿಂದ ಏನು ನಮಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಯಾವುದರಿಂದ ಸಿಗುತ್ತೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್? ಯಾರೋ ಜನ ಸಿಕ್ಬಿಟ್ಟು ಏನೋ ಒಳ್ಳೆ ಕೆಲಸ ಮಾಡಿದ್ರಿ ಪರವಾಗಿಲ್ಲ ರೀ ಅಂತ ಅಂದರೆ ಆವಾಗ ಅದರಿಂದ ನಮ್ಗೆ ಅಷ್ಟೇ ಎನರ್ಜಿ ಬೂಸ್ಟ್ ಸಿಗೋದು, ಸಂತೋಷ ಸಿಗೋದು, ಜೀವನದಲ್ಲಿ ಸಾರ್ಥಕತೆ ಸಿಗೋದು. ಯಾರೋ 4 ಜನ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದ್ರ ಮುಂದೆ ಬೇರೆ ಯಾವುದಕ್ಕೂ ಬೆಲೆ ಕಟ್ಟೋಕ್ಕಾಗಲ್ಲ. ಕಡೆದಾಗಿ ನೀವು ಸತತವಾಗಿ ಅಸೆಂಬ್ಲಿ ವಿಚಾರದಲ್ಲಿ ಎಲೆಕ್ಷನ್ಗಳಲ್ಲಿ ತಾವು ಸೋತಿಲ್ಲ, ಸತತವಾಗಿ ಗೆದ್ದು ಬರ್ತಾನೆ ಇದ್ದೀರಿ ಅಸೆಂಬ್ಲಿಗೆ.
ಯಾವಾಗ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀರಿ ಅಂತ? ನಾವು ಏನೋ ಕೇಳ್ತೀರಾ ಅಂದರೆ ಏನೋ ಕೇಳ್ತಾರೆ. ಬುದ್ಧಿವಂತರು ನೀವು ಹರಿ ಅವರು. ನೋಡಿ, ಈಗ 6 ಬಾರಿ ಶಾಸಕ ಆಗಿದ್ದೇನೆ, 3 ಬಾರಿ ಮಂತ್ರಿ ಆಗಿದ್ದೇನೆ. ಕೇಳದೇ ಇದ್ದಾಗಲೂ ಪಕ್ಷ ನನಗೆ ಮಂತ್ರಿ ಮಾಡಿದೆ, ಬೇಡ ಅಂದಾಗಲೂ ನನ್ನನ್ನು ಮಂತ್ರಿ ಮಾಡಿದೆ. ಸೊ ಪಕ್ಷದವರಂತೂ ನನಗೆ ಜನ ಒಂದು ಕಡೆ ನನ್ನನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ, ರಾಜ್ಯದಲ್ಲಿ ಒಂದಷ್ಟು ಜನ ಪರವಾಗಿಲ್ಲ ಕೆಲಸ ಮಾಡ್ತಾನೆ ಅಂತ ನಮಗೆ ನೈತಿಕ ಶಕ್ತಿ ತುಂಬಿದ್ದಾರೆ ಜನ. ಇನ್ನೊಂದು ಕಡೆ ಪಕ್ಷನೂ ಅದಕ್ಕೆ ತಕ್ಕಂಗೆ ನಮಗೆ ಅವಕಾಶಗಳು ಕೊಟ್ಟಿದೆ. ನನಗಂತೂ ಇರೋ ಕೆಲಸದಲ್ಲೇ ಇನ್ನೂ 2 ಪಟ್ಟು ಕೆಲಸ ಮಾಡಬೇಕು ಅಂತ ಅಷ್ಟು ಕೆಲಸ ಇಲ್ಲಿ ಇದೆ. ಇರೋವಾಗ ಇರೋ ಜವಾಬ್ದಾರಿಯಲ್ಲಿ ಎಷ್ಟು ನಾವು ಹೆಚ್ಚಿಗೆ ಕೆಲಸ ಮಾಡ್ತೀವಿ ನನಗೆ ಅಷ್ಟೇ ಮುಖ್ಯ, ಬಿಟ್ಟರೆ ಮುಂದೆ ಏನು ಅನ್ನೋದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಬೇಕಂದ್ರೆ ಕನಿಷ್ಠ ಒಂದು ಶಾಸಕರಾಗಿ ಇರಬೇಕು. ಇಲ್ಲ ಅಂತೇಳಿದ್ರೆ ಸಿಸ್ಟಮ್ಮೂ ಪ್ರಾಕ್ಟಿಕಲ್ ಇದೆ. ನೀವು ಶಾಸಕರು ಇಲ್ಲ ಅಂತೇಳಿದ್ರೆ ಎತ್ತಿ ಪಕ್ಕಕ್ಕೆ ಇಟ್ಬಿಡ್ತಾರೆ. ಶಾಸಕರಾಗಿದ್ದರೆ ಏನೋ ಒಂದಷ್ಟು ಜನರಲ್ಲಿ ನಾವು ಕೆಲಸ ಮಾಡ್ಬೋದು. ಅದಕ್ಕಿಂತ ಹೆಚ್ಚಿನ ನಿರೀಕ್ಷೆ ನಾನು ಇಟ್ಕೊಂಡಿಲ್ಲ. ಈಗ ಸಿಕ್ಕಿರೋ ಅವಕಾಶಗಳು ಬೇಕಾದಷ್ಟು ಸಿಕ್ಕಿದೆ. ನನಗೆ ತಿಳಿದಷ್ಟು ನಾನು ಕೆಲಸ ಮಾಡಿದ್ದೇನೆ. ಮಾಡಬೇಕಾಗಿರೋದು ಇನ್ನೂ ತುಂಬ ಇದೆ. ಎಷ್ಟು ಪ್ರಯತ್ನ ಮಾಡಿದರೂ ಸಾಲದು, ಅಷ್ಟು ಕೆಲಸ ಇದೆ. ಅಲ್ಲ, ಇಮಿಡಿಯೇಟ್ ಅಲ್ಲ ಅಂದ್ರೂ ಕೂಡ ಮುಂದೆ ಏನಾಗುತ್ತೆ ಬಿಡುತ್ತೆ. ನೀವು ಅದು ನನಗೆ ಯಾವ ಹುಚ್ಚು ಇಲ್ಲ. ಇರೋದ್ರಲ್ಲಿ ಸಂತೃಪ್ತಿಯಿಂದ ಇದ್ದೇನೆ, ಸಂತುಷ್ಟಿ ಇದೆ ನನಗೆ. ಮಾಡ್ತಾ ಇರೋ ಕೆಲಸದ ಬಗ್ಗೆ ಒಂದು ಕಡೆ ಸಮಾಧಾನ ಇದೆ, ಆದರೆ ಸಾಲದು ಇನ್ನೂ ಮಾಡಬೇಕು ಅಂತ ಮನಸ್ಸಲ್ಲಿ ತುಡಿತಾ ಇದೆ. ಅಸಮಾಧಾನ ಅಂತ ಹೇಳೋದಿಲ್ಲ, ಆದರೆ ನಾವು ಅಂದ್ಕೊಂಡಷ್ಟು ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ತುಡಿತಾ ಇದೆ. ಅದನ್ನು ಇನ್ನೊಂದು ಸ್ವಲ್ಪ ಕೆಲಸ ಮಾಡೋಕ್ಕಾದರೆ ಅಷ್ಟೇ ನಾನು ನಿರೀಕ್ಷೆ ಇಟ್ಕೊಂಡಿರೋದು, ಬಿಟ್ಟರೆ ಅದರ ಮುಂದಿನ ಯಾವ ನಿರೀಕ್ಷೆನೂ ನನಗೆ ಇಲ್ಲ. ಸಾಕು. ನಮಗೆ ನೋಡಿ, ರಾಜಕೀಯದಲ್ಲಿ ಆಸಕ್ತಿ ಇರಲಿಲ್ಲ. ನಮ್ಮ ಕ್ಷೇತ್ರದಲ್ಲಿ ನನಗೆ ರಾಜಕೀಯಕ್ಕೆ ಬರೋದಕ್ಕೆ ನಮ್ಮ ಕುಟುಂಬನ ನೋಡಿದಂಥ ಜನ ಕೇಳಿದರೆ ಅವರು ಜ್ಞಾಪಕ ಇರೋರು ಹೇಳ್ತಾರೆ, ಇವರು ಈ 5 ಜನ ಮಕ್ಕಳಲ್ಲಿ ಈ ಅಪ್ಪನೇ ರಾಜಕೀಯಕ್ಕೆ ಆಗದೆ ಇರೋನು ಅಂತ ಹೇಳ್ತಾಯಿದ್ರು. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೇವೆ. ಸಾಕು, ನಮ್ಮ ಅರ್ಹತೆ ಮೀರಿ ಅವಕಾಶಗಳು ಸಿಕ್ಕಿದೆ. ನನಗೆ ಸಂತೋಷ. 28, 33, 38 ಈ ಥರದಲ್ಲಿ ನೀವು ಮುಂದಿನ ಅದ್ರ ಬಗ್ಗೆ ನಾನು ಇಟ್ಕೊಂಡಿಲ್ಲ. ಹೇಳಿದ್ನಲ್ಲ, ಒಂದು ಶಾಸಕರಾಗಿರಬೇಕು ಅನ್ನುವಂಥ ಒಂದು ಕನಿಷ್ಠ ಆಸೆ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಸಿಸ್ಟಮಲ್ಲಿ ಕೆಲಸ ಮಾಡಬೇಕು ಅಂದರೆ ಕನಿಷ್ಠ MLA ಇಲ್ಲ ಅಂತ ಹೇಳಿದ್ರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಒಂದು ಫ್ಯೂಚರ್ ಬಗ್ಗೆ ಆಸೆ ಇದೆ, ಬಿಟ್ಟರೆ ಇನ್ನು ಉಳಿದಿದ್ದು ಸಾಕು. ಎಲ್ಲ ಅವಕಾಶ ಸಿಕ್ಕಿದೆ. ಅಲ್ಲಿ ಮಾಡುವಷ್ಟು ಕೆಲಸ ಇದೆ, ಮುಖ್ಯಮಂತ್ರಿಗಳಾಗಿನೂ ಮಾಡುವಷ್ಟು ಇದೆ ಕೆಲಸ. ಆದರೆ ಇಲ್ಲಿರೋ ಕೆಲಸ ಮಾಡಿದ್ರೇ ಸಾಕಾಗಿದೆ ನನಗೆ. ಈ ಕೆಲಸದಲ್ಲೇ ನಾವು ಸಂಪೂರ್ಣ ಸಂತೃಪ್ತಿಯನ್ನು ಪಡ್ಕೊಳ್ಬೋದು, ಸಾರ್ಥಕತೆಯನ್ನು ಪಡ್ಕೊಳ್ಬೋದು. ಅಷ್ಟು ಅವಕಾಶ ಇಲ್ಲೇ ಇದೆ. ಅಲ್ಟಿಮೇಟ್ಲಿ ಪಬ್ಲಿಕ್ ಲೈಫಲ್ಲಿ ನೀವು ಸಾರ್ವಜನಿಕ ಜೀವನಕ್ಕೆ ಬಂದು ನೀವು ಬದುಕಿ, ನಿಮ್ಮ ಬದುಕಿಗೆ ಒಂದು ಸಾರ್ಥಕತೆ ಸಿಕ್ಕಿದೆಯಾ? ಇಷ್ಟೇ. ನೀವು ಪಬ್ಲಿಕ್ ಲೈಫಲ್ಲಿರಿ, ಪ್ರೈವೇಟ್ ಲೈಫಲ್ಲಿರಲಿ, ನಿಮ್ಮ ಬದುಕು ಸಾರ್ಥಕ ಆಗಿದೆಯಾ? ಈ ಪ್ರಶ್ನೆಗೆ ನೀವು ಉತ್ತರ ಕಂಡುಕೊಳ್ಬೇಕು. ನನಗೆ ಈಗ ಮಾಡ್ತಾ ಇರೋ ಕೆಲಸದಲ್ಲಿ ನನಗೆ ಸಾರ್ಥಕತೆ ಸಿಗ್ತಾ ಇದೆ. ಶಾಸಕನಾಗಿ ಕೆಲಸ ಮಾಡೋಷ್ಟು ಕೂಡ ಅದರಲ್ಲೂ ಒಂದು ಸಾರ್ಥಕತೆ ಕಂಡುಕೊಳ್ಬೋದು. ನಮಗೆ ಸಾಕು. ಇನ್ನು ಉಳಿದಿದ್ದು ಕಾಲ ಇದೆ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಕಡೆದಾಗಿ ನಿಮ್ಮ ಊರು ವೇಮಗಲ್ನಲ್ಲಿ ಹೆಲಿಕಾಪ್ಟರ್ ಇವಾಗ ಹೌದು ರೆಡಿ ಆಗ್ತಾ ಇದೆ, ರೆಡಿ ಆಗುವಂಥ ಒಂದು ಸೆಂಟರ್ ಬಂದಿದೆ. ಈ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಆ ಊರಿನವರಾಗಿ ನಿಮಗೆ ಎಷ್ಟು ಹೆಮ್ಮೆ ಅನಿಸುತ್ತೆ? ಏನು ಹೇಳ್ತೀರಿ ಇದ್ರ ಬಗ್ಗೆ? ಅಲ್ಲಿ ನಾನು ಮೊದಲನೇ ಬಾರಿ ಅಲ್ಲಿ ಶಾಸಕನಾಗಿದ್ದಾಗ, 2ನೇ ಬಾರಿನೂ ಶಾಸಕನಾಗಿದ್ದಾಗ ನಾವು ಆಗಲೇ ಗಮನಿಸ್ತಾ ಇದ್ವಿ, ನಮ್ಮದು ಸತತ ಬರಗಾಲಗಳಿಗೆ ತುತ್ತಾಗಿ ಕೃಷಿ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥ ಪರಿಸ್ಥಿತಿ ಆಗಲೇ 2004ರಲ್ಲೇ ಇತ್ತು.
ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವೇನು ವಿಚಾರ ಮಾಡಿದ್ವಿ ಆಗ್ಲೇ ಅಂದರೆ ನಮಗೆ ನಾಳೆ ದಿನ ನಮ್ಮ ಈ ಭಾಗದಲ್ಲಿ ಒಂದಷ್ಟು ಬದುಕು ಉಳಿಬೇಕು ಅಂತ ಹೇಳಿದ್ರೆ ಕೈಗಾರಿಕೆಗಳನ್ನು ಇಲ್ಲಿಗೆ ತರೋದು ಅನಿವಾರ್ಯ. ಬರೀ ಕೃಷಿ ಒಂದರಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬರಗಾಲಗಳು, ಬೋರ್ವೆಲ್ಲು 1500 ಅಡಿಗೆ ಹೋಗ್ತಾ ಇತ್ತು ಆಗಲೇ. ಇದನ್ನು ನಂಬಿಕೊಂಡು ಯುವಕರು ಕೂಡ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಇಲ್ಲಿ ಬದುಕು ಉಳಿಬೇಕು ಅಂತ ಹೇಳಿದರೆ ಕೈಗಾರಿಕೆ ತರಬೇಕು ಅಂತೇಳಿ ಮೊದಲಿಗೆ ನಾವು ರೈತರು ವಿರೋಧ ಮಾಡಿದರೂ ಕೂಡ ಅವ್ರನ್ನ ಮನವೊಲಿಸಿ ನರಸಾಪುರದ ಹತ್ರ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ವಿ. ಇವತ್ತು ಭಾಳ ಸಕ್ಸಸ್ಫುಲ್ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಅಲ್ಲಿ ಎಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಂಪನಿಗಳು ಬಂದು ಸಾವಿರಾರು ಜನಕ್ಕೆ ಅಲ್ಲಿ ಸ್ಥಳೀಯರಿಗೋ ಹೊರಗಿನವ್ರಿಗೋ ಒಟ್ಟಿನಲ್ಲಿ ಉದ್ಯೋಗ ಸಿಕ್ಕಿದೆ. ಅದರಿಂದ ಸ್ಥಳೀಯವಾಗಿ ಆರ್ಥಿಕ ಚಟುವಟಿಕೆ ಬದುಕು ನಡೀತಾ ಇದೆ. ಅದನ್ನು ನೋಡಿ ಆಮೇಲೆ ಸುದರ್ಶನ್, ವಿ ಆರ್ ಸುದರ್ಶನ್ ಅವರು MLC ಅವರಾಗಿದ್ದರು, ಸಭಾಪತಿಗಳಾಗಿದ್ದರು. ಅವರು ವೇಮ್ಗಲ್ ಹತ್ರನೂ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡೋಣ, ನರಸಾಪುರದ್ದು ಕ್ಲಿಕ್ ಆಗಿದೆ ಅಂಥೇಳಿ ನನ್ನ ಹತ್ರನೂ ಮಾತಾಡಿದರು. ಅವರು ಭಾಳ ಇನಿಷಿಯೇಟಿವ್ ತೊಗೊಂಡು ವೇಮ್ಗಲ್ ಹತ್ರನೂ ಒಂದು ಇಂಡಸ್ಟ್ರಿಯಲ್ ಏರಿಯಾನ ಇನಿಷಿಯೇಟ್ ಮಾಡಿದ್ವಿ. ಸೊ ಈ ಇಂಡಸ್ಟ್ರಿಯಲ್ ಏರಿಯಾ ಅನ್ನೋದು ಆ ಕಾಲಕ್ಕೆ ನಾವು ಆರಂಭ ಮಾಡಿದಾಗ ಆ ಭಾಗದಲ್ಲಿ ಕಾನ್ಸೆಪ್ಟೇ ಇರಲಿಲ್ಲ. ಆದರೆ ಫ್ಯೂಚರ್ಗೆ ನಾವು ಇಂಡಸ್ಟ್ರೀಸ್ನ ತರಲೇಬೇಕು ಅಂತ ಆರಂಭ ಮಾಡಿದ್ದು ಹಿನ್ನೆಲೆಯಲ್ಲಿ ಇವತ್ತು ಆಮೇಲೆ ವೇಮ್ಗಲ್ಲಲ್ಲಿ ಫಸ್ಟು ಟಾಟಾ ಪವರ್ ಕಾರ್ಪೊರೇಷನ್ ಅವರು ಬಂದು ಒಂದು ಮೇಜರ್ ಇನ್ವೆಸ್ಟ್ಮೆಂಟ್ ಮಾಡಿದರು. ಅವ್ರದ್ದೇ ಈಗ ಇನ್ನೊಂದು ಕನ್ಸರ್ನು ಈ ಒಂದು ಕೆಲಸ ಮಾಡಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ 2004ರಲ್ಲಿ ನಾವು ಕೈಗಾರಿಕೆಗಳನ್ನು ಈ ಭಾಗಕ್ಕೆ ತರಬೇಕು ಅಂತ ಆಲೋಚನೆ ಮಾಡಿ ಒಂದು ಅಡಿಪಾಯ ಏನು ಹಾಕಿದ್ವಿ. ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ ಜೊತೆಗೂಡಿ ಒಂದು ಹೆಲಿಕಾಪ್ಟರನ್ನು ಅಲ್ಲಿ ತಯಾರು ಮಾಡುವಂಥದ್ದು ಆಗಿದೆ ಅಂತ ಹೇಳಿದ್ರೆ ನಮ್ಮದು ಒಂದು ಸ್ವಲ್ಪ ಅಳಿಲು ಸೇವೆ ಸೇರಿಕೊಂಡಿರೋದಕ್ಕೆ ಎಲ್ಲೋ ಒಂದು ಕಡೆ ಸಾರ್ಥಕ ಆಗುತ್ತೆ. ನಮ್ಮ ಹಳೆ ಕ್ಷೇತ್ರದಲ್ಲಿ ಈ ಥರದ್ದು ಒಂದು ಪ್ರತಿಷ್ಠಿತ ಕೆಲಸ ಆಗ್ತಾ ಇದೆ. ಮತ್ತು ಇವೆಲ್ಲ ಬರಬೇಕಾದ್ರೆ ಆರಂಭದಲ್ಲಿ ನಮ್ಮದು ಒಂದು ಸ್ವಲ್ಪ ಪ್ರಯತ್ನ ಇತ್ತು. ಎಲ್ಲ ಒಂದು ಕಡೆ ಆ ಪ್ರಯತ್ನ ಸರಿಯಾಗಿತ್ತು, ಆಲೋಚನೆ ಸರಿ ಇತ್ತು, ಸಫಲ ಆಗಿದೆ ಅಂತ ಸಾರ್ಥಕ ಮನೋಭಾವ ಇದೆ. ಹೆಮ್ಮೆನೂ ಇದೆ ನಮ್ಮೂರಲ್ಲಿ ಹೆಲಿಕಾಪ್ಟರ್ ತಯಾರಾಗ್ತಾ ಇದೆ ಅಂತ. ಎಸ್, ಥ್ಯಾಂಕ್ ಯು ಕೃಷ್ಣ ಬೈರೇಗೌಡರು ಇಷ್ಟೊತ್ತು ಮಾತನಾಡೋದಕ್ಕಾಗಿ. ಕೃಷ್ಣ ಬೈರೇಗೌಡರ ಜೊತೆಗೆ ಮಾತನಾಡೋದು ಭಾಳ ವಿಚಾರಗಳಿದ್ದಾವೆ. ಯಾಕಂದರೆ ಕಂದಾಯ ಇಲಾಖೆ ಅನ್ನುವಂಥದ್ದು ಬಹಳ ದೊಡ್ಡದಾದಂತಹ ಡಿಪಾರ್ಟ್ಮೆಂಟ್, ಬಹಳಷ್ಟು ಪ್ರಶ್ನೆಗಳು ಕೂಡ ಇದ್ದೇ ಇರುವಂಥ ಭಾಳಷ್ಟು ವಿಚಾರಗಳಿದ್ದಾವೆ. ಆದರೆ ಆ ವಿಚಾರಗಳಿಗೆ ಭಾಳ ಸ್ಪಷ್ಟವಾದಂಥ ಉತ್ತರವನ್ನು ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ. ಇದು ನಿಮಗೂ ಕೂಡ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ. ನಮಸ್ಕಾರ.